ನಮ್ಮ ಸೆಕೆಂಡ್ ಜರ್ನಿಗೆ ಏನು ಶುರು ಆಯಿತು, ಇದು ಒಂದು ದಿನನೂ ಜಿಮ್ಗೆ ಹೋಗಿಲ್ಲ ಕಿರಣ್ ಸರ್, ಒಂದು ದಿನನೂ ಜಿಮ್ಗೆ ಹೋಗಿಲ್ಲ. ಕೆಲವೊಬ್ರಿಗೆ IT ಎಂಪ್ಲಾಯೀಸ್ ಏನೋ ಬರೀ ಕೂತ್ಕೊಳ್ಳೋದು, ಮನೆಗೆ ಹೋಗೋದು, ಅಂದರೆ ಅವ್ರಿಗೆ ಟೈಮ್ ಸಿಗ್ತಿಲ್ವೋ ಏನೋ ಒಂದು ಮಾಡೋಕ್ಕಾಗ್ತಾ ಇಲ್ಲ ಪಾಪ ಅವ್ರಿಗೆ. ಬಟ್ ಆ ಥರ ಇದ್ದಾಗ ಅವ್ರ ಕೋರ್ ಮಸಲ್ಸ್ ಎಲ್ಲ ಅಷ್ಟೊಂದು ಸ್ಟ್ರಾಂಗ್ ಇರೋದಿಲ್ಲ. ಡೆಲಿವರಿ ಆದಮೇಲೆ ಪೋಸ್ಟ್ ಪಾರ್ಟಮ್ ಅಂತ ತಗೊಂಡಾಗ ಹೆಣ್ಮಕ್ಳ ದೇಹದಲ್ಲಿ ಸುಮಾರು ವ್ಯತ್ಯಾಸಗಳಾಗುತ್ತೆ. ಯೂಶಲಿ ಒಬ್ಬ ಫಿಟ್ನೆಸ್ ಕೋಚ್ ಆಗಿ ಏನೆಲ್ಲ ಬದಲಾವಣೆಗಳು ಸಹಜವಾಗಿ ಆಗಿರುತ್ತೆ ಅಂತ ಹೇಳ್ತೀವಿ. ಈಗ ಯೂಟ್ಯೂಬಲ್ಲಿ ಹೊಟ್ಟೆ ಡೆಲಿವರಿ ನಂತರ ಹೊಟ್ಟೆ ಕರ್ಗ್ಸಕ್ಕೆ ಈಗ ಎಕ್ಸಸೈಸ್ ಮಾಡಿ ಅಂದರೆ ಎಲ್ಲದರಲ್ಲೂ ಬರುತ್ತೆ, ಕ್ರಂಚಸ್ಸು, ಸಿಟಪ್ಸು. ಸೊ ಅದು ಮಾಡೋಕ್ಕೆ ಹೋಗಿ ಈಗ ಆಲ್ರೆಡಿ ಡಯಾಸ್ಟೆಟಿಸ್ ರೆಕ್ಟಿ ಪ್ರಾಬ್ಲಮ್ ಇದೆ, ಅಂದರೆ ಆ ಗ್ಯಾಪ್ ಆಲ್ರೆಡಿ ಇದೆ. ಇವ್ರು ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಪ್ರೆಷರ್ ಕೊಟ್ಟಂಗಾಗಿ ಅವರಿಗೆ ಹರ್ನಿ ಆಗುತ್ತೆ. ನಿಮ್ಗೆ ಹೊಟ್ಟೆ ಹೊಕ್ಕಳು ಹೊರಗಡೆ ಬರೋದು, ಒಂದು ಹರ್ನಿಯ ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು, ಆ ಸೆಪ್ರೇಷನ್ ಇನ್ನೂ ಜಾಸ್ತಿ ಆಗ್ಬೋದು. ಲುಕ್, ನಾನು ಯಾವಾಗಲೂ ಹೇಳ್ತೀನಿ, ಫಿಸಿಕಲ್ ಹೆಲ್ತ್ಗೂ ಮೆಂಟಲ್ ಹೆಲ್ತ್ಗೂ ಸುಮಾರು ಲಿಂಕ್ ಇದೆ ಕಿರಣ್ ಸರ್. ನನಗೆ ಮೆಂಟಲಿ ಐ ವಾಸ್ ಟೋಟಲಿ ಬ್ರೋಕನ್. ಸ್ಲೀಪ್ ಡಿಪ್ರವೇಷನ್ ಅನ್ನೋದು ಪ್ರೈಮರಿ ರೀಸನ್ ಫಾರ್ ವೆಯ್ಟ್ ಗೇನ್. ಎರಡು ಥರ ಇದೆ ಸರ್, ಅಂದರೆ ನಾರ್ಮಲ್ ಡೆಲಿವರಿ ಆಗಿರ್ಬೋದು ಅಥವಾ C-ಸೆಕ್ಷನ್ ಆಗಿರ್ಬೋದು. ಸೊ ಇಬ್ಬರು ಎಕ್ಸಸೈಸ್ ಮಾಡ್ಬೋದು ಅನ್ನೋದಾದರೆ ಯಾವಾಗ ಶುರು ಮಾಡಬಹುದು? ಯಾರು ಕ್ರ್ಯಾಶ್ ಡಯಟಿಂಗ್ ಮಾಡ್ತಾರೆ ಅವರಿಗೆ ವಿಟಮಿನ್ ಡಿಫಿಷಿಯನ್ಸಿ ಅನ್ನೋದು ಫಿಕ್ಸು. ಒಳ್ಳೆ ಸಮಯಕ್ಕಾಗಿ ಕಾಯೋದಲ್ಲ, ನಮಗೆ ಸಿಕ್ಕಿರೋ ಸಮಯವನ್ನೇ ಒಳ್ಳೆಯದನ್ನಾಗಿ ಮಾಡ್ಕೋಬೇಕು. ಒಳ್ಳೆಯ ಅಭ್ಯಾಸಗಳು, ಒಳ್ಳೆಯ ಜನರ ಸಂಪರ್ಕ, ಒಳ್ಳೆಯ ಆಲೋಚನೆ, ಇದೆಲ್ಲದೂ ಕೂಡ ನಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಸಹಾಯ ಮಾಡುತ್ತೆ. ಎಸ್, ಮಿಲೆಕ್ಸ್ ಅವರು ಹೆಮ್ಮೆಯಿಂದ ಅರ್ಪಿಸ್ತಿರುವಂತಹ ಇರೋದೊಂದು ಲೈಫ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅದಿತಿ ಪ್ರಭುದೇವ. ನೀವೆಲ್ಲ ಸುಮಾರು ಸಲ ನನ್ನ ಫಿಟ್ನೆಸ್ ಜರ್ನಿ ಬಗ್ಗೆ ಸಿಕ್ಕಾಪಟ್ಟೆ ಕ್ವಶನ್ಸ್ನ ಕೇಳ್ತಾನೆ ಇರ್ತಿದ್ರಿ. ಹೇಗೆ ತೆಳ್ಳಗಾದ್ರಿ, ಅಥವಾ ಹೇಗೆ ಫಿಟ್ ಆಗಿದ್ದೀರಾ, ಹೇಗೆ ಮೇಂಟೈನ್ ಮಾಡ್ತಿದ್ದೀರಾ ಅಂತೆಲ್ಲ. ಪ್ರತಿ ಸಲ ನಾನು ಮಾತಾಡುವಾಗ ಅರ್ಧಂಬರ್ಧ ಮಾತಾಡ್ತಿದ್ದೆ. ಆ್ಯಂಡ್ ಆಲ್ಸೋ ನಿಮಗೆ ನಾನು ಮಾತು ಕೂಡ ಕೊಟ್ಟಿದ್ದೆ, ಒಬ್ಬ ಪ್ರಾಪರ್ ಈ ವಿಷಯಗಳ ಬಗ್ಗೆ ಮಾತನಾಡುವಂತಹ ಸಾಮರ್ಥ್ಯ ಮತ್ತು ನಾಲೆಡ್ಜ್ ಇರುವಂಥವ್ರನ್ನ ಕೂರಿಸಿ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದೆ. ಅದೇ ರೀತಿ ಇವತ್ತು ಮಾತಾಡಿಸ್ಕೊಂಡಿದ್ದೀನಿ. ನನ್ನ ಜರ್ನಿಯಲ್ಲೂ ಕೂಡ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದಂತಹ ಕಿರಣ್ ಸಾಗರ್ ಸರ್, ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಕೋಚ್ ಇದ್ದಾರೆ ನಮ್ಮೊಟ್ಟಿಗೆ. ಸೊ ಫೌಂಡರ್ ಆಫ್ KSF ಹೆಲ್ತ್ಗೆ. ಇವತ್ತು ಅವರೊಟ್ಟಿಗೆ ಸುಮಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಸೊ ಲೆಟ್ ಸ್ಟಾರ್ಟ್. ಸರ್ ಹಾಯ್, ಹೇಗಿದ್ದೀರಾ? ಸೊ ನಮಸ್ಕಾರ. ನಮಸ್ತೆ ಸರ್. ಆ್ಯಕ್ಚುಲಿ ಫಸ್ಟ್ ಟೈಮ್ ಮೀಟ್ ಆಗ್ತಾರೆ ನಾವು, 1 ವರ್ಷ. ಐ ಥಿಂಕ್ 1 ಇಯರಿಂದ ಮಾತಾಡ್ತಿದ್ದೀವಿ ನಾವು ಫೋನಲ್ಲಿ. ಅಂದರೆ ಅವ್ರ ಜರ್ನಿ ಬಗ್ಗೆ ಅಂದರೆ ಜಸ್ಟ್ ಮೆಂಟರ್ ಥರ ನಾನು ಗೈಡ್ ಮಾಡಿದ್ದೆಲ್ಲ ಅವರೇನೆ. ಅಂದರೆ ತುಂಬಾನೇ ಡೆಡಿಕೇಟೆಡ್ ಅದಿತಿ. ಸೊ ಅವ್ರದ್ದು ಒಂದು ಡ್ರೀಮ್ ಇವತ್ತು ಫುಲ್ಫಿಲ್ ಆಗಿದೆ. ರಿಯಲಿ ಕಂಗ್ರ್ಯಾಚುಲೇಷನ್. ಅಂದ್ರೆ ಪಾಡ್ಕಾಸ್ಟ್ ಮಾಡಬೇಕು, ತುಂಬಾ ಜನರಿಗೆ ಹೆಲ್ಪ್ ಆಗೋ ತರ ಮಾಡಬೇಕು ಅಂತ ನೀವು ಸ್ಟಾರ್ಟಿಂಗ್ ಇಂದಾನು ಹೇಳ್ತಾ ಇದ್ರಿ. ಅದು ಇವತ್ತು ಆಕ್ಚುಲಿ ಎಲ್ಲರೂ ನಾವು ಅನ್ಕೋತೀವಿ, ಅಂದ್ರೆ ಅದ್ ಮಾಡ್ಬೇಕು ಇದ್ ಮಾಡ್ಬೇಕಂತ, ಬಟ್ ಎಕ್ಸಿಕ್ಯೂಟ್ ಮಾಡೋದು ಬಹಳ ಕಷ್ಟ. ಆ್ಯಂಡ್ ಈವನ್ ನಾವು ಅಂದರೆ ಫಸ್ಟ್ ಟೈಮ್ ನಾನು ಜರ್ನಿ ಸ್ಟಾರ್ಟ್ ಮಾಡಿದಾಗ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ ಸುಮಾರು ವಿಷಯಗಳು. ನಿಮ್ಗೆ ನೆನಪಿದ್ರೆ ಒಂದು ಮಂತ್ಗೆ ನಾನು ಬ್ರೇಕ್ ಆಗ್ಬಿಟ್ಟೆ, ಅಂದರೆ ಬ್ರೇಕ್ ತೊಗೊಂಡ್ಬಿಟ್ಟೆ. ಅದಾದ್ಮೇಲೆ ಮತ್ತೆ ಒಂದು 1 ಇಯರ್ ಆದಮೇಲೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ದೆ. 6 ಮಂತ್ಸ್ ಆದಮೇಲೆ ಲಾಸ್ಟ್ ಇಯರ್ 2025 ಡಿಸೆಂಬರ್ಗೆ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವತ್ತು ನಾವು ಮಾತಾಡಿದ್ವಿ, ಸರ್ ನಂದು ಈ ಗೋಲ್ ರೀಚ್ ಆಗಲೇಬೇಕು ಸರ್, ಆಮೇಲೆ ಇದ್ರ ಬಗ್ಗೆ ನಾವು ಮಾತಾಡಬೇಕು ಸರ್ ಅಂತ. ಇಲ್ಲ, ನಾನು ನಿಮಗೆ 2 ಆಪ್ಷನ್ ಕೊಟ್ಟೆ. ಒಂದು ಈಸಿಯರ್ ಆಪ್ಷನ್, ಅಂದರೆ ನಿಮಗೆ ಏನೇನು ಇಷ್ಟ ಅಂತ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರಲ್ಲಿ ಒಂದು 5 ನಿಮ್ಮ ಫೇವ್ರೇಟ್ ಫುಡ್ಗಳನ್ನ ಹೇಳಿ, ಅದರಲ್ಲೇ ನಾನು ನಿಮಗೆ ಕಾರ್ಬ್, ಪ್ರೋಟೀನು, ಫ್ಯಾಟ್ ಎಲ್ಲ ಇದು ಅಡ್ಜಸ್ಟ್ ಮಾಡಿಕೊಡ್ತೀನಿ. ಅದು ನಿಮಗೆ ಜಾಸ್ತಿ ದಿನ ಮಾಡೋಕ್ಕಾಗತ್ತೆ, ಕಷ್ಟನೂ ಆಗಲ್ಲ ಅಂತ ಹೇಳಿದೆ. ಇನ್ನು 2ನೇ ಆಪ್ಷನ್ ಇತ್ತು, ಅಥ್ಲೀಟ್ಗಳು ಮಾಡೋ ಥರ ಅಡ್ವಾನ್ಸ್ಡ್ ಡಯಟಿಂಗು, ಸ್ವಲ್ಪ ಪ್ರೋಟೀನು, ಮ್ಯಾಕ್ರೋಸು ಎಲ್ಲ ಸರಿ ಇರಬೇಕು, ಅದ್ರ ಪ್ರಕಾರ ಮಾಡ್ಕೊಂಡು ಹೋದರೆ ತುಂಬ ಶಾರ್ಪ್ ಬಾಡಿ ಕಂಪೋಸಿಷನ್ ಬರೋದೆ, ಚೆನ್ನಾಗೂ ಆಗುತ್ತೆ ಅಂತ ಹೇಳಿದಾಗ. ಬಟ್ ಅದು ಕಷ್ಟ ಇರುತ್ತೆ. ಬಟ್ ನೀವು ಚೂಸ್ ಮಾಡಿದ್ದು ಹಾರ್ಡ್. ಅಂದರೆ ನನಗೆ ಅದು ಈಸಿ ಬೇಡ ಸರ್, ಕಷ್ಟನೇ ಇರಲಿ, ನಾನು ಮಾಡ್ತೀನಿ, ನನಗೆ ಇದೆ ಅಂದರೆ ಅಥ್ಲೀಟ್ಗಳು ಫಾಲೋ ಮಾಡೋ ಥರ ಡಯಟೇ ಕೊಡಿ, ಪರವಾಗಿಲ್ಲ ಮಾಡ್ತೀನಿ ಅಂತ ಹೇಳಿದ್ರಿ. ಸೊ ಅದಕ್ಕೆ ಅಂತ ಐ ಥಿಂಕ್ ಇವಾಗ ಏನು ನೀವು ಒಂದು ಫೋಟೋ ಹಾಕಿದ್ರೆ ನೀವು ಮೊನ್ನೆ ಏನದು ಇಲ್ಲ, ನನಗೆ ಏನು ಗೊತ್ತಾ ಸರ್, ನನಗೆ ಖುಷಿ ಆಗುತ್ತೆ. ಅಂದರೆ ಇಟ್ಸ್ ನಾಟ್ ಅಬೌಟ್ ವೆಯ್ಟ್ ಲಾಸ್. ನೀವು ತುಂಬ ಸಲ ಹೇಳ್ತೀರಾ ನಂಗೆ ತೆಳ್ಳಗಾಗೋದು ಅನ್ನೋ ಪದ ಯೂಸ್ ಮಾಡಬೇಡಿ, ಫಿಟ್ ಆಗೋದು ಅಂತ ಯೂಸ್ ಮಾಡಿ ಅಂತ. ಸೊ ನಾನು ಹಿಂದಿನಗಿಂತ ನನಗೆ ಒಂಥರ ತುಂಬ ಸ್ಟ್ರಾಂಗ್ ಆಗಿದ್ದೀನಿ ಅನ್ಸುತ್ತೆ. ಈಸಿಯಾಗಿ ನನ್ನ ಮಗಳನ್ನ ಎತ್ಬಿಡ್ತೀನಿ, ಈಸಿಯಾಗಿ 20 kg ಆರಾಮಾಗಿ ಗ್ರಾಸರಿ ಎತ್ತುತ್ತೀನಿ. ನನಗೆ ಸುಸ್ತು ಅಥವಾ ಅಯ್ಯೋ ಅಂತ ಅನ್ಸೋದೇ ಇಲ್ಲ. ನೀವೇ ನೋಡ್ತೀರಿ, ಬೆಳಗಿಂದ ಶೂಟ್ ಮಾಡ್ತೀನಿ, ನಂಗೆ ಟಯರ್ಡು, ಅಯ್ಯೋ ಬೇಜಾರು, ಆಲಸ್ಯ ಅದು ಇಲ್ಲೇ ಇಲ್ಲ.
ಹೌದು. ಲೈಕ್ ಅಥ್ಲೀಟ್ ಥರನೇ ಅನ್ಸುತ್ತೆ ಯಾವಾಗಲೂ, ರನ್ 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 ಅನ್ನೋ ಥರನೇ ಇರುತ್ತೆ. ದಟ್ಸ್ ದ ಬೆಸ್ಟ್ ಪಾರ್ಟ್. ಫಸ್ಟ್ ಈಗ ಆದಿತ್ಯ ಅವರು ಇಷ್ಟು ದಿನ ಎಲ್ರಿಗೂ ಕ್ವಶನ್ ಕೇಳ್ತಿದ್ದಾರೆ. ನಾನೀಗ ಸರ್ ಕೇಳ್ತಾರೆ. ನಾನು ಆದಿತ್ಯ ಅವ್ರಿಗೆ ಕೇಳಬೇಕು, ಯಾಕಂದ್ರೆ ತುಂಬ ಜನ ನಿಮ್ಮನ್ನ ರೋಲ್ ಮಾಡೆಲ್ ಥರ ಇವಾಗ ಕನ್ಸಿಡರ್ ಮಾಡ್ತಿರ್ತಾರೆ. ಅಂದರೆ ಎಷ್ಟೋ ಜನರಿಗೆ ಹೆಂಗಂದ್ರೆ ಮದರ್ಸ್ಗೆ ಒಂದ್ಸಲ ನಾನು ಮದುವೆ ಆಗೋಯ್ತು, ಮಕ್ಕಳಾಗೋಯ್ತು ಅಂದರೆ ನಾನು ಮತ್ತೆ ನನ್ನ ಹಳೆ ಶೇಪಿಗೆ ನಾನು ಹೋಗೋಕ್ಕಾಗಲ್ಲ ಅನ್ನೋದೊಂದಿರುತ್ತೆ. ಹೌದು ಹೌದು. ಬಟ್ ನೀವು ಬರೀ ಹಳೆ ಶೇಪ್ಗೆ ಹೋಗೋದಲ್ಲ, ಅದಕ್ಕಿಂತ ಇನ್ನೂ ಸ್ಟ್ರಾಂಗ್ ಆಗಿ ಮೊನ್ನೆ ಖಂಡಿತ. ವಿಡಿಯೋದಲ್ಲಿ ಬೈಸಿಪ್ಸ್ ಪೋಸ್ ಎಲ್ಲ ಮಾಡ್ತಾ ಇದ್ರಿ. ಸೊ ಅದು ಅಂದ್ರೆ ಎಕ್ಸ್ಟ್ರೀಮ್ ಇವಾಗ ಪುಷಪ್ಸ್ ಮಾಡ್ತಾ ಇದ್ರಿ ಅನ್ಸುತ್ತೆ, ಪುಷಪ್ ಮಾಡ್ತಾ ಇದ್ರಿ ಮಗಳು. ನಂಗೆ ಒಂದು ಆಗ್ತಾ ಇರ್ಲಿಲ್ಲ. ನಾವು ಲೈಕ್ ಈಸಿಲಿ 20 ಅಂದ್ರೆ ಮೊದಲಿಂದ ನಿಮ್ ಫಿಟ್ನೆಸ್ ಅಂದ್ರೆ ಎಕ್ಸರ್ಸೈಸ್ ಮಾಡೋ ಅಭ್ಯಾಸ ಇತ್ತಾ? ಎಕ್ಸಸೈಸ್ ಮಾಡ್ತಾ ಇದ್ದೆ, ಬಟ್ ಸ್ಟ್ರೆಂತ್ ಟ್ರೈನಿಂಗ್ ನೀವೇನ್ ಹೇಳಿದ್ರಲ್ಲ ನಮ್ಮ ಫಸ್ಟ್ ಕಾನ್ವರ್ಸೇಷನ್ ಅಲ್ಲಿ, ನೀವು ಅದ್ರ ಬಗ್ಗೆನೇ ಐ ಥಿಂಕ್ ನಂಗೆ 1 hour ಹೇಳಿದ್ರಿ. ವಾಟ್ ಇಸ್ ಎಕ್ಸಾಕ್ಟ್ಲಿ ಸ್ಟ್ರೆಂತ್ ಟ್ರೈನಿಂಗ್? ಸ್ಟ್ರೆಂತ್ ಟ್ರೈನಿಂಗ್ ಅಂದ್ರೆ ಏನು, ಅದನ್ನೇ ಯಾಕೆ ಮಾಡಬೇಕು, ಅದ್ರ ಬಗ್ಗೆ ಸುಮಾರು ಮಾತಾಡಿದ್ವಿ ನಾವು. ಅಂದ್ರೆ ವೆಯ್ಟ್ ಲಾಸ್ಗೂ ಫ್ಯಾಟ್ ಲಾಸ್ಗೂ ಏನು ವ್ಯತ್ಯಾಸ ಇದೆಲ್ಲ ಮಾತಾಡಿದ್ವಿ. ಅದೆಲ್ಲ ನನಗೆ ಗೊತ್ತಾದ್ಮೇಲೆ ಹೆಂಗ್ ಗೊತ್ತಾ, ಶಂಕದಿಂದ ಬಂದ್ರೆ ತೀರ್ಥ. ಸೊ ನೀವು ಹೇಳಿದ್ಮೇಲೆ ಐ ಟುಕ್ ಇಟ್ ವೆರಿ ಸೀರಿಯಸ್ಲಿ. ಮಾಮೂಲಿ ಯೋಗ ಮಾಡ್ತಿದ್ದೆ, ವಾಕ್ ಮಾಡ್ತಿದ್ದೆ, ದಟ್ಸ್ ಓಕೆ, ಬಟ್ ಪ್ರಾಪರ್ ನೀವು ಅಂದ್ರೆ ನೀವು ಆಕ್ಟಿವ್ ಇಂಡಿವಿಜುವಲ್, ಬಟ್ ಆದ್ರೆ ಫುಲ್ ಆನ್ ಈ ಮನೆಯಲ್ಲಿ ಈಗ ನೀವು ಥ್ರೂ ಔಟ್ ದ ಜರ್ನಿ ಮನೆಯಲ್ಲಿ ವರ್ಕೌಟ್ ಮಾಡಿದ್ದೀರಾ, ಹೌದು, ಇಲ್ಲಾಂದ್ರೆ ನಿಮ್ಮ ಅಪಾರ್ಟ್ಮೆಂಟ್ ಜಿಮ್ ಯೂಸ್ ಮಾಡಿದ್ದೀರಾ. ಹೌದು. ಸೊ ಜಾಸ್ತಿ ಏನೇನು ಎಕ್ವಿಪ್ಮೆಂಟ್ ಯೂಸ್ ಮಾಡಿದ್ರಿ? ಬಟ್ ನಮ್ ಸೆಕೆಂಡ್ ಜರ್ನಿಗೆ ಏನ್ ಶುರು ಆಯ್ತು, ಇದು 1 ದಿನಾನೂ ಜಿಮ್ಗೆ ಹೋಗಿಲ್ಲ ಕಿರಣ್ ಸರ್. ಹೌದು, 1 ದಿನಾನೂ ಜಿಮ್ಗೆ ಹೋಗಿಲ್ಲ ನಾನು. ಇನ್ಫ್ಯಾಕ್ಟ್ ಮನೇಲೇನೆ ನೀವು ಕಳ್ಸಿಕೊಟ್ಟಿದ್ದು 2-3 ವಿಡಿಯೋ, ರೆಫರೆನ್ಸ್ ವಿಡಿಯೋ ಕಳ್ಸಿಕೊಟ್ಟಿದ್ರಿ, ಆ್ಯಂಡ್ ಇದಿದ್ದು ವರ್ಕೌಟ್ ಆಗುತ್ತೆ ಅಂತ ನೀವು ಕಳ್ಸಿಕೊಟ್ಟಿದ್ರಿ. ಅದರ ಆಧಾರದ ಮೇಲೆ ಮನೇಲೆ ಒಂದು ಯೋಗ ಮ್ಯಾಟು, 2 pairs of dumbbell. ಸೊ ಅದೇ ಎಲ್ರಿಗೂ ಇನ್ಸ್ಪಿರೇಷನ್. ಅಂದರೆ ಈಗ ಒಬ್ಬರು ಟಾಪ್ ಲೀಡಿಂಗ್ ಆ್ಯಕ್ಟ್ರೆಸ್ ಹೇಳ್ತಿದ್ದಾರೆ, ನಾನು ಮನೆಯಲ್ಲೇ ವರ್ಕೌಟ್ ಮಾಡಿದ್ದೀನಿ, ಅಂದರೆ ಮನೆಯ ಆಹಾರ ತಿಂದಿದ್ದೀನಿ. ಅಫ್ಕೋರ್ಸ್ ನಿಮ್ಮ ತಂದೆ ಡಾಕ್ಟರ್ ಅಲ್ವಾ, ಸೊ ನಿಮಗೆ ಗೊತ್ತು ಏನು ವಿಟಮಿನ್ಸು, ಮಿನರಲ್ಸು ಏನೇನು ಅವಶ್ಯಕತೆ ಇದೆ, ನಿಮಗೆಲ್ಲ ಒಂದಿಷ್ಟು ಬೇಸಿಕ್ಸ್ ಗೊತ್ತಿತ್ತು. ಈಗೇನು ಅಂದರೆ ನೀವೇ ಎಷ್ಟೋ ಸಲ ಜನರಿಗೆ ಎಜುಕೇಟು ಮಾಡಿದ್ದೀರಾ ನಿಮ್ಮ ಚಾನಲ್ಗಳಲ್ಲಿ, ಹೌದಾ? ಸೊ ಅದಕ್ಕೆ ಹೆಚ್ಚು ಮಹಿಳೆಯರು ನಿಮ್ಮನ್ನು ಫಾಲೋ ಮಾಡೋದು, ನಿಮ್ಮನ್ನೊಂದು ಇನ್ಸ್ಪಿರೇಷನ್ ಆಗಿ ಅವ್ರು ತೊಗೊಂಡಿರೋದು. ಬಿಕಾಸ್ ನೀವು ಮೊದಲಿಂದನೂ ವ್ಯಾಲ್ಯೂ ಕೊಡ್ತಾ ಬಂದಿದ್ದೀರಾ. ಅಂದರೆ ನಿಮ್ಮ ಇದರಲ್ಲಿ ಫುಡ್ ರೆಸಿಪೀಸ್ ಆಗಲಿ, ಅಥವಾ ಈಗ ಆ್ಯಂಟಿ ಇನ್ಫ್ಲಮೇಟರಿ ಡ್ರಿಂಕು, ಈ ರೀತಿ ಪ್ರತಿಯೊಂದು ವಿಷಯನೂ ತುಂಬ ವಿಷಯ ಶೇರ್ ಮಾಡಿದ್ದೀರಾ ಫ್ರೀಯಾಗಿ, ಅಲ್ವಾ? ಸೊ ಈಗ ಆದಿತ್ಯ ಅವರು ಅಷ್ಟೊಂದು ಇನ್ಫಾರ್ಮೇಷನ್ ಶೇರ್ ಮಾಡಿದ್ದಾರೆ, ಅದು ಫ್ರೀಯಾಗಿ ಅವೈಲೇಬಲ್ ಇದೆ ಅವ್ರ ಚಾನಲಲ್ಲಿ. ಎಲ್ಲ ವಿಡಿಯೋ ಹೋಗಿ ನೋಡಿದ್ರೆ ಸಿಗುತ್ತೆ. ನನ್ನ ಚಾನಲಲ್ಲೂ ಬೇಜಾನ್ ಇನ್ಫಾರ್ಮೇಷನ್, ಸುಮಾರು ವಿಷಯಗಳು, ಅಷ್ಟೊಂದು ಇನ್ಫಾರ್ಮೇಷನ್, ತುಂಬಾ ಇನ್ಫಾರ್ಮೇಷನ್ ಇದೆ. ಬಟ್ ಅದನ್ನು ನೋಡಿದ್ದೆ ಸರ್, ಅದು ವಿಡಿಯೋ ಹೆಸರು ನೆನಪಿಲ್ಲ ನನಗೆ. ಒಂದರಲ್ಲಿ ನಾವು ಜಿಮ್ಗೆ ಹೋದ್ರೂ ಒಂದೊಂದ್ಸಲಿ ನಮ್ಗೆ ರಿಸಲ್ಟ್ ಬರಲ್ಲ, ಬಿಕಾಸ್ ಅದು ನನಗೂ ಆಗಿದೆ. ನಾನು ಬಿಗಿನಿಂಗ್ ಡೇಸಲ್ಲಿ ಜಿಮ್ಗೆ ಹೋಗ್ತಾ ಇದ್ದೆ, ಈವನ್ 21 days ಚಾಲೆಂಜ್ ಅಂತೆಲ್ಲ ತೊಗೊಂಡು ಜಿಮ್ಗೆಲ್ಲ ಹೋದೆ. ಏನು ಮಾಡ್ತಿದ್ದೆ, ಜಿಮ್ಮಲ್ಲಿ ಚೆನ್ನಾಗಿ ಎಕ್ಸಸೈಸ್ ಮಾಡ್ತಿದ್ದೆ, ವರ್ಕೌಟ್ ಎಲ್ಲ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಹೊಟ್ಟೆ ಹಸಿಯೋದು, ಆಯಿತಾ, ಬರ್ತಿದ್ದೆ, ಚೆನ್ನಾಗಿ ತಿಂತಿದ್ದೆ. ಲೈಕ್ ಹೆಂಗಂದರೆ ಅಷ್ಟೊಂದೆಲ್ಲ ವರ್ಕೌಟ್ ಮಾಡಿದ್ದೀನಲ್ಲ, ಆರಾಮಾಗಿ ಏನು ಬೇಕಾದರೂ ತಿನ್ಬೋದು ಅಂತ. ಇನ್ಫ್ಯಾಕ್ಟ್ ಅದು ನನಗೆ ರಿವರ್ಸ್ ಎಫೆಕ್ಟ್ಸ್ ತೋರ್ಸೋಕ್ಕೆ ಶುರು ಆಯಿತು. ಸೊ ದೆನ್ ಐ ರಿಯಲೈಸ್, ಆ್ಯಂಡ್ ಆವಾಗಲೇ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ದು, ಸರ್ ಇಟ್ಸ್ ನಾಟ್ ವರ್ಕಿಂಗ್, ಯಾಕೆ ಏನು ಅಂತ. ಆವಾಗಲೇ ನನಗೆ ನೀವು ಸುಮಾರು ವಿಷಯಗಳ ಬಗ್ಗೆ, ಕ್ಯಾಲರಿ ಡಿಫಿಸಿಟ್ ಆಗಿರ್ಬೋದು ಅಥವಾ ಸ್ಟ್ರೆಂತ್ ಟ್ರೈನಿಂಗ್ ಬಗ್ಗೆ ಆಗಿರ್ಬೋದು, ದೆನ್ ಐ ವಾಸ್ ಲೈಕ್ ಓಕೆ, ನನಗೆಲ್ಲ ಮಾಡ್ತಿದ್ದೀನಿ ಬಟ್ ಕರೆಕ್ಟಾಗಿ ಮಾಡ್ತಾ ಇಲ್ಲ. ಜಸ್ಟ್ ಆರ್ಡ್ರ್ ಅಂದರೆ ಒಂದು ಸರ್ಟನ್ ಗೋಲ್ ಇಟ್ಕೊಂಡು, ಓಕೆ ಇಷ್ಟು ಟೈಮಲ್ಲಿ ಇಷ್ಟು ಮಾಡೋಣ ಅಂದರೆ ಹೆಂಗಂದರೆ ನಾನು ರನ್ ಮಾಡ್ತಿದ್ದೀನಿ, ಆದರೆ ನನಗೆ ಬಿಗಿನಿಂಗ್ ಯಾವುದು, ಎಂಡ್ ಎಲ್ಲಿ ರೀಚ್ ಆದರೆ ನನಗೆ ಏನು ಈ ಮ್ಯಾರಥಾನಲ್ಲಿ ವಿನ್ ಆಗ್ತೀನಿ ಅಂತ ಗೊತ್ತಿಲ್ಲದೆ ಓಡ್ತಾ ಇದೆ. ಆಫ್ಟರ್ ಟಾಕಿಂಗ್ ಟು ಯು ನಂಗೆ ಗೊತ್ತಾಯಿತು, ಓಕೆ ದಿಸ್ ಈಸ್ ಎಂಡ್, ನಾನು ಆ ಕಡೆ ಡೈರೆಕ್ಷನಲ್ಲಿ ಓಡಬೇಕು ಅಂತ. ಅಂದರೆ ಅವ್ರಿಗೀಗ ಆದಿತ್ಯ ಅವರಿಗೆ ಈಗ ತುಂಬ ಜನರಿಗೆ ಇದು ಕಡಿಮೆ ಇರುತ್ತೆ, ಏನೋ ಶಿಸ್ತು, ಕನ್ಸಿಸ್ಟೆನ್ಸಿ, ಅಂದರೆ ನಿರಂತರವಾದ ಪ್ರಯತ್ನ, ಇದೆಲ್ಲ ಮೊದಲಿಂದನೂ ನಿಮಗಿದೆ. ಈಗ ನೀವು ಏನು ದಾವಣಗೆರೆಯಿಂದ ಬಂದು ಇಲ್ಲೊಬ್ರು ಸಕ್ಸಸ್ಫುಲ್ ಲೀಡಿಂಗ್ ಆ್ಯಕ್ಟ್ರೆಸ್ ಆಗಿದ್ದೀರಾ ಅಂದರೆ ಅದು ಇಂಟರ್ನಲ್ಲಿ ನಿಮಗಿದೆ. ನಾನು ಏನಾದರೂ ಒಂದು ಟಾಸ್ಕ್ ತೊಗೊಂಡ್ರೆ ನಾನು ಮಾಡೇ ಮಾಡ್ತೀನಿ ಅಂತ. ಬಟ್ ನಾನು ನಿಮಗೆ ಮಾರ್ಗದರ್ಶನ ಮಾಡಿದಷ್ಟೇ, ನೀವು ಅದನ್ನ ಎಕ್ಸಿಕ್ಯೂಟ್ ಮಾಡಿ ಸಕ್ಸಸ್ಫುಲ್ ಆಗಿದ್ದೀರಾ. ಬಟ್ ಅದೇ ಹೇಳ್ತಾರೆ, ಅದು ಈಗ ನೀವಾಗಲಿ ನಾನಾಗಲಿ ಯಾವುದೇ ಇನ್ಫಾರ್ಮೇಷನ್ನು ನಾವು ಹೋಲ್ಡ್ ಮಾಡಿ ಇಟ್ಕೊಂಡಿಲ್ಲ. ಅಂದರೆ ಎಲ್ಲದನ್ನು ವಿ ಶೇರ್, ಬಟ್ ಅದನ್ನ ಜನ ಹೆಂಗೆ ತೊಗೊಂಡು ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಅಥವಾ ಅದನ್ನ ಯೂಸ್ ಮಾಡಿಕೊಡ್ತಾರೆ ಅನ್ನೋದ್ರ ಮೇಲೆ ಅದು ಅವ್ರಿಗೆ ಉಪಯೋಗ ಆಗುತ್ತೋ ಅಥವಾ ಉಪಯೋಗ ಆಗಲ್ಲೋ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಎಲ್ಲದೂ ಅವೈಲೇಬಲ್ ಇದೆ ಆ್ಯಕ್ಚುಲಿ. ಬಟ್ ನಿಮ್ಮ ಜರ್ನಿ ನನಗೂ ಆ್ಯಕ್ಚುಲಿ ಎಲ್ರಿಗೂ ಹೇಳಬೇಕು ಅಂತಿದ್ದೇನೆಂದರೆ, ಫಸ್ಟು ಈಗ ಒಂದು ಸಲ ಇವರು ಮೊದಲೇ
ಹೆಂಗಿದ್ರು ಈಗ ಅದಕ್ಕಿಂತ ಸೂಪರ್ ಫಿಟ್ ಆಗ್ಬಿಟ್ಟಿದ್ದಾರೆ. ಈ ಕನ್ನಡ ಎಲ್ಲ ಶಿಲ್ಪಾ ಶೆಟ್ಟಿ ಅವ್ರ ಉದಾಹರಣೆ ತಗೋತಾರೆ ಕನ್ನಡದಲ್ಲಿ. ಅಯ್ಯೋ ಒಂದಿಬ್ರು ಕಮೆಂಟ್ ಕೂಡ ಮಾಡ್ಬಿಡಿದ್ರೆ ಎಷ್ಟು ಖುಷಿ ಆಗಿತ್ತು ಗೊತ್ತಾ. ಸೊ ಆದಿತ್ಯ ದಟ್ಸ್ ದ ಬೆಸ್ಟ್ ಪಾರ್ಟ್. ಅಂದ್ರೆ ನಾವು ಏನೇ ಮೇಕಪ್ ಹಾಕಿದ್ರು, ನಾವು ಎಷ್ಟೇ ಡ್ರೆಸ್ ಚೆನ್ನಾಗಿ ಹಾಕಿ ಏನೇ ಮಾಡ್ಬೋದು, ಬಟ್ ವೆನ್ ವಿ ಆರ್ ಫಿಟ್ ದಟ್ ಹಿಟ್ಸ್ ಡಿಫ್ರೆಂಟ್. ಅಂದ್ರೆ ಅದು ನಮಗೆ ಕೊಡೋ ಕಾನ್ಫಿಡೆನ್ಸೇ ಬೇರೆ. ದುಡ್ಡು ಕೊಟ್ಟರು ತಗೊಳಕ್ಕಾಗಲ್ಲ. ಚಾನ್ಸೇ ಇಲ್ಲ ಸರ್, ಚಾನ್ಸೇ ಇಲ್ಲ. ಆ್ಯಂಡ್ ಸುಮಾರು ವಿಷಯಗಳನ್ನ ಇವತ್ತು ಮಾತಾಡಲೇಬೇಕು ಸರ್, ಯಾಕಂದರೆ ನಾನು ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ ತುಂಬ ಜನಕ್ಕೆ ನಾನು ಸುಮಾರು ವಿಷಯಗಳನ್ನು ಶೇರ್ ಮಾಡ್ತೀನಿ ಅಂತ. ಸೊ ಫಸ್ಟ್ಲಿ ನಾವು ಪ್ರೆಗ್ನೆನ್ಸಿ ಅಥವಾ ಡೆಲಿವರಿ ಆದಮೇಲೆ ಪೋಸ್ಟ್ ಪಾರ್ಟಮ್ ಅಂತ ತಗೊಂಡಾಗ ಹೆಣ್ಮಕ್ಳ ದೇಹದಲ್ಲಿ ಸುಮಾರು ವ್ಯತ್ಯಾಸಗಳಾಗುತ್ತೆ. ಯೂಶಲಿ ಒಬ್ಬ ಫಿಟ್ನೆಸ್ ಕೋಚ್ ಆಗಿ ಏನೆಲ್ಲ ಬದಲಾವಣೆಗಳು ಸಹಜವಾಗಿ ಆಗಿರುತ್ತೆ ಅಂತ ಹೇಳ್ತೀರಾ? ಸೊ ಬೇಸಿಕಲಿ ಫಾರ್ ಎಕ್ಸಾಂಪಲ್ ಏನಂದರೆ ಅಫ್ಕೋರ್ಸ್ ಈಗ 2 ಥರ ಲೇಡೀಸ್ ಇರ್ತಾರೆ ಅಂತ ಅನ್ಕೋ. ಒಬ್ಬರು ಹಿಂದೆ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿ ಎಕ್ಸ್ಪೀರಿಯನ್ಸ್ ಇರೋರು, ಎರಡನೇವರು ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ, ಅಂದರೆ ಒಂದು ನಾರ್ಮಲ್ ಲೈಫ್ ಸ್ಟೈಲ್ ಬಾಳ್ತಿರೋರು, ಪ್ರೆಗ್ನೆಂಟ್ ಆದೆ ಡೆಲಿವರಿ ಆಯಿತು ಆಮೇಲೆ ವೆಯ್ಟ್ ಗೇನ್ ಆಗಿರೋರು. ಇನ್ನೊಬ್ರು ಹಿಂದೆ ಎಕ್ಸಸೈಸ್ ಮಾಡಿ ಎಲ್ಲ ಸ್ವಲ್ಪ ಬ್ಯಾಕ್ಗ್ರೌಂಡ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ ಅವರು. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು, ಸ್ವಲ್ಪ ಇಂಟರ್ನಲ್ಲಿ ಮಸಲ್ ಎಲ್ಲ ಬಿಲ್ಡ್ ಮಾಡಿರೋರು, ಅಥವಾ ಹಳ್ಳಿನಲ್ಲಿ ನಾನು ಕೆಲಸ ಮಾಡಿರೋರು, ಈಗ ಅವ್ರಿಗೆಲ್ಲರೂ ಹೇಳ್ತಾರೆ ನಮ್ಮಮ್ಮ ಅದು ಮಾಡಿತ್ತು ಎಲ್ಲ ಏನೂ ಮಾಡಿಲ್ಲ, ಅವರಿಗೆ ಸಣ್ಣ ಆಗ್ಬಿಟ್ರು. ಅಂದ್ರೆ ಅವ್ರು ಮೊದ್ಲಿಂದನೂ ಹಾರ್ಡ್ ಕೋರ್ ಎಕ್ಸಸೈಸ್ ಮಾಡಿರೋದ್ರಿಂದ ಅವ್ರಿಗೆ ಕೋರ್ ಮಸಲ್ ಎಲ್ಲ ಸ್ವಲ್ಪ ಸ್ಟ್ರೆಂತ್ ಇರುತ್ತೆ. ಯಾರು ಈಗ ಕೆಲವೊಬ್ರಿಗೆ IT ಎಂಪ್ಲಾಯೀಸ್ ಏನೋ ಬರೇ ಕೂತ್ಕೊಳ್ಳೋದು ಮನೆಗೆ ಹೋಗೋದು, ಅಂದ್ರೆ ಅವ್ರ ಟೈಮ್ ಸಿಗ್ತಿಲ್ವೋ ಏನೋ ಒಂದು ಮಾಡಕ್ ಆಗ್ತಾ ಇಲ್ಲ ಪಾಪ ಅವ್ರಿಗೆಲ್ಲ. ಬಟ್ ಆ ಥರ ಇದ್ದಾಗ ಅವ್ರ ಕೋರ್ ಮಸಲ್ಸ್ ಎಲ್ಲ ಅಷ್ಟೊಂದು ಸ್ಟ್ರಾಂಗ್ ಇರೋದಿಲ್ಲ. ಸೊ ಈಗ ಡ್ಯೂರಿಂಗ್ ಪ್ರೆಗ್ನೆನ್ಸಿನೇ ಅವ್ರಿಗೆ ಏನೇನು ಪ್ರಾಬ್ಲಮ್ ಬಂದಿರುತ್ತೆ, ಕೆಲವೊಬ್ಬರಿಗೆ ಫಿಶರು, ಪೈಲ್ಸು ಎಲ್ಲ ಬಂದಿರುತ್ತೆ, ಬ್ಯಾಕ್ ತುಂಬ ಎಕ್ಸ್ಟ್ರೀಮ್ ಬ್ಯಾಕ್ ಪೇನ್ ಬಂದಿರುತ್ತೆ, ಅಂದರೆ ಬ್ಯಾಕ್ ಮಸಲ್ಸ್ ಎಲ್ಲ ತುಂಬ ವೀಕ್ ಆಗಿರುತ್ತೆ, ತುಂಬ ಕಷ್ಟಪಟ್ಟಿರ್ತಾರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿನೇ. ಬಟ್ ಅವ್ರಿಗೆ ಹಿಟ್ ಆಗೋದು ಯಾವಾಗ ಅಂದರೆ ಪೋಸ್ಟ್ ಪ್ರೆಗ್ನೆನ್ಸಿನಲ್ಲಿ. ಯಾಕಂದರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅವ್ರ ಬಾಡಿನಲ್ಲಿ ಒಂದು ರಿಲ್ಯಾಕ್ಸಿನ್ ಅಂತ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗಿರುತ್ತೆ. ಅಂದರೆ ಅದು ಈ ಲಿಗಮೆಂಟ್ ಸ್ಟ್ರಕ್ಚರು ಇದನ್ನೆಲ್ಲ ಸ್ವಲ್ಪ ಲೂಸ್ನ್ ಅಪ್ ಮಾಡುತ್ತೆ, ಅಂದರೆ ಪ್ರೆಗ್ನೆನ್ಸಿಗೆ ಪ್ರಿಪೇರ್ ಮಾಡುತ್ತೆ ಬಾಡಿನ. ಬಟ್ ಈಗ ನಾನು ಡೆಲಿವರಿ ಆಯಿತು, ಇಮಿಡಿಯೇಟಾಗಿ ಬಾಡಿಯಿಂದ ರಿಲ್ಯಾಕ್ಸಿನ್ ಕಡಿಮೆ ಆಗಿಬಿಡಲ್ಲ, ಆವಾಗಲೂ ಇರುತ್ತೆ. ಅಂದರೆ ನಿನ್ನ ಜಾಯಿಂಟ್ಸ್ ಎಲ್ಲ ಸ್ವಲ್ಪ ಇದಿದೆ, ಅಂದರೆ ಅಷ್ಟು ಸ್ವಲ್ಪ ಫ್ಲೆಕ್ಸಿಬಲ್ ಆಗೇ ಇರುತ್ತೆ, ಅಂದರೆ ಸ್ಟಿಫ್. ಅಂದರೆ ಅದಕ್ಕೋಸ್ಕರ ಅವ್ರು ಇಮ್ಮಿಡಿಯೇಟಾಗಿ ಈಗ ನಾನು ಡೆಲಿವರಿ ಆಯಿತು ಅಂತೇಳಿ ಇಮ್ಮಿಡಿಯೇಟಾಗಿ ನಾಳೆನೇ ಹೋಗಿ ನಾನು ಹೊಟ್ಟೆ ಕರಗಿಸ್ಬಿಡ್ತೀನಿ ಅಂತೇಳಿ ಕ್ರಂಚಸ್ ಮಾಡೋಕ್ಕೆ ಹೋಗ್ತಾರೆ ಕೆಲವೊಬ್ರು. ಅಲ್ಲೇನು ಮಾಡ್ಕೋತಾರೆ, ಕ್ರಂಚಸ್ ಮಾಡಿದ್ರೆ ಮೇನ್ಲಿ ಗೈಡೆನ್ಸ್ ಯಾರು ತಗೊಳಲ್ಲ. ಕ್ರಂಚಸ್ ಮಾಡಕ್ಕೆ ಈವನ್ ನಮ್ಗೆ ಮಸಲ್ ವೀಕ್ನೆಸ್ ಆಗಿರುತ್ತೆ, ಬಾಡಿಲಿ ಸ್ಟ್ರೆಂತ್ ಹೋಗಿರುತ್ತೆ, ಹೌದು, ಸಿಕ್ಕಾಪಟ್ಟೆ ಹಾರ್ಮೋನ್ ವೇರಿಯೇಷನ್ ಆಗಿರುತ್ತೆ. ಅಂಡ್ ತುಂಬಾ ಜನಕ್ಕೆ ಥೈರಾಯ್ಡ್ ಇಶ್ಯೂಸ್ ಅದು ಇದು, ಹೌದು, ಅಂಡ್ ಈವನ್ ಶುಗರ್ಗೆ ಏನೋ ಅಂತಾರಲ್ಲ ಸರ್, ಜೆಸ್ಟೇಷನಲ್ ಡಯಾಬಿಟೀಸ್ ಬಂದಿರೋ ಇದೆಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿ ನಮ್ ದೇಹ ನಜ್ಜಿ ಕುಜ್ಜಾಗಿರುತ್ತೆ. ಇನ್ಫ್ಯಾಕ್ಟ್ ನಾವು ತುಂಬಾ ಎಕ್ಸಾಗ್ರೇಟ್ ಮಾಡ್ತೀವಿ, ಓ ಪ್ರೆಗ್ನೆನ್ಸಿ, ಬಟ್ ಪೋಸ್ಟ್ ಪಾರ್ಟಮ್ ತುಂಬ ಕೇರ್ ತುಂಬ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಲೇ, ಅಂದರೆ ಇಮಿಡಿಯೇಟಾಗಿ ಅಂದರೆ ಲೈಟ್ ವಾಕಿಂಗ್ ಆ ಥರ ಸ್ವಲ್ಪ ಫ್ಲೆಕ್ಸಿಬಲ್ ರೂಟೀನ್ ಸ್ಟಾರ್ಟ್ ಮಾಡಬಾರ್ದು, ಬಟ್ ಎಕ್ಸ್ಟ್ರೀಮ್ ಆಕ್ಟಿವಿಟಿ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಬಾರ್ದು ಅಂತ. 2 ಥರ ಇದೆ ಸರ್, ಅಂದರೆ ನಾರ್ಮಲ್ ಡೆಲಿವರಿ ಆಗಿರ್ಬೋದು ಅಥವಾ C-ಸೆಕ್ಷನ್ ಆಗಿರ್ಬೋದು. ಸೊ ಇಬ್ಬರು ಎಕ್ಸಸೈಸ್ ಮಾಡ್ಬೋದು ಅನ್ನೋದಾದರೆ ಯಾವಾಗ ಶುರು ಮಾಡಬಹುದು ಅಂತ? ಸೊ ಈಗ ನಾರ್ಮಲ್ ಡೆಲಿವರಿ ಆಗಿದ್ರೆ ಐ ಥಿಂಕ್ ಒಂದು 6 to 8 ವೀಕ್ಸಿಂದ ಸ್ಟಾರ್ಟ್ ಮಾಡ್ಬೋದು, ಬಟ್ ಡಾಕ್ಟರ್ ಅಪ್ರೂವಲ್ ತಗೋಬೇಕು, ಬಿಕಾಸ್ ಅವ್ರದ್ದು ಏನು ಕಂಡೀಷನ್ ಇದೆ ಅಂತ ಹೇಳಿ. C-ಸೆಕ್ಷನ್ ಆಗಿದ್ರು ಅಷ್ಟೇ, ಅಪ್ರಾಕ್ಸಿಮೇಟ್ಲಿ ಒಂದು 8 ವೀಕ್ಸಿಂದ 12 ವೀಕ್ಸು, ಡಿಪೆಂಡ್ಸ್ ಆನ್ ಅವರ್ ಬಾಡಿ ಕಂಡೀಷನ್. ಕೆಲವೊಬ್ರು ಅದು ಕೂಡ ಡಾಕ್ಟರು ಅಪ್ರೂವಲ್ ಕೊಡ್ಬೇಕು ಅವರಿಗೆ, ನೀನು ಓಕೆ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ಬೋದು ನೀನು ಅನ್ನೋದಕ್ಕೆ. ಯಾಕೆ ಕಾರಣ ಏನು ಅಂದರೆ, ಈಗ ಒಬ್ಬೊಬ್ರು ದೊಡ್ಡ ಮಗು ಡೆಲಿವರಿ ಮಾಡಿರ್ತಾರೆ, ಅವರಿಗೆ ಈ ಡಯಾಸ್ಟೇಟಿಸ್ ರೆಕ್ಟಿ ಅಂತ ಒಂದು ಪ್ರಾಬ್ಲಮ್ ಬಂದಿರುತ್ತೆ, ಎಕ್ಸ್ಟ್ರೀಮ್ ಓವರ್ ವೆಯ್ಟು ಆಗಿರ್ತಾರೆ ಒಬ್ಬೊಬ್ರು. ಅವರಿಗೆಲ್ಲ ಈಗ ಹೆಚ್ಚಾಗಿ ಕಂಡು ಬರೋದೇ ಯಾರ ಲೈಫ್ ಸ್ಟೈಲಲ್ಲಿ ಆಕ್ಟಿವಿಟಿ ಮೊದಲೇ ಇಲ್ಲ, ಯಾರ ಕೋರ್ ಮಸಲ್ಸ್ ಎಲ್ಲ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, ಅವ್ರಿಗೆ ಈ ಮಧ್ಯದಲ್ಲಿ ಒಂದು ಲೀನಿಯಸ್ ಆಲ್ಬಾ ಅಂತ ಒಂದು ಕನೆಕ್ಟಿಂಗ್ ಟಿಶ್ಯೂ ಇರುತ್ತೆ, ಅದು ಸಪ್ರೇಟ್ ಆಗಿಬಿಡುತ್ತೆ. ಓಕೆ, ಆವಾಗ ಅಲ್ಲಿ ಹರ್ನಿಯಾ ಬರೋ ಚಾನ್ಸಸ್ ಇರುತ್ತೆ. ಅಂದ್ರೆ ಈಗ ಹೆಂಗಂದ್ರೆ ಈಗ ಹೊಟ್ಟೆ ಹಿಂಗ್ ಬೆರಳು ಹಾಕಿದ್ರೆ ಅವರಿಗೆ 2 ಇಂಚ್ ಸ್ಪೇಸ್ ಗೊತ್ತಾಗ್ತಾ ಇರುತ್ತೆ, ಇಲ್ಲ ಅಂದ್ರೆ ಒಬ್ಬೊಬ್ಬರಿಗೆ ಹಿಂಗ್ 3 ಬೆರಳು ಹಾಕೋ ತರ ಇರುತ್ತೆ, ಮಧ್ಯದಲ್ಲಿ ಸ್ಪೇಸ್ ತರ, ಅದು ಗ್ಯಾಪ್ ತರ. ಆ ತರ ಏನಾದ್ರೂ ಇದ್ರೆ ಈಗ ಡಾಕ್ಟರ್ ಐಡೆಂಟಿಫೈ ಮಾಡಿಲ್ಲ, ಇವರಾಗೆ ಹೋಗಿ ಎಕ್ಸಸೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಎಕ್ಸಸೈಸ್ ಅಂದ್ರೂ ಎಕ್ಸಸೈಸ್ ಅನ್ನೋದನ್ನ ಜನರಲೈಸ್ ಮಾಡಕ್ಕೂ ಆಗಲ್ಲ. ಈಗ ಸಿಂಪಲ್ ವಾಕಿಂಗ್ ಇದೆ, ಯೋಗ ಇದೆ,
ಸಿಂಪಲ್ ಯೋಗ ಇದೆ, ಹಾರ್ಡ್ ಕೋರ್ ಯೋಗ ಇದೆ, ಸ್ಟ್ರೆಂತ್ ಟ್ರೈನಿಂಗ್ ಅಲ್ಲೂ ಬೇಸಿಕ್ ಬರೇ ಸಿಂಪಲ್ ಇಸೋಲೇಷನ್ ಅಲ್ಲಿ ಅಂದ್ರೆ ಸಿಂಗಲ್ ಬಾಡಿ ವರ್ಕೌಟ್ ಮಾಡೋ ಥರ ಇದೆ, ಫುಲ್ ಬಾಡಿ ವರ್ಕೌಟ್ ಮಾಡೋ ಥರ ಇದೆ, ಈ ಥರ ಎಲ್ಲ ಇದೆ. ಸೊ ಅವ್ರು ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ ಜಸ್ಟ್ ಆನ್ಲೈನಲ್ಲಿ ಈಗ ಯೂಟ್ಯೂಬಲ್ಲಿ ಹೊಟ್ಟೆ ಡೆಲಿವರಿ ನಂತರ ಹೊಟ್ಟೆ ಕರ್ಗ್ಸಕ್ಕೆ ಈಗ ಎಕ್ಸಸೈಸ್ ಮಾಡಿ ಅಂದರೆ ಎಲ್ಲದರಲ್ಲೂ ಬರುತ್ತೆ, ಕ್ರಂಚಸ್ಸು, ಸಿಟಪ್ಸ್. ಹೌದು. ಸೊ ಅದು ಮಾಡಕ್ಕೆ ಹೋಗಿ ಈಗ ಆಲ್ರೆಡಿ ಡಯಾಸ್ಟೆಟಿಸ್ ರೆಕ್ಟಿ ಪ್ರಾಬ್ಲಮ್ ಇದೆ, ಅಂದ್ರೆ ಆ ಗ್ಯಾಪ್ ಆಲ್ರೆಡಿ ಇದೆ. ಇವ್ರು ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿ ಪ್ರೆಷರ್ ಕೊಟ್ಟಂಗಾಗಿ ಅವರಿಗೆ ಇದು ಬರುತ್ತೆ, ಅಂಬ್ಲಿಕಲ್ ಹರ್ನಿಯಾ ಆಗುತ್ತಾ ನಿಮ್ಗೆ ಹೊಟ್ಟೆ ಹೊಕ್ಕಳು ಹೊರಗಡೆ ಬರೋದು. ಒಂದು ಹರ್ನಿಯಾ ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು, ಆ ಸೆಪರೇಷನ್ ಇನ್ನೂ ಜಾಸ್ತಿ ಆಗ್ಬೋದು. ಆವಾಗಲೇ ಬಲ್ಜಿಂಗ್ ಬೆಲಿ ಅಂತ ಬರೋದು ಸ್ವಲ್ಪ. ಅಂದರೆ ಈಗ ಪ್ರೆಗ್ನೆನ್ಸಿ ನಂತರ ನ್ಯಾಚುರಲಿ ತುಂಬ ಜನರಿಗೆ ಫೀಡ್ ಮಾಡ್ತಿದ್ದಾಗ ವೆಯ್ಟ್ ನ್ಯಾಚುರಲಿ ಹೋಗ್ಬಿಡುತ್ತೆ. ಬಟ್ ಆದರೆ ಯಾರು ಈ ಥರ ಏನಾದರೂ ಮಿಸ್ಟೇಕ್ಸ್ಗಳು ಮಾಡ್ತಾರೆ ಅಂದರೆ ಏನೋ ನೋಡಕ್ಕೆ ಹೋಗಿ 5 ನಿಮಿಷದಲ್ಲಿ ಹೊಟ್ಟೆ ಕರಗಿಸ್ತೀನಿ, 10 ನಿಮಿಷದಲ್ಲಿ ಹೊಟ್ಟೆ ಕರಗಿಸ್ತೀನಿ, ಅದೊಂದು ತುಂಬಾ ಅಲ್ವಾ ಕಿರಣ್ ಸರ್, ನಾವು ನೋಡ್ತೀವಿ ಈ 2 ಎಕ್ಸಸೈಸ್ ಮಾಡಿದ್ರೆ ಹೊಟ್ಟೆ ಹೋಗ್ಬಿಡತ್ತೆ, ಅಂಡ್ ಇದನ್ನ 7 ದಿನ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಹೋಗ್ಬಿಡುತ್ತೆ. ಈ ಪರ್ಟಿಕ್ಯುಲರ್ ಈ ಒಂದು ಪೋರ್ಷನ್ ನ ಅಷ್ಟೇ ನಾನು ಫ್ಯಾಟ್ ಲಾಸ್ ಮಾಡಬೇಕು ಅಥವಾ ಅದು ವೆಯ್ಟ್ ಲಾಸ್ ಆಗಬೇಕು ಅಥವಾ ನನ್ನ ಹೊಟ್ಟೆ ಅಷ್ಟೇ ಹೋಗಬೇಕು ಅಂದರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್. ಅದ್ರ ಬಗ್ಗೆ ಹೇಳಿ ಕಿರಣ್ ಸರ್. ನೀವು ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಜರ್ನಿದು ಒಂದು ಪೋಸ್ಟ್ ಹಾಕಿದ್ದೀರಲ್ವಾ, ನೀವು ತುಂಬ ಟ್ರಾನ್ಸ್ಪರೆಂಟಾಗಿ ಹಾಕಿದ್ದೀರಾ ಪೋಸ್ಟ್ ಪ್ರೆಗ್ನೆನ್ಸಿನಲ್ಲಿ ನನ್ನ ಹೊಟ್ಟೆ ಹೆಂಗಿತ್ತು, ಆಮೇಲೆ ಹೆಂಗಾಯಿತು ಅಂತ ಫುಲ್ಲು ಒಂದು ಟ್ರಾನ್ಸ್ಫಾರ್ಮೇಷನ್ ಅದು ಹಾಕಿದ್ದೀರಾ. ಅದನ್ನ 40 ಲಕ್ಷ ಜನ ಹೌದು, ನಿಮ್ಮಷ್ಟು ಟ್ರಾನ್ಸ್ಪರೆಂಟಾಗಿ ಐ ಥಿಂಕ್ ಯಾರೂ ತೋರಿಸೋದು ಇಲ್ಲ ಅನ್ಸುತ್ತೆ. ಅಂದರೆ ನಾನು ಹಿಂಗಿಂದ ಹಿಂಗಾಗಿದ್ದೀನಿ ಅಂದರೆ ಅದಕ್ಕೆ ಉದಾಹರಣೆ ಅಂದರೆ ಯಾರು ಬೇಕಾದ್ರೂ ಮಾಡ್ಬೋದು, ಬಟ್ ಅದು ಇಮ್ಮಿಡಿಯೇಟ್ ಆಗಿ ಮಾಡೋಕ್ಕಾಗಲ್ಲ ಅಂತ. ಅದು ಗ್ರ್ಯಾಜುವಲ್ ಆಗಿ ನೀವೀಗ ಈ ಲೆವೆಲ್ಗೆ ಬರೋದಕ್ಕೆ ಎಷ್ಟು ಅಂತೀರ? ಈಗ 2 ಇಯರ್ಸ್ ನನ್ನ ಮಗಳಿಗೆ 2 ವರ್ಷ, ಸೊ 2 ವರ್ಷ ಜರ್ನಿ. ಇವಾಗ ಸುಮ್ಮನೆನೂ ಅಲ್ಲ, ಆದಿತ್ಯ ಅವರಿಗೆ ಆ್ಯಪ್ಸ್ ಅಲ್ಲಿ ಲೈನ್ ಬರುತ್ತೆ, 6 ಪ್ಯಾಕ್ ಬಿಲ್ಡ್ ಮಾಡೋ ರೇಂಜಲ್ಲಿ ಮಾಡಿದ್ದಾರೆ. ಸೊ ಅಷ್ಟು ಬಿಲ್ಡ್ ಮಾಡಿದ್ದೀರಾ ಅಂದರೆ ಅದೇನು ಓವರ್ ನೈಟ್ ಏನಾಗಿಲ್ಲ, ಸುಮ್ಮನೆ ಅಥವಾ ಯಾವುದೋ ಬೆಲ್ಟ್ ಕಟ್ಕೊಂಡು ಏನೂ ಆಗಿಲ್ಲ. ಅಂದರೆ ಈ ವೈಬ್ರೇಟಿಂಗ್ ಬೆಲ್ಟ್ಗಳೆಲ್ಲ ಏನೇನೋ ಬರ್ತಿರುತ್ತೆ, ಅದನ್ನ ದಿನದಲ್ಲಿ ಒಂದು 50 ಜನ ಮೆಸೇಜ್ ಕೇಳ್ತಾರೆ, ಸರ್ ಇದನ್ನ ಯೂಸ್ ಮಾಡಿದ್ರೆ ಹೊಟ್ಟೆ ಕರಗುತ್ತಾ, ಅಥವಾ ಇತ್ತೀಚೆಗೆ ಯಾವುದೋ ಮಸಾಜ್ ಥರ ಅಂತ ಒಂದು ದಿನದ ಒಂದು ಥೆರಪಿ ಅಂತ ಹಿಂಗೆ ಮಸಾಜ್ ಮಾಡ್ತಾರಂತ ಹೊಟ್ಟೆ ಕರಗ, ಅದು ಇದು ವರ್ಕ್ ಆಗುತ್ತಾ, ಆ ಥರ ಎಲ್ಲ ಶಾರ್ಟ್ಕಟ್ ಕೇಳ್ತಾರೆ. ನಾನು ಏನು ಎಕ್ಸಸೈಸ್ ಮಾಡಿದ್ರೆ ಇದು ಸರಿ ಹೋಗುತ್ತೆ ಅಂತ ನಂಗೆ ಕೇಳಲ್ಲ. ಸೊ ಮೇನ್ ಏನು ಬೇಸಿಕಲಿ ಹೊಟ್ಟೆ ಫ್ಯಾಟ್ ಅನ್ನೋದು ಈಗ ಸಣ್ಣಗಿರೋರ್ಗೂ ಇರುತ್ತೆ. ಅಂದ್ರೆ ಸಣ್ಣಗೆ ತುಂಬಾ ಜನ ಏನು ಎಲ್ಲರೂ ಪ್ರೆಗ್ನೆನ್ಸಿ ನಂತರ ಎಲ್ಲರೂ ಏನು 60-80 kg 90 kg ತಲುಪಿಬಿಡಲ್ಲ. ಕೆಲವೊಬ್ರು 45 kg ನಲ್ಲಿ ಇದ್ರೂ ಕೂಡ ಅವ್ರಿಗೆ ಸ್ವಲ್ಪ ಹೊಟ್ಟೆ ಇರುತ್ತೆ. ಬಟ್ ಅದು ಮೇ ಬಿ ನಿಮಗೆ ನಾನು ಹೆವಿ ನಮ್ಮ ಯಜಮಾನ್ರು ದಿನ ನಾನು ಏನ್ ಬೇಕು ಅಂದ್ರೆ ಅದು ತಗೊಂಬಂದು ಕೊಡೋರು. ನಾನು ನೆಮ್ಮದಿಯಾಗಿ ಚೆನ್ನಾಗಿ ನನ್ನ ಲೈಫಲ್ಲಿ ಎಷ್ಟು ತಿಂದಿರ್ಲಿಲ್ವೋ ಅದನ್ನೆಲ್ಲ ನನ್ನ ಡೆಲಿವರಿ ನನ್ನ ಪ್ರೆಗ್ನೆನ್ಸಿ ಟೈಮ್ ಏನು 9 ತಿಂಗಳಿತ್ತು ತಿಂದ್ಬಿಟ್ಟು ಮುಗಿಸ್ಬಿಟ್ಟಿದ್ದೀನಿ. ನನ್ನ ಲೈಫ್ ಲಾಂಗ್ ತಿಂದ್ರೂ ಮುಗಿಯಲ್ಲ ಅನ್ಸುತ್ತೆ. 30 kg ಗೇನ್ ಆಗಿತ್ತು ಸರ್. ಅಂದ್ರೆ ಕಡಿಮೆ ಮಾಡಿದೀನಿ ಅಂತ ಕಾನ್ಫಿಡೆನ್ಸ್ ಇತ್ತಾ? ಅವಾಗ ಅದು ಯೋಚನೆ ಬರಲಿಲ್ಲ ಕಿರಣ್ ಸರ್. ಜಸ್ಟ್ ಲೈಕ್ ಎಂಜಾಯಿಂಗ್ ಮೈ ಜರ್ನಿ. ಚೆನ್ನಾಗಿ ತಿನ್ನೋದು, ಏನ್ ಅನಿಸ್ತು ನಿಮಗೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮಲ್ಲಿ? ಓಕೆ, ಈ ಹಂತಕ್ಕೆ ತಲುಪಿದ್ದೀನಿ ನಾನು, ಏನ್ ಮೈಂಡ್ ಸೆಟ್ ಹೇಳಿ ಸಾಕು, ನೀವೀಗ ಅಚೀವ್ ಮಾಡಿದ್ದೀರಿ. ಟೆಲ್ ಯು, ನನಗೆ ಯಾವಾಗ ನನಗೆ ಸಡನ್ ನನಗೆ ಶಾಕ್ ಆಗಿದ್ದು ಅಂತ, ಡೆಲಿವರಿ ಆಯಿತು, ಪಾಪು ಕರ್ಕೊಂಡು ಮನೆಗೆ ಬಂದೆ. 11ನೇ ದಿನಕ್ಕೆ ಒಂದು ಚಿಕ್ಕ ಪೂಜೆ ಅಂತ ಮಾಡ್ತಾರೆ. ಸೊ ಪೂಜೆ ಮಾಡಿದೆ. ಅಲ್ಲಿ ತನಕ ನನಗೆ ಅದ್ರ ಗಮನನೇ ಇಲ್ಲ. ಸೊ ಫೋಟೋಸ್ ಕಳಿಸಿದ್ರು. ಫೋಟೋದಲ್ಲಿ ಸೋಫಾದಲ್ಲಿ ನಾನು ಒಬ್ಬಳೇ ಒಂದು ಫುಲ್ ಕೂತಿದ್ದೀನಿ. ಪಕ್ಕದಲ್ಲಿ ನಮ್ಮಪ್ಪ, ನಮ್ಮಮ್ಮ, ನಮ್ಮತ್ತೆ ಎಲ್ಲರೂ ಒಂದೇ ಕಡೆ ಕೂತಿದ್ದಾರೆ. ಇಟ್ಸ್ ಲೈಕ್ ನಾನು ಇಷ್ಟು ವೇರಿ ಆಗಿದ್ದೀನ ಅಂತ ಅನ್ನಿಸ್ತು. ಜೊತೆಗೆ ನನಗೆ ನನ್ನ ಮಗುನ ಇನ್ನೊಂದವಳು 5 kg ಜಾಸ್ತಿ ಆದರೆ ನಂಗೆ ಹೊರೋಷ್ಟು ಶಕ್ತಿ ಇದೆನಾ ನನಗೆ ಅಂತ ಸಿಕ್ಕಾಪಟ್ಟೆ ಹಿಟ್ಟಾಯಿತು. ತುಂಬ ವೀಕ್ ಅಂತ ಅನ್ನಿಸ್ದೆ. ಅಂದರೆ ಲುಕ್, ನಾನು ಯಾವಾಗಲೂ ಹೇಳ್ತೀನಿ, ಫಿಸಿಕಲ್ ಹೆಲ್ತ್ಗೂ ಮೆಂಟಲ್ ಹೆಲ್ತ್ಗೂ ಸುಮಾರು ಲಿಂಕ್ ಇದೆ ಕಿರಣ್ ಸರ್. ನನಗೆ ಮೆಂಟಲಿ ಐ ವಾಸ್ ಟೋಟಲಿ ಬ್ರೋಕನ್. ನನಗೆ ನನ್ನ ಯಶು ಹತ್ರನೇ ಸುಮಾರು ಸಲ ಹೇಳ್ತೀನಿ, ನಾನು ಹೆಂಗಾಗ್ಬಿಟ್ಟಿದ್ದೀನಲ್ಲ, ನಾನು ಇಟ್ಸ್ ನಾಟ್ ಅಬೌಟ್ ಲುಕ್ಸ್, ಇಟ್ಸ್ ಅಬೌಟ್ ಸ್ಟ್ರೆಂತ್. ಒಳಗಡೆಯಿಂದ ಏನು ಫೀಲ್ ಆಗ್ತಿದೆ ಅದು ಇಟ್ಸ್ ನಾಟ್ ನಾನು ತುಂಬಾ ತೆಳ್ಳಗೆ ಹಂಗೆ ಇರಬೇಕು ಅಂತಿಲ್ಲ, ಹಂಗಿದ್ರೆ ಮಗುನೇ ಮಾಡ್ಕೋತಾ ಇರಲಿಲ್ಲ. ಬಟ್ ಐ ಯೂಸ್ ಟು ಫೀಲ್ ಸೋ ವೀಕ್. ನನಗೆ ಯಾಕೆ ಹಿಂಗೆ ನಾನು ದಿನಕ್ಕೊಂದು 100 ಸಲ ಹೇಳ್ತಿದ್ದೆ. ಅವರು ಇಲ್ಲ ಬಿಡು ಸರಿ ಹೋಗುತ್ತೆ, ಇಲ್ಲ ಬಿಡು, ಹಂಗೆ ಸರಿ ಹೋಗುತ್ತೆ ಅಂದ್ರೂ ಇನ್ನೂ ಸಿಟ್ಟು ಬರೋದು. ಈಗ ಫಿಸಿಕಲ್ ಹೆಲ್ತಿಂದ ಮೆಂಟಲ್ ಹೆಲ್ತ್ನು ಸುಮಾರು ಡಿಸ್ಟರ್ಬ್ ಆಗಿತ್ತು ನನಗೆ. ಬಟ್ ನಾನು ಸರಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರು ಬ್ರೆಸ್ಟ್ ಫೀಡಿಂಗ್ ಟೈಮು ಕೆಲವೊಂದನ್ನ ತೀರಾ ಕಟ್ನಿಟ್ಟಾಗೂ ಮಾಡಕ್ ಆಗ್ತಾ ಇರಲಿಲ್ಲ. ಮೇನಾಗಿ ಬ್ರೆಸ್ಟ್ ಫೀಡಿಂಗ್ ಅಂದರೆ ಆ ಟೈಮಲ್ಲಿ ಮೇನ್ ಪ್ರಾಬ್ಲಮ್ ಆಗೋದು ಮದರ್ಗೆ ಫೀಡಿಂಗ್ ಒಂದು, ಇನ್ನೊಂದು ಸ್ಲೀಪ್ ಡಿಪ್ರವೇಷನ್. ಅದನ್ನ ಸ್ಲೀಪ್ ಡಿಪ್ರವೇಷನ್ ಅನ್ನೋದು ಪ್ರೈಮರಿ ರೀಸನ್ ಫಾರ್ ವೆಯ್ಟ್ ಗೇನ್. ಅಂದರೆ ಆ್ಯಸ್ ಪರ್ ಇದು ನಾವು ಡ್ಯೂರಿಂಗ್ ಪ್ರೆಗ್ನೆನ್ಸಿ ನಿಮ್ದೇನು ವೆಯ್ಟ್ ಗೇನ್ ಆಗಿರುತ್ತೆ ಅದು ಫೀಡ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಕ್ಯಾಲರಿ
ನಾವು ಖರ್ಚು ಮಾಡ್ತೀವಿ, ನ್ಯಾಚುರಲಿ ಬಾಡಿ ಅದನ್ನ ಖರ್ಚು ಮಾಡುತ್ತೆ. ಬಟ್ ಯಾಕೆ ಅಲ್ಲಿ ಮದರ್ಸ್ಗೆ ವೆಯ್ಟ್ ಗೇನ್ ಆಗುತ್ತೆ, ಯಾಕೆ ಕಡಿಮೆ ಮಾಡೋಕ್ಕಾಗಲ್ಲ ಅಂದರೆ 2 ಉದಾಹರಣೆ ಕೊಡ್ಬೋದು ನಾನು ನಿಮಗೆ. ಒಂದು, ಈಗ ಫಾರ್ ಎಕ್ಸಾಂಪಲ್ ಮದರ್, ಈಗ ಕೆಲವೊಬ್ರು ಮಗು ರಾತ್ರಿ ಮಲಗುತ್ತೆ ಕರೆಕ್ಟಾಗಿ, ರಾತ್ರಿ ಬೆಳಗ್ಗೆ ಹೇಳೋ ಮಕ್ಕಳು ಇದ್ದಾರೆ. ಓಕೆ, ಕೆಲವೊಬ್ರು ಮಕ್ಕಳು ರಾತ್ರಿ 2 ಗಂಟೆ ತನಕ ಅದನ್ನು ಬಿಗಿನಿಂಗ್ ಹಂಗಿರೋದು ಇಲ್ವಲ್ಲ ಕಿರಣ್ ಸರ್, 2 ಅವರಿಗೆ ಹಾಲು ಕುಡಿಸ್ತಾನೆ ಇರಬೇಕು, ಎದ್ದೇಳ್ತಾನೆ ಇರ್ತವೆ. ಅದೇ ತುಂಬ ಸ್ಲೀಪ್ ಡಿಪ್ರೈವೇಷನ್ ಆಗುತ್ತೆ, ಡೀಪ್ ಸ್ಲೀಪ್ ಹೋಗಲ್ಲ ಬಾಡಿ, ಅಲರ್ಟ್ ಅಲ್ಲೇ ಇರುತ್ತೆ, ರಿಕವರಿ ಆಗಲ್ಲ ಬಾಡಿಗೆ. ಅದ್ರ ಜೊತೆ ಮತ್ತೆ ಕ್ರೇವಿಂಗ್ ಜಾಸ್ತಿ ಆಗುತ್ತೆ. ನಿದ್ದೆ ಆಗಿಲ್ಲ ಅಂದರೆ ಆ ಕಡೆ ಸ್ಟ್ರೆಸ್ ಆಗುತ್ತೆ, ಕ್ರೇವಿಂಗ್ ಜಾಸ್ತಿ ಆಗುತ್ತೆ, ಇನ್ ಟರ್ನ್ ಸ್ವಲ್ಪ ಜಾಸ್ತಿ ತಿನ್ನೋ ಥರನೂ ಆಗುತ್ತೆ. ಅಂದರೆ ಗೊತ್ತಿಲ್ಲದೆ ಅದು. ಓಕೆ, ಅದು ಯಾರ್ದು ತಪ್ಪಲ್ಲ ಅದು. ಸರ್ ನಾನು ಯಾಕೆ ಹೇಳ್ಕೊತೀನಿ ಅಂದರೆ, ಇದು ಎಲ್ರಿಗೂ ಆಗಿರುತ್ತೆ ಅಂತ ನಾನು ಪದೇ ಪದೇ ಹೇಳ್ಕೊತೀನಿ. ನಾನೇ ಸರ್ ಪಾಪು ಎಲ್ಲ ಮಲಗ್ತಿರ್ಲಿಲ್ಲ, ಮಲಗಿದ್ರು ಎಲ್ಲಿ ಅದ್ರದ್ದೇ ಕಡೆ ಗಮನ ಬರೀ. ಅಂದರೆ ಪಾಪು ಏನು ಹೊಟ್ಟೆ ಹಸಿತಾ, ಎದ್ಬಿಡ್ತಾ, ಸುಸು ಏನಾದರೂ ಮಾಡ್ತಾ, ಬರೀ ಇದೇ ಅಂದರೆ ಕಾನ್ಸ್ಟೆಂಟಾಗಿ ಓಡ್ತಾನೆ ಇರುತ್ತೆ. ಅವಾಗ ಏನಾಗ್ತಿತ್ತು, ಎದ್ದು ಆಬ್ವಿಯಸ್ಲಿ ಅಡುಗೆ ಮನೆ ಕಡೆ ಹೋಗ್ತೀವಿ. ಆ ಸ್ಟ್ರೆಸ್ಸಿಗೆ ಅದಕ್ಕೆ ಅಯ್ಯೋ ಏನೋ ಒಂದು ನೆಮ್ಮದಿಯಾಗಿದ್ದರೆ ಸಾಕು ಅನ್ನೋ ಥರ ಏನೋ ಒಂದು ಸಿಗುತ್ತೆ, ತಿಂದ್ಬಿಡೋದು. ನಾನೇ ಅದನ್ನು ಮಾಡಿದ್ದೀನಿ ಬಿಗಿನಿಂಗಲ್ಲಿ. ನಾನೇ ಎಷ್ಟು ಇಲ್ಲ ಕಟ್ನಿಟ್ಟಾಗಿರಬೇಕು ಅಂದ್ಕೊಂಡ್ರು ಎಷ್ಟೋ ಸಲ ನಾನೇ ಆ ಥರ ಮಿಸ್ಟೇಕ್. ಅದೆಲ್ಲ ಅನ್ಕಂಟ್ರೋಲಬಲ್, ನಮ್ಮ ಕೈಯಲ್ಲೇ ಇಲ್ವಲ್ಲ. ಈಗ ಫಾರ್ ಎಕ್ಸಾಂಪಲ್ ಅದೇ ಹೇಳಿದ್ನಲ್ಲ ನಾನು, ಕೆಲವೊಂದು ಮಕ್ಕಳು ಮಲಗ್ತಾರೆ ರಾತ್ರಿ, ಆ ತಾಯಂದ್ರಿಗೆ ಸ್ವಲ್ಪ ಜಾಸ್ತಿ ತೊಂದರೆ ಆಗೋದಿಲ್ಲ, ಅಂದರೆ ವೆಯ್ಟ್ ಈಸಿಯಾಗಿ ಹೋಗ್ಬಿಡುತ್ತೆ. ಇನ್ನು ಕೆಲವೊಬ್ಬರು ಮಕ್ಕಳು ತುಂಬ ಅಂದರೆ ಸ್ಲೀಪ್ ಸ್ಕೆಡ್ಯೂಲೇ ಸ್ವಲ್ಪ ಬೇರೆ ಥರ ಇರುತ್ತೆ. ಆವಾಗ ಮಗು ಮಲಗಿದಾಗೆಲ್ಲ ಇವ್ರು ಮಲಗಬೇಕು. ಕೆಲವೊಬ್ರಿಗೆ ನಿದ್ದೆ ಬರಲ್ಲ, ಮಲಗಿದಾಗ ನಿದ್ದೆ ಬರಲ್ಲ. ನೀವು ಚೆನ್ನಾಗಿ ನಿದ್ದೆ ಮಾಡ್ತೀರಿ ಅಂತ ನೀವು ಹೇಳಿದ್ರಿ, ಬಟ್ ಕೆಲವೊಬ್ರಿಗೆ ಮಗು ಮಲಗೋ ಟೈಮಲ್ಲೇ ನಾನು ಮಲಗಬೇಕು ಅಂದರೂ ನಿದ್ದೆ ಮಾಡೋಕೆ ಆಗಲ್ಲ. ಬಟ್ ಇನ್ನೊಂದು ಸಿನಾರಿಯೋನೂ ಇದೆ, ಕೆಲವೊಬ್ರಿಗೆ ತಾಯಂದ್ರು ಸಪೋರ್ಟ್ ಮಾಡ್ತಾರೆ, ಅಂದರೆ ನೀನು ಮಲ್ಕೋ, ನಾನು ಮಗು ನೋಡ್ಕೋತೀನಿ ಅನ್ನೋ ಥರ. ಕೆಲವೊಬ್ರಿಗೆ ಅತ್ತೆ ಸಪೋರ್ಟ್ ಮಾಡ್ಬೋದು, ಬಟ್ ಅದು ರೇರು. ಬಟ್ ಅದು ಅದೃಷ್ಟವಂತರು, ಅತ್ತೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರ ಅಮ್ಮ ಅಥವಾ ಮನೆಯಲ್ಲಿ ಯಾರು ಸಪೋರ್ಟ್ ಇದ್ದು, ನಾನು ಮಗು ನೋಡ್ಕೋತೀನಿ, ನೀನು ಚೆನ್ನಾಗಿ ಮಲ್ಕೋ, ಒಂದು 7-8 ಅವರ್ ಚೆನ್ನಾಗಿ ನಿದ್ದೆ ಮಾಡಿದ್ರೆ, ಫುಲ್ ಡೀಪ್ ಸ್ಲೀಪ್ ಹೋಗಿ ಪ್ರಾಪರ್ ನಿದ್ದೆ ಮಾಡಿದ್ರು ಅಂದರೆ ಅವ್ರದ್ದು ರಿಸಲ್ಟ್ ಹೆಂಗಿರುತ್ತೆ ಅಂದರೆ ಪಟಾಪಟ್ ಬೇಗ ಬಾಡಿ ಇರ್ತದೆ. ಅಂದರೆ ಯಾರಿಗೆ ಈ ಥರ ಫೆಸಿಲಿಟಿ ಇದೆ ಅವ್ರು ಬೇಗ ರಿಕವರ್ ಆಗ್ತಾರೆ, ಬೇಗ ಫಿಟ್ಟು ಆಗ್ತಾರೆ, ಬೇಗ ನಾರ್ಮಲ್ ವೆಯ್ಟ್ಗೂ ಬಂದ್ಬಿಡ್ತಾರೆ. ಎಲ್ರಿಗೂ ಈ ಲಕ್ಸುರಿ ಇರಲ್ವಲ್ಲ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ 70% ಜನರಿಗೆ ಲಕ್ಸುರಿ ಇರೋದಿಲ್ಲ. ಓಕೆ, ಸೊ ಆವಾಗ ಅವ್ರದ್ದು ಅದೇ ಸ್ಲೀಪ್ ಡಿಪ್ರೈವೇಷನ್ನು. ಈಗ ಲಕ್ಸುರಿ ಇದ್ರೂ ಈಗ ನನ್ನನ್ನು ತಗೊಂಡ್ರೆ ಅಮ್ಮ ನೋಡ್ಕೊ ಅಂದ್ರೆ ನೋಡ್ಕೊಳ್ಳೋರು, ನಮ್ಮ ಅತ್ತೆ ಬೇಕಾದ್ರೆ ಹೆಲ್ಪ್ ಮಾಡಿ ಅಂದರೆ ಮಾಡೋರು. ಅಂದರೆ ನಾನೇ ಒಂದು ಸಲಿನೂ ಬಾಯ್ಬಿಟ್ಟು ಯಾರನ್ನೂ ಕೇಳಲೇ ಇಲ್ಲ. ಬಟ್ ನನಗೆ ಇವಾಗ ನಾನು ಎಲ್ರಿಗೂ ಹೇಳೋದಂದರೆ ಪ್ಲೀಸ್ ಟೇಕ್ ಹೆಲ್ಪ್. ಆ ಟೈಮಲ್ಲಿ ಹೆಲ್ಪ್ ಕೇಳೋದಕ್ಕೆ ತುಂಬ ಮುಜುಗರ ಮಾಡ್ಕೋತೀವಿ, ತುಂಬ ಅಯ್ಯೋ ಅವ್ರಿಗೆ ಯಾಕೆ ಡಿಸ್ಟರ್ಬು ಅಂತ ಅನ್ಕೋತೀವಿ. ನಾನು ಹಾಗೆ ಮಾಡಿ ನಾನು ಸಿಕ್ಕಾಪಟ್ಟೆ ಸಫರ್ ಆದೆ. ಸೊ ಐ ಜಸ್ಟ್ ವಾಂಟೆಡ್ ಟು ಟೆಲ್ ಯು ಆಲ್, ನೋ ಪ್ರಾಬ್ಲಮ್, ಸೀಕ್ ಹೆಲ್ಪ್, ಕೇಳಿ ಹೆಲ್ಪ್. ಇಲ್ಲ ನನಗೆ ನೋಡ್ಕೊಳ್ಳಿ ಅಂತ ನೀವೇ ಬಾಯ್ಬಿಟ್ಟು ಕೇಳಿ, ಅದರ್ವೈಸ್ ಇಟ್ಸ್ ಅಂದರೆ ಫಸ್ಟ್ ಪ್ರಿಯಾರಿಟಿ ನಿದ್ದೆ ಕೊಡಿ ಅಂತ. ಅಂದರೆ ನಿದ್ದೆ, ರೆಸ್ಟ್ ಆ್ಯಂಡ್ ರಿಕವರಿ ಕೊಡಿ, ಆಮೇಲೆ ಉಳಿದಿದ್ದೆಲ್ಲ ಅಂದರೆ ಓಕೆ ನಾವೀಗ ಡಯಟ್ ಮಾಡಬೇಕಾ, ಎಕ್ಸಸೈಸ್ ಮಾಡಬೇಕಾ, ಅದನ್ನೆಲ್ಲ ಆಮೇಲೆ ಗ್ರ್ಯಾಜುವಲಿ ಸ್ಟೆಪ್ ಬೈ ಸ್ಟೆಪ್ ಫಿಗರ್ ಔಟ್ ಮಾಡ್ಬೋದು ಅಂತ. ಸೊ ಅದು ಒಂದು ಬೇಸಿಕ್ ಸ್ಟೆಪ್ಸು. ಮತ್ತು ಫೀಡಿಂಗ್ ಮಾಡೋದ್ರಿಂದ ಅಲ್ಲೂ ಸ್ವಲ್ಪ ಕ್ಯಾಲರಿ ಖರ್ಚಾಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲರೂ ಫೀಡಿಂಗ್ ಮಾಡಿದವರು, ನಾನು ಫೀಡಿಂಗ್ ಮಾಡ್ತಾ ಇದ್ದಾಗ ನ್ಯಾಚುರಲಿ ಕ್ಯಾಲರಿ ಬರ್ನ್ ಆಗ್ತಾ ಇದೆ, ಆದರೂ ವೆಯ್ಟ್ ನ್ಯಾಚುರಲಿ ಹೋಗಬೇಕು. ಬಟ್ ಕೆಲವೊಬ್ಬರಿಗೆ ಯಾಕೆ ಹೋಗಲ್ಲ ಅಂದರೆ, ಒಂದು ಸ್ಲೀಪ್ ಡಿಪ್ರೈವೇಷನ್ ರೀಸನ್ ಆಯಿತು, ಎರಡನೇದು ಮೂಢನಂಬಿಕೆಗಳು. ಐ ವಾಸ್ ಅಬೌಟ್ ಟು ಕಮ್ ಟು ದಿಸ್ ಪಾಯಿಂಟ್. ಅಂದರೆ ಇಷ್ಟು ತುಪ್ಪ ತಿನ್ನಬೇಕು, ಇಷ್ಟೊಂದು ಎಲ್ಲ ಅಂಟಿನ ಉಂಡೆ, ಆ ಉಂಡೆ, ಈ ಉಂಡೆ ಎಲ್ಲ, ಅದು ಅದೇ ನೀವು ಹೇಳಿ ಅದ್ರ ಬಗ್ಗೆ. ಅಂದರೆ ಅದಕ್ಕೀಗ ನಾವು ಹೆಂಗಂದ್ರೆ, ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಡಿಫ್ರೆಂಟ್ ಕಲ್ಚರ್ ಇದೆ. ಓಕೆ, ಇದೇ ಬಾಣಂತನ ಸ್ಟ್ಯಾಂಡರ್ಡ್ ಸಿಸ್ಟಮ್ ಅಂತ ಎಲ್ಲರೂ ಏನು ಸ್ಟ್ಯಾಂಡರ್ಡಾಗಿ ಒಂದೇ ಮಾಡ್ತಾ ಇಲ್ಲ. ಈಗ ನಮ್ಮ ಊರ ಕಡೆ ಬೈಂದೂರು, ಕೊಲ್ಲೂರು ಅಲ್ಲೆಲ್ಲ ಬರೀ ನಿನ್ನೆ ಕೇಳ್ತಾ ಇದ್ದಾನೆ, ಏನು ಮಾಡ್ತೀರೋ, ಬರೀ ಒಣಮೀನು ಸಾರು ತಿನ್ಸೋದು, ತರಕಾರಿ ತಿನ್ನಕ್ಕೆ ಕೊಡಲ್ಲ, ಈ ಥರ ಎಲ್ಲ, ನೀರು ಕೊಡಲ್ಲ, ನೀರು ಕೊಡಲ್ಲ, ಈ ಥರ ಎಲ್ಲ ರೂಲ್ಸ್ ಇದೆ. ಇನ್ನೆಲ್ಲೋ ಒಂದು ಕಡೆ ಕೇಳಿದೆ, ಬರೀ ಬ್ರೆಡ್ಡು ಮತ್ತು ಕಾಫಿ ಕುಡಿಸೋದು, ಬ್ರೆಡ್ ತಿನ್ನಿಸೋದಂತೆ. ಓಕೆ, ಹಾಸನ ಕಡೆ ಹೇಳ್ತಿದ್ರು ಅರ್ಧರ್ಧ ಅಂದರೆ ಒಂದು ಸೌಂಡ್ ಕಟ್ಲೆ ತುಪ್ಪ ತಿನ್ನಲೇಬೇಕಂತ, ಅಜ್ಜಿ ಹೇಳಿದ್ರಂತ, ತುಪ್ಪ ತಿನ್ಬೇಕಂತ. ಓಕೆ, ಈಗ ಅದು ತಿಂದು ಅವರಿಗೆ ಅದು ವರ್ಕ್ ಆಗಿದೆ, ಯಾಕೆ ಅಂದರೆ ಅವ್ರು ಆ್ಯಕ್ಟಿವ್ ಇದ್ರು. ಆ ಕಾಲದ್ದು ಸಿಸ್ಟಮ್ನ ನಮಗೆ ಈ ಕಾಲಕ್ಕೆ ವರ್ಕ್ ಆಗುತ್ತೆ ಅಂತ ಹಾಕೋದಕ್ಕೆ ಇವಾಗ ನಮ್ಮ ಹತ್ರ ಅಷ್ಟೊಂದು ನಾವು ಆ್ಯಕ್ಟಿವ್ ಆಗಿಲ್ಲ. ಸೊ ಅವರು ಅದೆಲ್ಲ ತಿಂದು ಮೋಸ್ಟ್ಲಿ ಕರಗಿಸ್ತಾ ಇದ್ರು, ವಾಪಸ್ ಸಣ್ಣನೂ ಆಗ್ತಾಯಿದ್ರು, ಅಂದರೆ ಹೈ ತುಪ್ಪ ತಿಂದು. ಈಗ ಅವ್ರು ನನಗೆ ಇದು ವರ್ಕ್ ಆಗಿತ್ತು, ನಿನಗೂ ಇದು ವರ್ಕ್ ಆಗುತ್ತೆ ಅಂತ ಅದೇ ಸಿಸ್ಟಮ್ನ ಈಗ ಅಂದರೆ 500 ml ಆಫ್ ತುಪ್ಪ ಹೆಚ್ಚು ಕಡಿಮೆ
ಹೆಚ್ಚು ಕಡಿಮೆ ಇದು ಒಂದು 900 + × 5 ಅಂದರೆ ಹತ್ತತ್ರ ಒಂದು 4,500 ಕ್ಯಾಲೋರಿ ಒಂದು 4ರಿಂದ 4,500 ಅಷ್ಟು ಕ್ಯಾಲರೀಸ್ ಬರುತ್ತೆ. ಓಕೆ, ಅಷ್ಟು ಅಮೌಂಟ್ ಆಫ್ ಫುಡ್ ತಿಂದರೆ ಆಬ್ವಿಯಸ್ಲಿ ವೆಯ್ಟ್ ಗೇನ್ ಗ್ಯಾರಂಟಿಡ್. ಓಕೆ, ಸೊ ಈಗಿರೋ ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು. ಕುಣಿಯಬೇಕು. ಸೊ ಈಗಿರೋ ಸಿನಾರಿಯೋಗೆ ನನ್ನ ಸಜೆಷನ್ ಏನಂದ್ರೆ ಬ್ಯಾಲೆನ್ಸ್ ಡಯಟ್ ಮಾಡೋದು ಬೆಟರು. ಓಕೆ, ಫೀಡ್ ಮಾಡ್ತಿದ್ದೀರಾ ಅಂತ ಹೇಳಿದಕ್ಕೆ ಒಂದು 20% ಎಕ್ಸ್ಟ್ರಾ ಕ್ಯಾಲರೀಸ್ ತಿನ್ಬೋದು. ನಮ್ಮ ಬಾಡಿಗೆ ಎಷ್ಟು ಬೇಕು ಕ್ಯಾಲರೀಸು ಅಂತ ಕೌಂಟ್ ಮಾಡಬೇಕು ಅಂದ್ರೆ ಅದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ, ಹೌ ಟು ಕೌಂಟ್ ಕ್ಯಾಲರೀಸು BMR ಅಂತ. ನನ್ನ ಚಾನಲ್ ಸಿಗುತ್ತೆ, ಕಿರಣ್ ಸಾಗರ್ ಹೌ ಟು ಕೌಂಟ್ ಅದೆಲ್ಲ ಲಿಂಕ್ ನ ಕೂಡ ಮೆನ್ಷನ್ ಹೌ ಮಾಡಿರ್ತೀನಿ, ಟು ನೀವು ಕೌಂಟ್ ಹೋಗಿ ಕ್ಯಾಲರೀಸ್ ಚೆಕ್ ಅಂತ ಹಾಕಿದ್ರೆ ಅದು ಸಿಗುತ್ತೆ. ಅದನ್ನ ನೋಡ್ಬೋದು ಅವ್ರ ಬಾಡಿಗೆ ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ. ಬಟ್ ಸ್ಟಾರ್ಟಿಂಗಲ್ಲಿ ಒಂದು 1.2 ಸ್ವಲ್ಪ ಜಾಸ್ತಿ ಬೇಕು. ಫೀಡ್ ಮಾಡ್ತಿದ್ದೀರಾ, ಇಮ್ಮಿಡಿಯೇಟ್ ಆಗಿ ನಾನು ಕಡಿಮೆ ತಿನ್ನೋದು. ಸರ್, ಇನ್ನು ಬಾಣಂತಿ ಹೊರಗೆ ಬಂದರೆ, ಈ ಬಾಣಂತಿನ ಟೈಮಲ್ಲಿ ತುಂಬ ಹಾಲು, ಈ ತುಪ್ಪ, ಆಮೇಲೆ ಅದು ಇದು ಸುಮಾರು ಕೊಡ್ತಾರೆ, ಅಂದರೆ ರೆಗ್ಯುಲರ್ ಆಗಿ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅಂದರೆ ಹಾಲು ಬರಬೇಕು ಅಂತ ಕೊಡ್ತಿದ್ದೀನಿ ಅಂತ. ಅಂದರೆ ಪ್ರಪಂಚದಲ್ಲಿ ಮನುಷ್ಯ ಒಬ್ಬನೇ ಒಬ್ಬ ಪ್ರಾಣಿ, ಹಾಲು ಬರಬೇಕು ಅಂತ ಹೇಳಿ ಬೇರೆ ಪ್ರಾಣಿ ಹಾಲು ಕುಡಿಯೋ ಒಂದು ಪದ್ಧತಿ ಇರೋದು. ಓಕೆ, ಬಟ್ ಆದರೆ ನಾನು ಹೇಳೋದೇನೆಂದರೆ ಲಿಮಿಟೆಡ್ ಅಮೌಂಟಲ್ಲಿ ನೀವು ಹಾಲು ತೊಗೊಳ್ಳಿ, ತುಪ್ಪ ತೊಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಲೀಟ್ರ್ ಗಟ್ಟಲೆ ಎಲ್ಲ ಕುಡಿದ್ರೆ ವೆಯ್ಟ್ ಗೇನ್ ಗ್ಯಾರಂಟಿಡು. ಬಿಕಾಸ್ ಅದೂ ಹೈ ಕ್ಯಾಲರಿ ಫುಡ್ಡೇನೆ, ತುಂಬ ಜಾಸ್ತಿ. ಅದು ಮಿತ್ ಆ್ಯಕ್ಚುಲಿ. ನಿಮಗೆ ಹಾಲ್ದು ಪ್ರಾಬ್ಲಮ್ ಇದೆ ಅಂದರೆ ನೀವು ಒಂದು ಬ್ಯಾಲೆನ್ಸ್ ಡಯಟ್ ಮಾಡಿ, ಪ್ರೋಟೀನ್ ಇಂಟೆಕ್ ಸರಿಯಾಗಿ ತೊಗೊಳ್ಳಿ, ಬೇಕಿದ್ರೆ ಈ ಆಳ್ವಿ ಬೀಜ ತೊಗೊಳ್ಳಿ, ಮೆಂತ್ಯ ತೊಗೊಳ್ಳಿ, ಇದೆಲ್ಲ ನಿಮಗೆ ಹೆಲ್ಪ್ ಮಾಡುತ್ತೆ. ಅದರಲ್ಲೆಲ್ಲ ಗ್ಯಾಲಕ್ಟೋಗೋಕ್ ಪ್ರಾಪರ್ಟೀಸ್ ಅಂತ ಇರುತ್ತೆ. ಅದು ಸ್ವಲ್ಪ ಮಿಲ್ಕ್ ಪ್ರೊಡಕ್ಷನ್ಗೆಲ್ಲ ಸಪೋರ್ಟ್ ಮಾಡುತ್ತೆ. ಈವನ್ ಮೊರಿಂಗಾ, ನುಗ್ಗೆ ಸೊಪ್ಪು, ಹೌದು, ಅದೆಲ್ಲ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಒಳ್ಳೆ ಅಂದರೆ ಎಲ್ಲ ರೀತಿ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಇದ್ದಾಗ ಅದು ಹೆಲ್ಪ್ ಮಾಡುತ್ತೆ. ಇದು ಆಳ್ವಿ ಬೀಜ ಅಂತೂ ಸೂಪರಾಗಿ ಹೆಲ್ಪ್ ಮಾಡುತ್ತೆ. ಓಕೆ, ಬಟ್ ಆದರೆ ಹಾಲು ಕುಡಿದ್ರೆ ಮಾತ್ರ ನಂಗೆ ಹಾಲು ಬರುತ್ತೆ ಅನ್ನೋದು ಅದು ಮೂಢನಂಬಿಕೆ ಆ್ಯಕ್ಚುಲಿ. ಓಕೆ, ನಿಮಗೆ ಹೈಯೆಸ್ಟ್ ಕಮೆಂಟ್ ಮಾಡಿರೋ ಜನನ ಅದೇ ಅನ್ಸುತ್ತೆ. ಹೆಂಗೆ ನೀವು ಇದು ಮಾಡಿದಿರ ಅಂದರೆ ಪೋಸ್ಟ್ ಪಾರ್ಟಮ್ ವೆಯ್ಟ್ ಏನೋ ಕಡಿಮೆ ಮಾಡಿದ್ರಿ, ಬಟ್ ಹೆಂಗೆ ಸ್ಟ್ರೆಚ್ ಮಾರ್ಕ್ ಹಾಕಿಲ್ಲ ನಿಮಗೆ? ನಾರ್ಮಲ್ ಆಗಿ ಏನಕ್ಕೆ ನಿಜ, ಅದು ಏನಂದ್ರೆ ನಾರ್ಮಲ್ ಅಂದರೆ ಕೊಬ್ಬರಿ ಎಣ್ಣೆಗಿಂತ ನೀವೇ ಮಾಡಿಸ್ಬೋದು. ಬಟ್ ಅದೊಂದೇನಲ್ಲ, ಇವ್ರ ನ್ಯೂಟ್ರಿಷನ್ ಅಂದರೆ ಒಳಗಡೆಯಿಂದ ಬಾಡಿ ಹೀಲ್ ಆಗೋದು ಅಷ್ಟೇ ಇಂಪಾರ್ಟೆಂಟು. ನಾವು ಒಳಗಡೆಯಿಂದ ಏನು ಕೊಡ್ತೀವಿ ಅದೂ ಇಂಪಾರ್ಟೆಂಟು. ಅಂದರೆ ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದ್ದೀರಾ, ಒಳಗಡೆಯಿಂದ ಅಂದರೆ ಚೆನ್ನಾಗಿ ಪ್ರೋಟೀನ್ ಇಂಟೇಕು, ಹೆಲ್ದಿ ಫ್ಯಾಟ್ಸ್ ಎಲ್ಲ ಸರಿಯಾಗಿ ತೊಗೊಂಡಿದ್ದೀರಾ. ಸರ್, ಇನ್ನು ಎಕ್ಸಸೈಸ್ ಅಂತ ಬಂದಾಗ ಸುಮಾರು ಜನಕ್ಕೆ, ಯಾಕಂದರೆ ಎಲ್ಲರೂ ಮಿಡಲ್ ಕ್ಲಾಸ್ ಜನ ಅಂತೂ ಯೋಚನೆ ಮಾಡಿದೆ, ನಮಗೆ ಜಿಮ್ಮಿಗೆ ಹೋಗಿ ಎಕ್ಸಸೈಸ್ ಮಾಡೋದಕ್ಕಾಗಲ್ಲ, ಅಥವಾ ನನಗೆ ಮನೇಲಿ ಮಾಡೋ ಕೆಲಸನೇ ತುಂಬ ಆಗ್ಬಿಡುತ್ತೆ, ಮತ್ತೆ ನಾನು ವರ್ಕೌಟು ಮಾಡಬೇಕು ಅಂದರೆ ಆಗಲ್ಲ ಅಂತ ನೀವು ಹೇಳೋದಕ್ಕಿಂತ ಮುಂಚೆ ನಾನು ಒಂದು ಕ್ವೆಶನ್ ಕೇಳ್ಬಿಡ್ತೀನಿ. ಸುಮಾರು ಜನ ನಾನು ನೋಡಿದ್ದೀನಿ, ಈಗ ನಮ್ಮ ತಾಯಂದ್ರು ಏಜ್ನವರೆಲ್ಲರೂ ಗಂಟೆಗಟ್ಟಲೆ ಕುತ್ಕೊಂಡು ಯಾವುದೋ ಒಂದು ನಮಗೆ ಉಪಯೋಗಕ್ಕೆ ಇಲ್ಲ ಲೈಫಲ್ಲಿ, ಅದರಿಂದ ಇನ್ನೂ ನೆಗೆಟಿವಿಟಿನೇ ಜಾಸ್ತಿ ಅಂಥ ಶೋಗಳನ್ನು ನೋಡ್ತೀವಿ. 6 ಗಂಟೆಯಿಂದ 10:30 ತನಕ ಕಂಟಿನ್ಯೂಸ್ ಆಗಿ ಸೀರಿಯಲ್ಗಳನ್ನು ನೋಡ್ತೀವಿ. ಸೊ ನಾವು ರಿಲ್ಯಾಕ್ಸ್ ಅಥವಾ ನಮ್ಮ ಬಾಡಿಗೆ ನಾವು ಟೈಮ್ ಕೊಟ್ಕೊಳ್ಳೋದು, ರಿಲ್ಯಾಕ್ಸ್ ಮಾಡೋದು ಅಂದರೆ ಅದನ್ನು ನಾವು ಯಾವ ಥರ ರಿಲ್ಯಾಕ್ಸ್ ಮಾಡ್ಕೋತೀವಿ, ಯಾವ ವಿಷಯಕ್ಕೆ ಅದನ್ನು ಲಿಂಕ್ ಮಾಡ್ತೀವಿ ಅನ್ನೋದು ನಮ್ಮ ಮೇಲೆ. ಇಲ್ಲಕ್ಕೆ ನಾವು ಆರಾಮಾಗಿ 1 ಅವರ್ ವಾಕ್ ಮಾಡಿನೂ ರಿಲ್ಯಾಕ್ಸ್ ಮಾಡ್ಬೋದು, ಯೋಗ ಮಾಡಿನೂ ರಿಲ್ಯಾಕ್ಸ್ ಮಾಡ್ಬೋದು, TV ನೋಡಿನೂ ರಿಲ್ಯಾಕ್ಸ್ ಮಾಡ್ಬೋದು. ಸೊ ಪ್ಲೀಸ್, ನನಗೆ ಯಾರಾದರೂ ನನಗೆ ಅದನ್ನು ಹೇಳಿದರೆ ಐ ಡೋಂಟ್ ಅಗ್ರಿ ಸರ್ ವಿತ್ ದಮ್. ನಂಗೆ ಟೈಮೇ ಇಲ್ಲ, ನನಗೆ ಮನೆ ಕೆಲಸನೇ ಜಾಸ್ತಿ ಆಗುತ್ತೆ. ನೋ 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 ಅಂದರೆ ಅದು ಅಂದರೆ ಪ್ರಾಬ್ಲಮ್ ಏನಂದರೆ, ಒಂದು ಕೆಲವೊಬ್ಬರು ಆ ಥರ ಅವರಿಗೆ ಪೋಟ್ರೆ ಅಂದರೆ ನಾನು ಅಷ್ಟು ಮಾಡಿಬಿಟ್ಟೆ, ಡೈಲಿ 2 ಅವರ್ ಎಕ್ಸಸೈಸ್ ಮಾಡಿಬಿಟ್ಟೆ, ಆ ಥರ ಎಲ್ಲ ಒಂದು ಇಮೇಜ್ ಕ್ರಿಯೇಟ್ ಮಾಡಿರ್ತಾರೆ. ಅಷ್ಟು ಬೇಕಾಗಿಲ್ಲ ಆ್ಯಕ್ಚುಲಿ. ಸ್ಟಾರ್ಟಿಂಗಲ್ಲಿ ಬೇಕಾಗಿರೋದೇನು, ಒಂದು ನನಗೆ ಡಾಕ್ಟ್ರು ನನಗೆ ಸಿಗ್ನಲ್ ಕೊಟ್ಟರು, ನನಗೆ ಎಕ್ಸಸೈಸ್ ಮಾಡ್ಬೋದು ನನ್ನ ವೆಯ್ಟೆಲ್ಲ ಕಡಿಮೆ ಮಾಡೋದಕ್ಕೆ ಅಂತ. ಸೊ ಸ್ಟಾರ್ಟ್ ವಿತ್ ಸಿಂಪಲ್ ಒಂದು ಸ್ವಲ್ಪ ವಾಕಿಂಗಿಂದ ಸ್ಟಾರ್ಟ್ ಮಾಡೋದು. ಡೈಲಿ ಒಂದು 30 ಮಿನಿಟ್ಸ್ ವಾಕಿಂಗು, ಸ್ವಲ್ಪ ವೀಕ್ ಬೈ ವೀಕ್ ಒಂದು 10 ನಿಮಿಷ ಜಾಸ್ತಿ ಮಾಡ್ಕೊತಾ ಹೋಗ್ಬೋದು. ಆಮೇಲೆ ಲೈಟಾಗಿ ಒಂದು ಸ್ವಲ್ಪ ಸೂರ್ಯ ನಮಸ್ಕಾರ, ಸ್ವಲ್ಪ ಸ್ಟ್ರೆಚಿಂಗ್, ಯೋಗ ಥರ ಸ್ಟಾರ್ಟ್ ಮಾಡ್ಬೋದು. ಓಕೆ, ಏನು ಸ್ವಲ್ಪ ಈ ಹೊಟ್ಟೆ ಮೇಲೆ ಅಂದರೆ ಹೊಟ್ಟೆ ಏನಾದರೂ ವೀಕ್ ಇದ್ದರೆ ಎಲ್ಲ ಸ್ವಲ್ಪ ಕೋರ್ ಮೇಲೆ ಪ್ರೆಷರ್ ಜಾಸ್ತಿ ಬಿಡಬಾರ್ದು. ಬಟ್ ಲೆಗ್ ವರ್ಕೌಟ್ ಆಗಲಿ, ಸ್ಕ್ವಾಟ್ಸು, ಬಾಡಿ ವೆಯ್ಟ್ ವರ್ಕೌಟ್ಸ್ ತುಂಬ ಇದೆ, ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಸಿಂಪಲ್ ಯೋಗ ವಿಡಿಯೋಸು ನನ್ನ ಚಾನಲಲ್ಲಿ ಇದೆ. ಓಕೆ, ಆ ಥರದ್ದು ಮಾಡ್ಬೋದು ಅವರು. ಓಕೆ, ಬಟ್ ಒಂದ್ಸಲ ಓಕೆ ನಾನು ಇವಾಗ 1 ಅವರ್ ಎಕ್ಸಸೈಸು, ಫಿಸಿಕಲ್ ಆ್ಯಕ್ಟಿವಿಟಿನ ನನಗೆ ಮಾಡುವಷ್ಟು ಶಕ್ತಿ ಬಂದಿದೆ. ಇವಾಗ
ಮತ್ತು ನನಗೆ ಏನೇ ಮಾಡಿದ್ರು ನನಗೆ ನೋವು ಡಿಸ್ಕಂಫರ್ಟು ಎಲ್ಲ ಏನೂ ಇಲ್ಲ. ಆ ಥರ ಇರಬೇಕಾದ್ರೆ ಅವರು ಜಾಸ್ತಿ ಸ್ವಲ್ಪ ಸ್ಟ್ರೆಂತ್ ಬೇಸ್ಡ್ ವರ್ಕೌಟ್ಗಳನ್ನ ಮಾಡ್ಬೋದು. ಸ್ಟ್ರೆಂತ್ ಟ್ರೈನಿಂಗ್ ಅಂದಾಗ ಟೇಕ್ ಇಟ್ ಸ್ಲೋ. ಅದೇ ಟೇಕ್ ಇಟ್ ಸ್ಲೋ ಅಂದರೆ ಇಮ್ಮಿಡಿಯೇಟ್ ಆಗಿ ವೆಯ್ಟ್ ಕಡಿಮೆ. ನನಗೆ ಎಲ್ಲರೂ ತುಂಬ ಜನ ಡೆಡ್ಲೈನ್ ಹಿಡ್ಕೊಂಡ್ ಬರ್ತಾರೆ. ನಾನು 2 ತಿಂಗಳಲ್ಲಿ ಅದು ಇಮಿಡಿಯೇಟ್ ಆಗಿ ವೆಯ್ಟ್ ಕಡಿಮೆ ಒಂದು, ಆಮೇಲೆ ನಂಗೆ ಹೊಟ್ಟೆ ಪೋರ್ಷನ್ ಅಷ್ಟೇ ಹೋಗ್ಬೇಕು, ಹಿಪ್ ಪೋರ್ಷನ್ ಅಷ್ಟೇ ಹೋಗ್ಬೇಕು, ತೋಳೆಲ್ಲ ಅಷ್ಟೇ ಹೋಗ್ಬೇಕು ಆ ಪೋರ್ಷನ್. ಅದೇ ಮಟನ್ ಅಂಗಡಿಗೆ ಹೋಗಿ ರಿಡಕ್ಷನ್. ಒಂದು ಮಟನ್ ಅಂಗಡಿಗೆ ಹೋಗಿ ಮಚ್ ಸಿಗತ್ತೆ, ತಗೊಬನ್ನಿ ಅದನ್ನ ಅದ್ರಲ್ಲಿ ಮಾತ್ರ ಅದನ್ನ ಕಟ್ ಮಾಡೋಕ್ಕಾಗತ್ತೆ. ಅದು ಸ್ಪಾಟ್ ರಿಡಕ್ಷನ್ ಅನ್ನೋದು ಪಾಸಿಬಲೇ ಇಲ್ಲ. ಓಕೆ, ಅದ್ರಲ್ಲಿ ವಿಡಿಯೋಸ್ ತುಂಬಾ ಇರುತ್ತೆ, 7 ದಿನಗಳಲ್ಲಿ ಇದನ್ನ ಮಾಡಿ ಹೊಟ್ಟೆ ಅಷ್ಟೇ ಕರಗಿಸಿ ಅಂತ. ಆಕ್ಚುಲಿ ಅಂತ ವಿಡಿಯೋಗಳೇ ವೈರಲ್ ಹೋಗೋದು. ಈಗ ನಾನೀಗ ಪ್ರಾಕ್ಟಿಕಲ್ ಆಗಿ ಉದಾಹರಣೆ ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಅದ್ರಲ್ಲಿ ಒಂದೇ ಒಂದು ಜಾಗದಲ್ಲಿ ಬಕೆಟ್ ಅಲ್ಲಿ ನೀರು ತಗೊಂಡ್ರೆ ಅಲ್ಲಿ ಮಾತ್ರ ಕಡಿಮೆ ಆಗುತ್ತಾ? ಎಲ್ಲ ಮತ್ತೆ ಅದು ಇದಾಗುತ್ತೆ. ಬಾಡಿನಲ್ಲಿ ಫ್ಯಾಟ್ ಅನ್ನೋದು ನಿಮ್ಗೆ ಸುಮ್ಮನೆ ಸ್ಟೋರ್ ಆಗಿಲ್ಲ. ನಿಮ್ಮ ಪೋಸ್ಟ್ ಪ್ರೆಗ್ನೆನ್ಸಿನಲ್ಲಿ ನಿಮಗೆ ಎನರ್ಜಿ ರಿಕ್ವೈರ್ಮೆಂಟ್ ಇರುತ್ತೆ, ಅವಾಗ ಅದು ಯೂಸ್ ಆಗುತ್ತೆ. ಓಕೆ, ಹೋಗುತ್ತೆ, ಅದು ಹೋಗಲ್ಲ ಅಂತ ಇಲ್ಲ, ಬಟ್ ಅದಕ್ಕೆ ಟೈಮ್ ಬೇಕು. ಹೊರಗಡೆಯಿಂದ ನಾನೇನೋ ಅಪ್ಲೈ ಮಾಡಿ ಮಸಾಜ್ ಮಾಡಿ ಏನೂ ಹೋಗಲ್ಲ. ಓಕೆ, ಒಂದು ನಮ್ಮ ದೇಹದಲ್ಲಿರುವ ಮಾಂಸಖಂಡಗಳನ್ನ ಉಪಯೋಗಿಸಿ ಮಾಡುವಂತಹ, ಅಂದರೆ ಅದು ನಾನು ಎಲ್ರಿಗೂ ಏನು ಹೇಳ್ತೀನಿ ಅಂದರೆ ಪೂರ್ತಿ ದೇಹ ಉಪಯೋಗಿಸಿ ಮಾಡುವಂತಹ ವ್ಯಾಯಾಮಗಳನ್ನ ಮಾಡಿ. ಆವಾಗ ನಿಮ್ಮ ದೇಹದಲ್ಲಿ ಸ್ವಲ್ಪ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ. ನೀವು ಚೆನ್ನಾಗಿ ಏಳೋದು ಕೂರೋದು ನಿಮ್ಮ ದಿನನಿತ್ಯದ ಮೂಮೆಂಟ್ಸ್ನೆಲ್ಲ ಈಸಿಯಾಗಿ ಮಾಡ್ಬೋದು. ಓಕೆ, ಫುಲ್ ಬಾಡಿ ಎಕ್ಸಸೈಸ್ ಬೆಸ್ಟ್ ಇನಿಷಿಯಲ್ ಫೇಸಲ್ಲಿ. ಹೊಟ್ಟೆ ಎಕ್ಸಸೈಸು ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು ಅವಾಗಲೇ ಹೇಳಿದೆ, ಡಯಾಸ್ಟೇಟಿಸ್ ರೆಕ್ಟಿ ಸಮಸ್ಯೆ ಇದ್ದರೆ ಅದಕ್ಕೂ ಸೊಲ್ಯೂಷನ್ ಇದೆ. ಈಗ ಹೊಟ್ಟೆ ಸೀಲ್ ಬಿಡ್ತು ಅಂದರೆ ಅದೇನು ಪರ್ಮನೆಂಟ್ ಕಂಡೀಷನ್ ಅಂತ ಅಲ್ಲ, ಅದನ್ನ ಸರಿ ಮಾಡ್ಬೋದು. ನಾವೇ ಎಷ್ಟೋ ಜನರಿಗೆ ಮಾಡಿಸಿದ್ವಿ. ಸೊ ಫಾರ್ ಎಕ್ಸಾಂಪಲ್ ಅವರು ಡೈರೆಕ್ಟ್ ಅಂದರೆ ಡೈರೆಕ್ಟ್ ಹೊಟ್ಟೆಗೆ ಇಲ್ಲೂ ವರ್ಕ್ ಮಾಡೋದಲ್ಲ, ಸೈಡ್ ಅಂದರೆ ಈ ಓಬ್ಲಿಕ್ಸು ಈ ಥರ ಎಲ್ಲ ಲೋವರ್ ಬ್ಯಾಕು ಎಲ್ಲ ಸ್ಟ್ರೆಂಥನ್ ಮಾಡ್ಕೊತ ಗ್ರ್ಯಾಜುವಲ್ ಆಗಿ ಅದು ಆಟೋಮೆಟಿಕ್ಕಾಗಿ ಹೀಲ್ ಆಗುತ್ತೆ ಸ್ವಲ್ಪನೇ. ಓಕೆ, ಅಂದರೆ ಅದಕ್ಕೆ ಅಂತಲೇ ಸ್ಪೆಸಿಫಿಕ್ ವರ್ಕೌಟ್ಸ್ ಇದೆ. ಡಯಾಸ್ಟೇಟಿಸ್ ರೆಕ್ಟಿ ಐ ಥಿಂಕ್ ನನ್ನ ಚಾನಲಲ್ಲಿ ಹೈಯೆಸ್ಟ್ ಒಂದು 5 ಲಕ್ಷದ ಮೇಲ್ಗಡೆ ವ್ಯೂಸ್ ಆಗಿರೋ ಒಂದು ವಿಡಿಯೋ ಇದೆ. ಬೇಸಿಕಲಿ ಈಗ ಯಾರಿಗಾದ್ರೂ ನಾವೀಗ ರೀಲಲ್ಲಿ 1 ನಿಮಿಷದಲ್ಲಿ ಡಯಾಸ್ಟೇಟಿಸ್ ರೆಕ್ಟಿ ಎಲ್ಲ ಎಕ್ಸಸೈಸ್ ಅಷ್ಟು ತೋರ್ಸೋಕ್ಕಾಗಲ್ಲ. ಅದ್ರ ಬಗ್ಗೆ ಈ ವಿಡಿಯೋ ಇದೆ 15 ನಿಮಿಷದ್ದು. ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತೀನಿ, ಕೊನೆಯಲ್ಲಿ ಒಂದು ಶಾರ್ಟ್ ವಿಡಿಯೋ ಮಾಡಿದ್ರು, ಕೊನೆಯಲ್ಲಿ ಹೇಳ್ತೀನಿ ಈ ವಿಡಿಯೋ ಬಗ್ಗೆ ಡೀಟೇಲ್ಡ್ ವಿಡಿಯೋ ಯೂಟ್ಯೂಬಲ್ಲಿ ಮಾಡಿದ್ದೀನಿ, ನೋಡಿ ಹೋಗಿ ಅಂತ ಹೇಳ್ತೀನಿ. ಅಲ್ಲೊಬ್ರು ಹೋಗಿ ನೋಡಿರಲ್ಲ, ಎಲ್ಲ ಅದೇನೇ ಇಲ್ಲೇನೆ ನಾನು 10 ನಿಮಿಷಕ್ಕೆ ಏನೋ ಒಂದು ಜಂಪಿಂಗ್ ಜಾಕ್ಸ್ ಮಾಡಿನೋ ಹಿಂಗೆ ಒಂದು ಕಾಗೆ ಹಾರಿಸ್ಬಿಟ್ರೆ ಮುಗೀತು. ಜನ ನಂಬಿಡ್ತಾರೆ, ಸೇವ್ ಮಾಡ್ಕೋತಾರೆ, ಶೇರ್ ಮಾಡ್ತಾರೆ. ಬಟ್ ಅದನ್ನ ಮಾಡಿನೂ ಹಾಳು ಮಾಡ್ಕೊಂಡವ್ರು ತುಂಬ ಜನ ಇದ್ದಾರೆ. ಈಗ ಯಾರೋ ಪ್ರೆಗ್ನೆನ್ಸಿ ನಂತರ ನಾನು ಕ್ರಂಚಸ್ ಮಾಡ್ಕೊಳ್ಳೋ ನನ್ನ ಹೊಟ್ಟೆ ಕರಗುತ್ತೆ ಅಂತ ಪಾಪ ಯಾರೋ ಒಂದು ಹಳ್ಳಿಲಿರೋ ಹುಡುಗಿಗೆ ಏನೋ ಡಯಾಸ್ಟೇಟಿಸ್ ರೆಕ್ಟಿ ಏನೋ ಪ್ರಾಬ್ಲಮ್ ಇದೆ, ಅವಳಿಗೆ ಅವ್ರಿಗೆ ಗೊತ್ತಿಲ್ಲ ಪಾಪ. ಓಕೆ, ಅದು ಸರಿನೋ ತಪ್ಪು ಅಂತ. ನಾಳೆಯಿಂದ ಬೆಳಗ್ಗೆ ಹಿಂಗೆ ಕ್ರಂಚಸ್ ಮಾಡ್ತಾ ಇದ್ದಾರೆ, ಒಂದಿನ ಒಂಥರ ಬಲೂನ್ ಥರ ಹೊರಗಡೆ ಬರುತ್ತೆ. ಅವಾಗ ಏನಾಗಿರುತ್ತೆ, ಅಲ್ಲಿ ಹರ್ನಿಯಾ ಆಗಿರುತ್ತೆ. ಹರ್ನಿಯಾ ಆದಮೇಲೆ ಮತ್ತೆ ಮೆಶ್ ಅಂತ ಹಾಕ್ತಾರೆ ಒಳಗಡೆಯಿಂದ. ಹರ್ನಿಯಾ ಆದಮೇಲೆ ಮೆಶ್ ಹಾಕಿದರೆ ಅವ್ರಿಗೆ ಹೆಂಗಂದರೆ ಕೆಲವೊಬ್ಬರಿಗೆ ಯಾವಾಗಲೂ ಏನೋ ಒಂದು ಇರೋ ಥರ ಫೀಲ್ ಆಗ್ತಾ ಇರುತ್ತೆ ಅಲ್ಲಿ. ಅಂದರೆ ಒಂದ್ಸಲ ಆ ಹರ್ನಿಯಾ ಆಗಿ ಆ ಪೋಸ್ಟ್ ಕರೆಕ್ಷನ್ ಎಲ್ಲ ಮಾಡಿದ್ಮೇಲೆ ಅವ್ರಿಗೆ ಮತ್ತೆ ಆಮೇಲೆ ನಾರ್ಮಲ್ ಎಕ್ಸಸೈಸ್ಗಳು ಮಾಡೋದು ಕಷ್ಟ. ಅಂದರೆ ನಾರ್ಮಲ್ ಎಕ್ಸಸೈಸ್ ಮಾಡಿದ್ರೆ ಏನೋ ಒಂಥರ ಡಿಸ್ಕಂಫರ್ಟ್ ಫೀಲ್ ಆಗ್ತಾ ಇರುತ್ತೆ, ಏನೋ ಇರಿಟೇಷನ್ ಆಗ್ತಾ ಇದೆ, ಈ ಥರ ಎಲ್ಲ. ಸೊ ಆ್ಯಕ್ಚುಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೂ ಪರವಾಗಿಲ್ಲ. ಕರೆಕ್ಟಾಗಿ ಎಜುಕೇಷ್ನಲ್ ವೀಡಿಯೋಸ್ನ ನೋಡಬೇಕು, ಅರ್ಥ ಮಾಡ್ಕೋಬೇಕು. ಅದೇ ಬೇಸಿಕಲಿ ಅಂದರೆ ಇನ್ಫಾರ್ಮೇಷನ್ ಇಸ್ ಫ್ರೀ, ಎಜುಕೇಷನ್ ಇಸ್ ಫ್ರೀ, ಬಟ್ ಜನ ಎಜುಕೇಷನ್ ಬದಲು ಎಂಟರ್ಟೈನ್ಮೆಂಟ್ ಚೂಸ್ ಮಾಡ್ತಾರೆ ಅನ್ನೋ ಥರ. ಸೊ ಇಲ್ಲಿ ಅದೇ ಟೈಮ್ನ ಎಜುಕೇಷನಿಗೆ ಕೊಟ್ಟರೆ ಎಲ್ಲರೂ ಇರೋ ವಿಷಯಗಳನ್ನ ಅರ್ಥ ಮಾಡಿಕೊಂಡೇ ಮಾಡ್ಬೋದು ಮನೆಯಲ್ಲಿ. ಅಫ್ಕೋರ್ಸ್ ದೇರ್ ಇಸ್ ಸೆಕೆಂಡ್ ಥಿಂಗ್ ವಿಚ್ ಇಸ್ ಕಾಲ್ಡ್, ಅಂದರೆ ಇನ್ನೊಂದು ವಿಷಯ ಜಾಸ್ತಿ ಇಂಪ್ಯಾಕ್ಟ್ಫುಲ್ಲಾಗಿ ಹೆಲ್ಪ್ ಆಗೋದೇನೆಂದರೆ ಅಕೌಂಟಬಿಲಿಟಿ ಅನ್ನೋದು. ಅಂದರೆ ಪ್ರಾಬ್ಲಮ್ ಏನಂದರೆ ಈಗ ಪೋಸ್ಟ್ ಪಾರ್ಟಮಲ್ಲಿ ಮದರ್ಸ್ಗೆ ಸ್ವಲ್ಪ ಲೋ ಮೂಡಲ್ಲಿ ಇರ್ತಾರೆ. ಅಂದರೆ ಹಾರ್ಮೋನ್ಸ್ ಎಲ್ಲ ಡೌನ್ ಆಗಿರುತ್ತೆ, ಪ್ರೊಜೆಸ್ಟ್ರಾನ್ ಎಷ್ಟೋ ಜನ ಎಲ್ಲ ಡೌನ್ ಆಗಿರುತ್ತೆ. ಸೊ ಮೂಡು ಸ್ವಲ್ಪ ಲೋ ಇರುತ್ತೆ. ಕೆಲವೊಬ್ಬರಿಗೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಇರ್ಬೋದು. ಸೊ ಆ ಥರ ಮೂಮೆಂಟಲ್ಲಿ ಅವ್ರಿಗೆ ನನಗೂ ಹಂಗೆ ಅನ್ಸಿದೆ ಕಿರಣ್ ಸರ್. ನನಗೂ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಏನು ಹೇಳ್ತಾರೋ ಐ ಡೋಂಟ್ ನೋ ಅದೇ ಎಕ್ಸಾಕ್ಟ್ಲಿ ಅಂತ. ಬಟ್ ನಾನು ಸುಮಾರು ಅಂದರೆ ನಂಗೆ ಗೊತ್ತಾಗ್ತಿತ್ತು ನನ್ನ ಮೂಡ್ ಹೆಂಗೆ ಆಗ್ತಿದೆ ಅಂತ. ಯೂಸ್ ಟು ಫೀಲ್ ಲೋ, ನನಗೆ ನಾನು ನೋಡ್ಕೊಳ್ಳೋದಕ್ಕೆ ಇಷ್ಟ ಅನ್ನಿಸ್ತಿರ್ಲಿಲ್ಲ, ನಿದ್ದೆ ಸರಿಯಾಗಿ ಆಗ್ತಿರ್ಲಿಲ್ಲ, ಎಷ್ಟು ಪುಷ್ ಮಾಡಿಕೊಂಡ್ರು ನಾನು ಓಕೆ ಐ ಆಮ್ ಆಲ್ ರೈಟ್ ಅನ್ನೋ ಫೀಲಿಂಗೇ ಬರ್ತಿರ್ಲಿಲ್ಲ ಸುಮಾರು ತಿಂಗಳು.
ಬಟ್ ನನಗೆ ಈ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ, ಈ ಎಕ್ಸಸೈಸ್, ಐ ಸ್ವೇರ್ ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದೆ. ನಾನು ತುಂಬ ಜನಕ್ಕೆ ಅದನ್ನು ಹೇಳ್ತೀನಿ, ನಿಮಗೋಸ್ಕರ ನೀವು ಸ್ವಲ್ಪ ವಾಕ್ ಮಾಡೋದು, 1-2 ಪೇರ್ ಆಫ್ ಡಂಬಲ್ ತೊಗೊಂಡು ಮನೇಲಿ ವರ್ಕೌಟ್ ಮಾಡೋದು, ಇಟ್ ಮೇಕ್ಸ್ ಅ ಹ್ಯೂಜ್ ಡಿಫ್ರೆನ್ಸ್. ನೀವು ನೋಡಿ, ಆಫ್ಟರ್ ದ್ಯಾಟ್ ಓನ್ಲಿ ನಾನು ಈ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡೋದಾಗಿರ್ಬೋದು, ನಾನು ನನ್ನ ಹಸ್ಬೆಂಡ್ ಸೇರಿ ಬೇರೆ ಒಂದು ಬಿಸ್ನೆಸ್ಸಿಗೆ ಶುರು, ಇದೆಲ್ಲ ನನಗೆ ಯೋಚನೆಗಳು ಬಂದಿದ್ದೆ ಆಫ್ಟರ್ ಐ ಬಿಕೇಮ್ ಫಿಸಿಕಲಿ ಸ್ಟ್ರಾಂಗ್. ಕಾನ್ಫಿಡೆನ್ಸ್ ಇಂಪ್ರೂವ್ ಆಯ್ತು, ಕಾನ್ಫಿಡೆನ್ಸ್ ಬರುತ್ತೆ, ಕ್ಲಾರಿಟಿ ಇರುತ್ತೆ, ಎವ್ರಿಥಿಂಗ್. ಅಂದರೆ ಇದು ಒಂಥರ ಮೋಡ ಕವಿದ ವಾತಾವರಣ ಏನಿರುತ್ತೋ ಅದೆಲ್ಲ ಮೋಡ ಎಲ್ಲ ಕ್ಲಿಯರ್ ಆಗ್ಬಿಟ್ಟು ಕ್ಲಿಯರಾಗಿ ಸೂರ್ಯ ಚಂದ್ರ ಎಲ್ಲ ನೀಟಾಗಿ ನನ್ನ ವಿಷನ್ ಏನು, ನಾನು ಏನು ಮಾಡಬೇಕು, ನಾನು ಏನು ಮಾಡ್ತೀನಿ, ಖುಷಿಯಾಗಿರ್ತೀನಿ. ಎಸ್. ಸೊ ಅದರಲ್ಲಿ ಈಗ ನನ್ನ ಸಜೆಷನ್ ಏನು ಅಂದರೆ, ಯಾರಿಗೆ ಏನೂ ಸಮಸ್ಯೆ ಇಲ್ಲ, ನಿಮ್ಮ ಮೂಡೆಲ್ಲ ನಾರ್ಮಲ್ ಇದೆ, ನಿಮ್ಮ ಫ್ಯಾಮಿಲಿಯು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಫ್ಯಾಮಿಲಿಯಿಂದ ಒಳ್ಳೆ ಸಪೋರ್ಟ್ ಇದೆ ನಿಮಗೆ ಎಲ್ಲದಕ್ಕೂ ಅಂದರೆ, ಅಂಥವ್ರು ಈ ಥರ ಅಂದರೆ ಎಜುಕೇಷ್ನಲ್ ವೀಡಿಯೋಸ್ ನೋಡಿಕೊಂಡು ಸ್ವಲ್ಪ ನೀವೇ ಅರ್ಥ ಮಾಡ್ಕೊಂಡು ಮಾಡಿದ್ರು ಪ್ರಾಬ್ಲಮ್ ಇಲ್ಲ. ಬಟ್ ನಿಮಗೇನಾದರೂ ಡಯಾಸ್ಟಿಟಿಸ್, ರೆಕ್ಟಿ ಅಥವಾ ಹೊಟ್ಟೆ ಅಂದರೆ ಅಂಬ್ಲಿಕಲ್ ಹರ್ನಿಯಾ, ಬ್ಯಾಕ್ ಪೇನು, ಸಯಾಟಿಕಾ ಈ ಥರ ಏನಾದರೂ ಇದ್ದರೆ ಸ್ವಲ್ಪ ಹೆಲ್ಪ್ ತೊಗೊಳ್ಳಿ. ಲೈಕ್ ಫಿಸಿಯೋ, ಡಾಕ್ಟರ್ಸು, ಫಿಟ್ನೆಸ್ ಎಕ್ಸ್ಪರ್ಟ್ಸು ಈ ಥರ ಏನಾದರೂ, ಅಥವಾ ನ್ಯೂಟ್ರಿಷನಿಸ್ಟ್ ಗೈಡೆನ್ಸು ತೊಗೊಳ್ಳೋದು ಹೆಲ್ಪ್ ಆಗುತ್ತೆ. ಬಟ್ ನಿಮಗೇನು ಸಮಸ್ಯೆ ಇಲ್ಲ ಆದರೆ, ಬಟ್ ನೀವು ತುಂಬ ಲೋ ಇದ್ದರೆ, ಅಂದರೆ ಮೆಂಟಲಿ ಲೋ ಇದ್ದೀರಾ, ನಿಮಗೆ ಒಂದು ಅಕೌಂಟಬಿಲಿಟಿ ಸಪೋರ್ಟ್ ಸಿಗ್ತಾ ಇಲ್ಲ. ಆ್ಯಂಡ್ ಸುಮಾರು ಜನ ಹೆಂಗ್ ಗೊತ್ತಾ ಕಿರಣ್ ಸರ್, ವರ್ಕಿಂಗ್ ಹೋಗ್ತಿರ್ತಾರೆ, ವರ್ಕ್ ಮಾಡಲೇಬೇಕಾಗುತ್ತೆ, ಪ್ರಾಪರ್ ಸಪೋರ್ಟ್ ಸಿಗ್ತಿರಲ್ಲ. ಆ್ಯಂಡ್ ಸಪೋರ್ಟ್ ಸಿಕ್ಕರು ಕೂಡ ಅವಾಗ ಆಕ್ಸೆಪ್ಟೆನ್ಸಿನೂ ಇರಲ್ಲ ಹೆಲ್ಪ್ ಕೇಳಕ್ಕೆ. ಈಗ ನಂದೇ ಆಯ್ತದು, ಹೆಲ್ಪ್ ಕೇಳಕ್ಕೆ ತುಂಬ ಹಿಂದೇಟ್ ಹಾಕ್ಕೊಂಡು ಹೆಲ್ಪ್ ಕೇಳದೆ ಇರೋದು, ಎಲ್ಲ ನಮ್ಮ ತಲೆ ಮೇಲೆ ಹಾಕ್ಕೊಳ್ಳೋದು, ಇವು ಸುಮಾರು ಕೇಸಸಲ್ಲಿ ನಡೆಯುತ್ತೆ. ಆ್ಯಂಡ್ ಸುಮಾರು ಜನ ಈ ಮಿಡಲ್ ಕ್ಲಾಸ್ ಅಥವಾ ಲೋವರ್ ಮಿಡಲ್ ಕ್ಲಾಸಲ್ಲೇ ಅದೆಲ್ಲ ಜಂಜಾಟಗಳನ್ನು ಅನುಭವಿಸ್ತಾ ಇರ್ತಾರೆ. ಸೊ ಅಂಥವ್ರಿಗೆ ನೀವು ಆ್ಯಕ್ಚುಲಿ ಯು ಹ್ಯಾವ್ ಟು ಹೆಲ್ಪ್ ದೆಮ್. ಅದೇ ನಾನು ಹೇಳೋದೇನೆಂದರೆ, ಅದೇ ಆ ಥರ ಈಗ ಯಾರಿಗೆ ಫ್ಯಾಮಿಲಿ ಸಪೋರ್ಟ್ ಸಿಗ್ತಾ ಇಲ್ಲ, ಲೋ ಫೇಸಲ್ಲಿದ್ದಾರೆ, ಈ ಥರ ಇರೋರು ಬೇಕಾದರೆ ಅಂದರೆ ಅವಾಗ ನೀವು ಸ್ವಲ್ಪ ಅಂದರೆ ಅವರು ಸ್ವಲ್ಪ ಇನ್ವೆಸ್ಟ್ ಮಾಡಿ ಯಾರ್ದಾದ್ರು ಸಪೋರ್ಟ್ ತೊಗೊಳ್ಳೋದು, ಒಂದು ಅಕೌಂಟಬಿಲಿಟಿ ಕ್ರಿಯೇಟ್ ಆಗುತ್ತೆ. ಅಂದರೆ ಯಾರಿಗೂ ನಾನು ಇಲ್ಲ ನನಗೆಲ್ಲದು ಗೊತ್ತು ಅನ್ನೋದು ಆಗಲ್ಲ. ಈಗ ಎಲ್ಲದು ಗೊತ್ತು ಅನ್ನೋದಿದ್ರೆ ಎಲ್ಲ ನ್ಯೂಟ್ರಿಷನಿಸ್ಟ್ಗಳು, ಎಲ್ಲ ಡಾಕ್ಟರ್ಸು, ಎಲ್ಲ ಫಿಟ್ನೆಸ್ ಎಲ್ಲರೂ ಫಿಟ್ ಆಗಿರಬೇಕಿತ್ತು. ಆ ಥರ ಇಲ್ಲ. ಗೊತ್ತು ಅನ್ನೋದು ಬೇರೆ, ಅಕೌಂಟಬಿಲಿಟಿ ಬೇರೆ. ಯಾರಾದರೂ ಒಬ್ಬರು ಗೈಡೆನ್ಸಲ್ಲಿ ಇದ್ದಾಗ, ಓಕೆ ಇದು ಸರಿ, ಇದು ತಪ್ಪು, ನೀನು ಇದು ಮಾಡು, ಇದು ಮಾಡಬೇಡ, ಈ ದಾರಿನಲ್ಲಿ ನೀನು ಹೋದರೆ ಇಷ್ಟು ಸ್ಲೋ ಆಗಿ ಹೋದರೆ ಬೆಟರು, ಇಲ್ಲ ನೀನು ದಾರಿನಲ್ಲಿ ಫಾಸ್ಟಾಗಿ ಹೋದರೆ ಬಿದ್ದುಬಿಡ್ತೀಯಾ, ಈ ಥರ ಎಲ್ಲ ಗೈಡೆನ್ಸ್ ಏರುಪೇರುಗಳನ್ನ ಹೇಳಿ ಅವರಿಗೆ ಒಂದು ಮಾರ್ಗದರ್ಶನ ಕೊಟ್ಟಾಗ ಅವರು ಅದರಿಂದ ಹೊರಗಡೆ ಬರ್ತಾರೆ. ಆ್ಯಕ್ಚುಲಿ ಆ ಲೋ ಫೇಸ್ ಇರೋರಿಗೆ ಐ ಥಿಂಕ್ ಸಪೋರ್ಟ್ ತೊಗೊಳ್ಳಿ ಅಂತ ಹೇಳ್ತೀನಿ. ಇಲ್ಲ ನಾನು ಆರಾಮಾಗಿದ್ದೀನಿ ಅಂದರೆ ಸ್ಟಿಲ್ ದೇರ್ ಇಸ್ ಅ ಟು ಮಚ್ ಆಫ್ ಇನ್ಫಾರ್ಮೇಷನ್ ನಿಮ್ಮ ಚಾನಲಲ್ಲೂ ಇದೆ. ಅಂದರೆ ಆದಿತ್ಯ ಅವ್ರದ್ದು ಫಸ್ಟ್ ಮೋಟೋ ಇವತ್ತಲ್ಲ, ಅವರು 1 ವರ್ಷದಿಂದನೂ ಹೇಳ್ತಿದ್ದಾರೆ ನನ್ನ ಹತ್ರ, ನನಗೆ ಮದರ್ಸ್ಗೆ ಏನಾದರೂ ಹೆಲ್ಪ್ ಮಾಡಬೇಕು. ಅವ್ರು ತುಂಬ ಜನ ಮದರ್ಸು ತುಂಬ ಜನ ತಾಯಂದ್ರು. ನಾನು ನಿಜವಾಗ್ಲೂ ನಾನು ರೀಲ್ ಪೋಸ್ಟ್ ಮಾಡಿದ್ದು ಏನೋ ನಾನು ತುಂಬಾ ಫಿಗರ್ ಆಗ್ಬಿಟ್ಟಿದ್ದೀನಿ ಅಂತ ತೋರ್ಸ್ಕೊಳ್ಳೋದಕ್ಕಲ್ಲ. ನಾನು ಹಿಂಗಾಗಿದ್ದೀನಿ ಅಂದ್ರೆ ಡೆಫಿನೆಟ್ಲಿ ನೀವು ಮಾಡ್ಬೋದು. ಅಂಡ್ ನನ್ನ ಮನೇಲೆ ಅದಕ್ಕೆ ನಾನು ನೋಡಿ ನನ್ನ ಮಗು ಇಟ್ಕೊಂಡು ಎಕ್ಸರ್ಸೈಸ್ ಮಾಡಿದ್ದೀನಿ. ಇವತ್ತಿಗೂ ನಾನು ಯಾವತ್ತೂ ನಾನು ಬೆಳಗ್ಗೆ ಎದ್ದ ತಕ್ಷಣ ಎಕ್ಸರ್ಸೈಸ್ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ನಾನು ಎದ್ದ ತಕ್ಷಣ ಪಾಪು ಎದ್ದೇಳ್ತಾರೆ, ಯಶು ಅದನ್ನೇ ನಗ್ತಿರ್ತಾರೆ, ನೀನು ಎಲ್ಲರೂ ಮಲಗೋ ಟೈಮಲ್ಲಿ ನೀನು ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ಕೋತೀಯ ಅಂತ. ನೀವು ನಂಬಲ್ಲ ಕಿರಣ್ ಸರ್, ಕರೆಕ್ಟಾಗಿ 8:00 ನನ್ನ ಮಗಳು ಮಲಗ್ತಾರೆ. ಮಗಳು ಮಲಗಿದ ಮೇಲೆ ನಾನು ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತೀನಿ. ಸೊ ಅವಾಗ 1 ಅವರ್ ಎಕ್ಸಸೈಸ್ ಮಾಡಿ, ಅವಾಗ ನಾನು ಏನು ಪ್ರೋಟೀನೋ ಏನೇನು ಅದು ನನ್ನ ಫುಡ್ ಇದೆ ಅದನ್ನು ತೊಗೊಂಡು ½ an hour 1 hour ಗ್ಯಾಪ್ ಕೊಟ್ಟು ಆಮೇಲೆ ಮಲ್ಕೋತೀನಿ. ಸೊ ಈಗ ನೀವು ಬಿಕಾಸ್ ಬೆಳಗ್ಗೆ ನನ್ನ ಮಗಳು 8-8 ಎದ್ದೇಳ್ತಾರೆ. ಸೊ ನನಗೆ ಆ ಒಂದು 7-8 hours ನಿದ್ದೆ, ನಾನು 12 ಗಂಟೆಗೆ ಮಲಗಿದ್ರು ನನಗೆ ಆಬ್ವಿಯಸ್ಲಿ ನಂಗೆ 7 o'clock ತನಕನೂ ಆರಾಮಾಗಿ ನಂಗೆ ನಿದ್ದೆ ಆಗ್ಬಿಡುತ್ತೆ. ಚೆನ್ನಾಗಿ ಒಳ್ಳೆ ವರ್ಕೌಟ್ ಮಾಡಿರ್ತೀನ, ನೆಮ್ಮದಿ ನಿದ್ದೆ ಬಂದಿರುತ್ತೆ. ಲುಕ್, ನಾವು ಎಷ್ಟು ಚೆನ್ನಾಗಿರೋ ಎಲ್ಲ ಏನು ಸೊಪ್ಪು ಎಲ್ಲ ಬಳಸ್ಬಿಟ್ಟು ಅದನ್ನ ಗ್ರೀನ್ ಸಲಾಡ್ ಮಾಡ್ಕೋತೀವಿ, ಅದೆಷ್ಟು ಒಳ್ಳೆ ಆ್ಯಕ್ಚುಲಿ ಎಷ್ಟು ರುಚಿ ಇರುತ್ತೆ ಗೊತ್ತಾ, ಎಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿದಾಗ. ಆ್ಯಂಡ್ ಈವನ್ ಕಾಳುಗಳು ನೆನೆಸಿಟ್ಟು ಅದು ಕೂಡ ಮಾಡ್ತೀವಿ, ಮಿಲೆಟ್ಸ್ ಅವೆಲ್ಲ ಆ್ಯಕ್ಚುಲಿ ಚೆನ್ನಾಗೇ ಇರುತ್ತೆ. ಅದು ಯಾಕೆ ಜನಕ್ಕೆ ಅದೇ ಎಲ್ಲ. ಈಗ ನನ್ನ ಹೆಂಡತಿ ರೆಸಿಪೀಸ್ ಹಾಕ್ತಾಳಲ್ಲ, ಅವಳಿಗೆ ನಮ್ಮ ಎಲ್ಲರೂ ಅವರು ನೋಡ್ಬಿಟ್ಟು ನಾನು ಸುಮಾರು ಮಾಡಿದ್ದೀನಿ. ಅವ್ರಿಗೆ ಎಲ್ಲರೂ ಅನ್ನಪೂರ್ಣೇಶ್ವರಿ ಅಂತ ಕರೀತಾರೆ. ಯಾಕಂದ್ರೆ ಅನ್ನದ ರೆಸಿಪಿ ಹಾಕಿದ್ರೆ 5 million 4 million, ಮಿಲೆಟ್ ಆ ಥರ ಈ ಥರ ಡಯಟ್ ರೆಸಿಪಿ ಏನಾದ್ರು ಹಾಕಿದ್ರೆ 200-300. ಅಂದರೆ ಅವಳಿಗೆ ಹೇಳ್ತಾರೆ, ನಾನು ಡಯಟ್ ರೆಸಿಪಿ ಹಾಕು ಅಂತೀಯ, ನಾನು ಹಾಕಿದ್ರೆ ಅಲ್ಲಿ ಯಾರು ನೋಡೋದೇ ಇಲ್ಲ, ಸೊ ಮೋಟಿವೇಶನೇ ಬರೋದಿಲ್ಲ ನನಗೆ ಅಂತ. ಬ್ಯಾಲೆನ್ಸ್ ಡಯಟ್ ಬಗ್ಗೆ ಹೇಳ್ಬೋದು. ಸೊ ಏನು ಬ್ಯಾಲೆನ್ಸ್ ಡಯಟ್ ಅಂದರೆ, ಬ್ಯಾಲೆನ್ಸ್ ಡಯಟ್ ಒಬ್ಬೊಬ್ಬರು
ಒಬ್ಬೊಬ್ಬರು ಬಾಯಲ್ಲೂ ಡಿಫ್ರೆಂಟಾಗಿ ಬರುತ್ತೆ. ಓಕೆ, ನಾನು ಹೇಳ್ತೀನಿ ನಿಮ್ಮ ಕಲ್ಚರ್ಗೆ ತಕ್ಕಂಗೆ ಅದನ್ನ ಅಡ್ಜಸ್ಟ್ ಮಾಡ್ಕೋಬೋದು ಅಂತ. ಈಗ ಈಸಿ ಫಾಲೋ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ನಾರ್ತ್ ಕರ್ನಾಟಕದವ್ರು ಇದ್ದಾರೆ, ನೀವು ಜೋಳದ ರೊಟ್ಟಿ ಜೊತೆ ಅಲಸಂದೆ ಕಾಳು ಸಾರು ಏನೋ ತಿಂತೀರಾ, ಸೂಪರ್. ಅದು ಒಳ್ಳೆ ಅಂದರೆ ಅದ್ರ ಜೊತೆ ಕರೆಕ್ಟಾಗಿ ಪಲ್ಯ ತರಕಾರಿ ಹಾಕ್ಬಿಟ್ಟು ಅದೇ ಒಂದು ಬ್ಯಾಲೆನ್ಸ್ ಡಯಟ್ ಆಯಿತು. ಜೋಳದ ರೊಟ್ಟಿನಲ್ಲೂ ಒಂದು ಒಳ್ಳೆ 10 ಗ್ರಾಮ್ ಪ್ರೋಟೀನ್ ಸಿಗುತ್ತೆ, ಅಲಸಂದೆ ಕಾಳಲ್ಲೂ ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಅದಕ್ಕೆ ಅದನ್ನು ಕೆಟ್ಟ ಫುಡ್ ಏನಲ್ಲ, ಅದು ಒಳ್ಳೆ ಸೊ ಬ್ಯಾಲೆನ್ಸ್. ನೀವ್ ಹೆಂಗ್ ಹೇಳ್ತೀರ ಅಂದ್ರೆ ಒಂದ್ ರೊಟ್ಟಿ, ಒಂದಿಷ್ಟು ಕಾಳು ಪಲ್ಯ, ಒಂದ್ ಸ್ವಲ್ಪ ತರಕಾರಿ, ಕೋಸುಂಬರಿ ಅಂತೆಲ್ಲ ಮಾಡ್ತಾರೆ, ಅದು ಪಲ್ಯ, ಒಂದ್ ಸ್ವಲ್ಪ ಒಳ್ಳೆ ಮೊಸರು ಅಥವಾ ಏನಾದ್ರು ಅದಕ್ಕೆ ಪ್ರೋಬಯೋಟಿಕ್, ಸೋರೆಕ್ರಾಟು ಈ ಥರ ಬರುತ್ತಲ್ಲ, ಆ ಥರ ಅದೆಲ್ಲ ಅದನ್ನು ಗುಡ್ ಡಯಟ್. ಓಕೆ, ಈಗ ನಾನು ಮಂಗಳೂರು ಕಡೆ ಹೋಗ್ತೀನಿ, ಅವ್ರಿಗೋಗಿ ನಾನು ಜೋಳದ ರೊಟ್ಟಿ ತಿನ್ನು ಅಂದರೆ ಅವ್ರು ಅಕ್ಸೆಪ್ಟ್ ಮಾಡಲ್ಲ. ಅವ್ರ ಕಲ್ಚರ್ ಬೇರೆ, ಬಾಯ್ಲ್ಡ್ ರೈಸು. ಈಗ ನಾನ್ ವೆಜಿಟೇರಿಯನ್ ಆಗಿದ್ರೆ ಅವ್ರು ಮೀನು ತಿಂತಾರೆ, ವೆಜಿಟೇಬಲ್ಸ್ ಇದೆ, ಅದನ್ನು ಬ್ಯಾಲೆನ್ಸ್ ಡಯಟ್. ಅವ್ರ ಕಲ್ಚರಲ್ಲೂ ಇವ್ರ ಕಲ್ಚರಲ್ಲೂ ಇಂಟಿಗ್ರೇಟೆಡ್ ಆಗಿದೆ, ಅವ್ರ ಕಲ್ಚರಲ್ಲೂ ಇಂಟಿಗ್ರೇಟೆಡ್ ಆಗಿದೆ. ಓಕೆ, ಇದು ಈಗ ಮಂಡ್ಯ ಕಡೆ ಬರ್ತೀನಿ, ರಾಗಿ ಮುದ್ದೆ ತಿಂತಾರೆ, ಅಥವಾ ಏನೋ ಬಸ್ಸಾರು, ನಾನ್ ವೆಜ್ಜು, ಚಿಕನ್ನು ಈ ಥರ ಏನಾದ್ರು ತೊಗೋತಾರೆ, ಅದು ಓಕೆ, ಅದೂ ಬ್ಯಾಲೆನ್ಸ್ ಡಯಟ್. ಆ ಥರ ಪ್ರೋಟೀನು, ಕಾರ್ಬು, ಫ್ಯಾಟು ಕರೆಕ್ಟಾಗಿ ಒಂದು ಬ್ಯಾಲೆನ್ಸಲ್ಲಿ ತೊಗೊಂಡ್ರೆ ಅದನ್ನ ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ಬೋದು. ಓಕೆ, ಬಟ್ ಅದು ಜನರಲೈಸ್ ಮಾಡೋದು ಸ್ವಲ್ಪ ಕಷ್ಟನೇ. ನಾನು ಕೆಲವೊಬ್ರು ಹೇಳ್ತಾರೆ, ಸರ್ ಏನು ತಿಂದೆ, ನಾನು ಬ್ರೌನ್ ರೈಸ್ ತಿಂದೆ, ಜೊತೆಯಲ್ಲಿ ಮನೇಲಿ ಮಾಡಿರೋ ಬೇಳೆ ಸಾರು ತಿಂದೆ. ಎಷ್ಟು ಬೇಳೆ ಇತ್ತು, ಅದು ಒಂದಿಷ್ಟು ಸಾರಲ್ಲಿ ಕರ್ಗೋಗಿರೋ ಒಂದಿಷ್ಟು ಬೇಳೆನಲ್ಲಿ ಎಷ್ಟು ಪ್ರೋಟೀನ್ ಬರುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ಪ್ರೋಟೀನ್ನ ನಾವು ಈಗ ಪ್ರೋಟೀನ್ ಅಂದಾಗ ಮತ್ತೊಂದು ಅನ್ಕೋತಾರೆ ಜನ, ನೀವು ಪ್ರೋಟೀನ್ ಸೇಲ್ ಮಾಡಕ್ಕೆ ಇದು ಮಾಡ್ತಿದ್ಯಾ ಅನ್ನೋ ಥರ. ನಾನಂತೂ ಯಾವುದು ಪ್ರೋಟೀನ್ ಪ್ರಮೋಟ್ ಮಾಡೋದು ಇಲ್ಲ, ಬಟ್ ಆದರೆ ನ್ಯಾಚುರಲ್ ಆಹಾರದಲ್ಲೇ ಸಿಗುವಂಥದ್ದು. ಈಗ ಯಾವುದು ಕಾಳು ಬೆಳೆಗಳಲ್ಲಿ ಒಂದು 18ರಿಂದ 20 ಗ್ರಾಮ್ ಅಷ್ಟು ಸಿಗುತ್ತೆ ಅನ್ಕೊಳ್ಳಿ ಪ್ರೋಟೀನ್. ಈಗ ಮಿಲ್ಕ್ ಪ್ರಾಡಕ್ಟಲ್ಲಿ ಪನ್ನೀರಲ್ಲೂ ಒಂದು 20 ಗ್ರಾಮ್ ಅಷ್ಟು. ಓಕೆ, ಸೋಯಾ ಚಂಕ್ಸು ಅದನ್ನು ಸ್ವಲ್ಪ ಅಂದರೆ ಕೆಲವೊಂದು ಹೆಲ್ತ್ ಕೇಸಸಲ್ಲಿ ಅದ್ರ ಫ್ರೀಕ್ವೆನ್ಸಿನೂ ಮ್ಯಾಟ್ರ್ ಆಗುತ್ತೆ. ಕೆಲವೊಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಪ್ರೋಟೀನ್ನ ತುಂಬ ಫ್ರೀಕ್ವೆಂಟಾಗಿ ತೊಗೊಳಂಗಿಲ್ಲ, ತುಂಬ ಎಕ್ಸೆಸ್ಸಲ್ಲೂ ತೊಗೊಳಂಗಿಲ್ಲ. ಕಾಳು ಬೆಳೆಗಳಲ್ಲೂ ಒಂದು 18ರಿಂದ 20 ಗ್ರಾಮ್ ಬಂತು, ಪನ್ನೀರಲ್ಲೂ ಒಂದು 20 ಗ್ರಾಮ್ ಅಷ್ಟು ಬಂತು. ವೆಜಿಟೇರಿಯನ್ ಹೇಳ್ತಾರೆ ಅದು. ಇನ್ನು ನಾನ್ ವೆಜಿಟೇರಿಯನ್ ತೋಫು ಇಲ್ಲಿರೋರು ತಿಂತಾರೆ, ಬೇರೆ ವಿಲೇಜಲ್ಲೆಲ್ಲ ಅಷ್ಟೊಂದು ಸಿಗೋದಿಲ್ಲ ಅವರಿಗೆ. ತೋಫುನು ಫರ್ಮೆಂಟೆಡ್ ತೊಗೋಬೋದು. ಆಮೇಲೆ ಈಗ ರೈಸು, ರಾಗಿ ಇದರಲ್ಲೆಲ್ಲ ಏನು ಪ್ರೋಟೀನ್ ಇಲ್ಲ ಅಂತಿಲ್ಲ, ಇದೆ, ಬಟ್ ಕಡಿಮೆ ಪ್ರಮಾಣದಲ್ಲಿ. ಸರ್ ಆ್ಯಕ್ಚುಲಿ ನೋಡಿ, ನೀವು ಹೇಳ್ದಂಗೆ ಹಿಂದೆ ನಾವು ನಮ್ಮ ಅಜ್ಜಿ ಮನೆಗಳ ನಾವು ಚಿಕ್ಕವರಿದಾಗ ಇನ್ನೂ ನೆನಪಿದೆ, ಒಂದು ರೊಟ್ಟಿ ಹಾಕಿದ್ರೆ ಒಂದಿಷ್ಟು 2 ಥರದ ಕಾಳು ಪಲ್ಯ ಇರೋದು, ಒಂದು ಬೇಳೆ ಪಲ್ಯ ಕನ್ಫರ್ಮ್, ಒಂದಿಷ್ಟು ಬೇಳೆ ಪಲ್ಯ ಇರೋದು, ಇನ್ನೊಂದು ಯಾವುದಾದ್ರೂ ಹಲಸಂದೆ ಕಾಳು ಪಲ್ಯನೋ ಅಥವಾ ಏನು ಕಡಲೆ ಕಾಳು ಪಲ್ಯನೋ, ಅದೇ ಮಾಮೂಲಿ. ಅದಕ್ಕೊಂದು ಸ್ವಲ್ಪ ಏನಂತಾರೆ ಅರಿಶಿನ, ಉಪ್ಪು, ಖಾರ, ಆಮೇಲೆ ಅದ್ರ ಮೇಲೆ ಒಂಚೂರು ಕೊಬ್ಬರಿ ತುರಿ ಹಾಕ್ಬಿಟ್ಟು ಅದಿಷ್ಟು ಇರೋದು. ಅದ್ರ ಮೇಲೆ ಪಕ್ಕದಲ್ಲಿ ಒಂದು ಸ್ವಲ್ಪ ಯಾವ್ದಾದ್ರು ಚಟ್ನಿ ಪುಡಿ ಇರೋದು, ಅದಕ್ಕೆ 2 ಚಮಚ ತುಪ್ಪನೋ ಅಥವಾ 1-2 ಚಮಚ ಮೊಸರು ಇರೋದು. ಹಿಂಗಿದ್ದಾಗ ವಾವ್, ಅಲ್ಲೇ ನಮ್ಮ ಕಲ್ಚರಲ್ಲಿ ಇದೆ ಬ್ಯಾಲೆನ್ಸ್ ಡಯಟ್ ಆ್ಯಕ್ಚುಲಿ. ಬಟ್ ಈಗ ನಾವೇನ್ ಮಾಡ್ತಿದೀವಿ ಗೊತ್ತಾ, ತಟ್ಟೆ ತುಂಬ ಅನ್ನ, ತಟ್ಟೆ ತುಂಬ ಅನ್ನ, ಅದಕ್ಕೆ ಒಂದು 10 ಕಾಳಿರೋ ಸಾರು ಹಾಕೋತೀವಿ, ಇಲ್ಲ ಒಂದು ಚಪಾತಿ, ಅದಕ್ಕೆ ಏನೂ ಇಲ್ಲ, ಅದು ಪಲ್ಯ ರಸ ಇರುತ್ತಲ್ಲ, ರಸ ಅಷ್ಟೇ ಹಚ್ಕೊಂಡು ತಿಂತೀವಿ. ಸೊ ಹಂಗೆ ಮಾಡಿದ್ರೆ ಡೆಫಿನೆಟ್ಲಿ. ಮತ್ತೆ ಡೀಪ್ ಫ್ರೈ ಮಾಡಿರೋ ಇದು ಏನಂತ ಪಾಪಡು. ಸೊ ಆಬ್ವಿಯಸ್ಲಿ ಏನೂ ಸಿಗಲ್ಲ. ಅದೇ, ಅಲ್ಲಿ ಏನೂ ಸಿಗೋದಿಲ್ಲ. ಈಗ ಎಲ್ಲರೂ ಮೋಸ್ಟ್ ಜನ ಏನಂದ್ರೆ ಬರೀ ಕಾರ್ಬು ಒಂದು 80% ಇರುತ್ತೆ. ನಾನು ಹೇಳೋದು ರೈಸ್ ಆಗಲಿ, ರಾಗಿ ಆಗಲಿ, ಜೋಳ ಆಗಲಿ ತಿನ್ಬೇಡ ಅಂತ ನಾನು ಎಲ್ಲೂ ಹೇಳೋದು. ಒಳ್ಳೇದೇ, ಬಟ್ ಅದು ನಿಮ್ಮ ಆಹಾರದ ಒಂದು 25 to 40% ತನಕ ಇರ್ಬೋದು. ಈಗ ಅಥ್ಲೀಟ್ಗಳಿದ್ದಾರೆ, ತುಂಬ ಆ್ಯಕ್ಟಿವ್ ಇದ್ದಾರೆ. ಈಗ ನನ್ನ ಮಗ ಎಲ್ಲ ಹೆವಿ 2 ಅವರ್ ಫುಟ್ಬಾಲ್ ಆಡ್ತಾನೆ, ಅವನೊಂದು 60% ಕಾರ್ಬ್ ತಿಂತಾನೆ ಹೆಚ್ಚು ಕಡಿಮೆ. ನನ್ನ ಇಂಟೇಕ್ ಏನಿದೆ, ನನ್ನ ಮಗ 15 ವರ್ಷ, ನನ್ನ ಮಗನಿಗೆ ನನ್ನ ಇಂಟೇಕ್ ಏನಿದೆ ಅದ್ರ ಡಬ್ಬಲ್ ತಿಂತಾನೆ. ಬಟ್ ಅವ್ನ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಎಷ್ಟು? 10% ಬಾಡಿ ಫ್ಯಾಟ್ ಇದೆ ನನ್ನ ಮಗನಿಗೆ. ಈಗ ಅವ್ನು 2 ಅವರ್ ಫುಟ್ಬಾಲ್ ಆಡ್ತಾನೆ ಅವನು. ಸೊ ಅವನಿಗೆ ಅಷ್ಟು ಅವನಿಗೆ ರಿಕ್ವೈರ್ಮೆಂಟ್ ಇದೆ, ಅದಕ್ಕೋಸ್ಕರ ಅವ್ನು ಡಬ್ಬಲ್ ರೈಸ್ ತಿಂದ್ರು ನನಗೆ ಪ್ರಾಬ್ಲಮ್ ಇಲ್ಲ. ಓಕೆ, ಅಂದರೆ ನೀವು ಬರ್ನ್ ಮಾಡೋ ಕೆಪಾಸಿಟಿ ಇದೆ ಅಂದರೆ ಜಾಸ್ತಿ ಕಾರ್ಬ್ ತಿನ್ನಿ, ಇಲ್ಲ ಅಂದರೆ ನಿಮ್ಮ ಬಾಡಿಗೆ ಎನರ್ಜಿಗೆ ಎಷ್ಟು ಬೇಕೋ ಅಷ್ಟು ತಿನ್ನಿ ಅನ್ನೋ ಥರ. ಈಗ ರೈತರು ನಾನು ದಿನ 2 ಬೆಳಗ್ಗೆ 2 ಮುದ್ದೆ, ಸಂಜೆ 2 ಮುದ್ದೆ ತಿಂತೀನಿ ಅಂದರೆ ನೀವು ಕರಗಿಸ್ತಿದ್ದೀರಾ, ಅದಕ್ಕೋಸ್ಕರ ನಿಮ್ಗೇನು ಆಗ್ತಾ ಇಲ್ಲ. ಇಲ್ಲ IT ಎಂಪ್ಲಾಯ್ ಬಂದು ಬೆಳಗಿನ ಸಂಜೆ ತನಕ ವರ್ಕ್ ಫ್ರಮ್ ಹೋಮ್ ಇದೆ, ನಾನು ತಟ್ಟೆ ತುಂಬ ಬರೇ ಅನ್ನ ತಿಂತೀನಿ, 3 ಹೊತ್ತು ಇದು ರೈಸ್, ಬೆಳಗ್ಗೆ ರೈಸ್ ಐಟಮ್, ಮಧ್ಯಾಹ್ನ ರಾತ್ರಿ ರೈಸ್ ಐಟಮ್, ಬರೇ ಕಾರ್ಬ್ ಫುಡ್ಡೇ ತಿಂತಾ ಇದ್ರೆ, ಪ್ರೋಟೀನೇ ಸಿಗ್ತಾ ಇಲ್ಲ ಅಂದರೆ ಅವ್ರ ಮಸಲ್ ಬಿಲ್ಡಿಂಗಿಗೆ, ನಮ್ಮ ಹೇರು, ಸ್ಕಿನ್ನು ಎಲ್ಲ ಬೇಕಾಗಿರೋದು ಪ್ರೋಟೀನಿಂದ. ಪ್ರೋಟೀನ್ ಆಹಾರದಿಂದ ನಾವು ಸಪ್ಲಿಮೆಂಟು ನಾನು ಲಾಸ್ಟ್ ಆಪ್ಷನ್ ಅಂತ ಹೇಳ್ತೀನಿ ಎಲ್ರಿಗೂ. ಫಸ್ಟು ನೀನು ಆಹಾರದಿಂದ ಪೂರೈಸೋಕ್ಕೆ ಟ್ರೈ ಮಾಡೋಕ್ಕಾಗಿಲ್ಲ ಅಂದರೆ ದೆನ್ ಗೋ ಟು ಸಪ್ಲಿಮೆಂಟ್ಸ್. ಓಕೆ, ಸಪ್ಲಿಮೆಂಟ್ಸಲ್ಲೂ
ಈ ಊಟ ಬಿಟ್ಟು ಕುಡಿ ಅನ್ನೋದು ಆ ಥರ ಮಾರ್ಕೆಟಿಂಗ್ ಸ್ಕೀಮ್ಗಳಿಗೆ ಹೋಗಬೇಡಿ. ಬಟ್ 90% ಆಫ್ ದ ಪ್ರೋಟೀನ್ ಯಾರು ನಿಮ್ಗೆ ಊಟ ಬಿಟ್ಟು ಕುಡಿ ಅಂತ ಹೇಳಲ್ಲ. ಪ್ರೋಟೀನ್ ಇಸ್ ಅ ಎಕ್ಸ್ಟ್ರಾ ಸಪ್ಲಿಮೆಂಟ್. ಅಂದರೆ 3 ಹೊತ್ತು ಊಟ ಮಾಡ್ತೀರಾ, ಆ ಊಟದಿಂದ ಪೂರೈಸೋಕ್ಕಾಗದೇ ಇದ್ದಿದ್ದನ್ನು ನೀವು ಸಪ್ಲಿಮೆಂಟ್ ಮೂಲಕ ತಗೋತೀರಾ. ಊಟ ಬಿಟ್ಟು ತಗೊಳ್ಳೋದು ಐ ಥಿಂಕ್ ಇಟ್ಸ್ ರಾಂಗ್ ಮೆಥಡ್. ಓಕೆ, ಅಂದರೆ ಊಟ ಬಿಟ್ಟು ಬರೀ ಪ್ರೋಟೀನ್ ತೊಗೊಂಡಾಗ ಆಬ್ವಿಯಸ್ಲಿ ಕ್ಯಾಲೋರಿ ಇಂಟೇಕ್ ಕಡಿಮೆ ಆಗುತ್ತೆ, ಅವ್ರ ವೆಯ್ಟ್ ಏನೋ ಬಡ ಕಡಿಮೆ ಆಗೋ ಥರ ಅನಿಸ್ಬೋದು. ಬಟ್ ದೇ ಲೂಸ್, ಅಂದರೆ ತುಂಬ ಈಗ 500-600 ಕ್ಯಾಲೋರಿ ಡಯಟ್ ಮಾಡಿದ್ರೆ ಎನಿಬಡಿ ಕ್ಯಾನ್ ಲೂಸ್ ವೆಯ್ಟ್. ಯಾರು ಬೇಕಾದ್ರೂ ವೆಯ್ಟ್ ಕಡಿಮೆ ಮಾಡ್ಬೋದು. ಬಟ್ ಏನು ಹೋಗುತ್ತೆ, ಬಾಡಿ ತುಂಬಾ ಮಸಲ್ ಹೋಗುತ್ತೆ, ಹೇರ್ ಹೋಗುತ್ತೆ, ಮೂಳೆ ಸದೃಢತೆ ಕಡಿಮೆ ಆಗುತ್ತೆ. ಹೆಚ್ಚಾಗಿ ಮಹಿಳೆಯರಿಗೇನೆ ಬಿದ್ದಾಗ ಅವರಿಗೆ ಹಿಪ್ ಫ್ರ್ಯಾಕ್ಚರ್ ಆಗೋದು. ಅಂದರೆ ಅಷ್ಟು ಮೂಳೆ ಹೆಂಗಂದ್ರೆ ಮೂಳೆದು ಸದೃಢತೆ ಡೆನ್ಸಿಟಿ ಕಡಿಮೆ ಆಯಿತು ಅಂದರೆ ನಾರ್ಮಲ್ ಆಗಿ ಮೋಸ್ಟ್ಲಿ ನಾನು ಹಿಂಗೆ ಹೋಗ್ತಾ ಇರಬೇಕಾದ್ರೆ ಎಡವು ಬಿದ್ದರೆ ನನಗೇನಾಗಲ್ಲ. ಅದೇ ಯಾರು ಈ ಕ್ರ್ಯಾಶ್ ಡಯಟಿಂಗ್ ಎಲ್ಲ ಮಾಡಿರ್ತಾರೆ, ಎಸ್ಪೆಷಲಿ ಲೇಡೀಸೇ ಕ್ರ್ಯಾಶ್ ಡಯಟಿಂಗ್ ಮಾಡೋದು. ಓಕೆ, ಅಂದರೆ ಪ್ರಾಪರ್ ಪ್ರೋಟೀನ್ ಇಂಟೇಕ್ ಇಲ್ಲ, ವರ್ಕೌಟ್ ಇಲ್ಲ, ಏನೂ ಇಲ್ಲ, ಹೋಗ್ತಾ ಇರಬೇಕಾದ್ರೆ ಅಥವಾ ಬಾತ್ರೂಮಲ್ಲಿ ಈಗ 50 ಎಬೋವ್ ಇದು ಮೆನೋಪೋಸ್ ಆಗಿರೋರಿಗಂತೂ ಆ ರಿಸ್ಕ್ ಜಾಸ್ತಿ. ಒಂದ್ಸಲ ಹಿಪ್ ಫ್ರ್ಯಾಕ್ಚರ್ ಆಯಿತು ಅಂದರೆ ಬೆಡ್ ರಿಡನ್ ಆದರು ಅಂತ. ಬೆಡ್ ರಿಡನ್ ಆದು ಅಂದರೆ ಒಂದು 5 ವರ್ಷ ಅವರಿಗೆ ಅಷ್ಟೇ ವ್ಯಾಲಿಡಿಟಿ ಅಂತಿರೋದು. ಸೊ ಹಿಪ್ ಫ್ರ್ಯಾಕ್ಚರ್ ಆದಮೇಲೆ ವಾಪಸ್ ಟ್ರ್ಯಾಕಿಗೆ ಬರೋದಿದೆಯಲ್ಲ ಭಾಳ ಕಷ್ಟ. ಸೊ ನಮಗೇನಂದರೆ ಆಹಾರದ ಬಗ್ಗೆ ಅಷ್ಟೊಂದು ಜ್ಞಾನ ನಮ್ಮ ಪುಸ್ತಕಗಳಲ್ಲಾಗಲಿ, ನಾವೀಗ 80s ಕಿಡ್ಸು, ನೀವು 90s ಕಿಡ್ಸಾ? ನೀವು 90s, ನಾನು 80s. ಸೊ ನಮಗೆ ಪುಸ್ತಕಗಳಲ್ಲಿ ಅಷ್ಟೊಂದು ಆಹಾರದ ಬಗ್ಗೆ ಅಷ್ಟೊಂದು ಜ್ಞಾನ ನಮಗೆ ಸಿಕ್ಕಿಲ್ಲ. ಬರೀ ಸೊಪ್ಪು ತರಕಾರಿ ತಿನ್ನಿ, ಹಣ್ಣು ತಿನ್ನಿ ಈ ಥರ ಹೇಳಿರ್ತಾರೆ. ಬಿಟ್ಟರೆ ಪ್ರೋಟೀನ್ ಮಹತ್ವ ಏನು, ಫ್ಯಾಟ್ ಮಹತ್ವ ಏನು, ಕಾರ್ಬೋಹೈಡ್ರೇಟ್ ಮಹತ್ವ ಏನು, ಇದೇನು ಹೇಳಿಲ್ಲ. ಬಟ್ ಈಗಿರೋ ಮಕ್ಕಳುಗಳಿಗೆ ಪುಸ್ತಕದಲ್ಲಿದೆ ಅದು. ನಮ್ಮ ಮಕ್ಕಳುಗಳಿಗೆ ಬ್ಯಾಲೆನ್ಸ್ ಡಯಟ್ ಅಂದರೆ ಏನು, ಮತ್ತು ಇದನ್ನು ತಿನ್ನಬಾರ್ದು, ಏನದು ಜಂಕ್ ಆಹಾರ ಜಾಸ್ತಿ ತೊಗೋಬಾರ್ದು. ತಂದ್ರೂ ಎಲ್ಲೋ ತಿಂಗಳಿಗೆ ಒಂದ್ಸಲ ಒಕೇಶ್ನಲ್, ಅಂದರೆ ಮಕ್ಕಳಿಗೆ ಹೆಂಗೆ ಅವಾಯ್ಡ್ ಮಾಡೋಕ್ಕಾಗುತ್ತೆ? ಎಲ್ಲರೂ ತಿಂತಿರ್ತಾರೆ, ಅವ್ರು ಕಂಪ್ಲೀಟಾಗಿ ತಿನ್ನಬೇಡಿ, ಎಲಿಮಿನೇಟ್ ಮಾಡಿ ಅನ್ನೋದು ನನ್ನ ಇದೆ. ಒಕೇಶ್ನಲ್ಲಿ ತೊಗೊಳ್ಳಿ, ನಿಮಗೆ ಎಲ್ಲರೂ ಏನು ಟೇಸ್ಟ್ ಬಡ್ಸ್ ಇದೆ, ನಮಗೆ ಒಂದು ಖುಷಿ ಆಗೋದಕ್ಕೆ ಐಸ್ ಕ್ರೀಮೋ ಇಲ್ಲ ಅಪರೂಪಕ್ಕೆ ತಿಂದ್ಬಿಟ್ರೆ ಅದು ತಪ್ಪು ಏನಂತ ಏನಲ್ಲ. ಬ್ಯಾಲೆನ್ಸ್ ಮಾಡಬೇಕು ಅಷ್ಟೇ. ಬಟ್ ಅದನ್ನೇ ಓವರ್ಡು ಮಾಡಬಾರ್ದು ಅಂತ. ಈಗ ಪ್ರತಿದಿನ ಚಿಪ್ಸ್ ಬೇಕು, ಪ್ರತಿದಿನ ಏನದು ಕುರುಕಬೇಕು ಅಂದರೆ ಅದು ಅದನ್ನ ಆ ಥರದನ್ನ ಹೆಂಗೆ ಕಂಟ್ರೋಲ್ ಮಾಡ್ಬೋದು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಸ್ವೀಟ್ ಕ್ರೇವಿಂಗ್ ಹೆಂಗೆ ಅಂದರೆ, ಅಫ್ಕೋರ್ಸ್ ಫೀಡಿಂಗ್ ಮದರ್ ವಿಷಯಕ್ಕೆ ಬಂದರೆ ಅವ್ರ ನಿದ್ದೆ ಸ್ಲೀಪ್ ಡಿಪ್ರೈವ್ ಆದಾಗ ಅವ್ರಿಗೆ ಆಬ್ವಿಯಸ್ಲಿ ಕ್ರೇವಿಂಗ್ ತುಂಬ ಇರುತ್ತೆ, ತುಂಬ ಗೊತ್ತಿಲ್ಲದೆ ತಿನ್ಬಿಡ್ತಾರೆ, ಎಮೋಷ್ನಲ್ ಈಟಿಂಗ್ ಜಾಸ್ತಿ ಇರುತ್ತೆ. ಬೇರೆಯವ್ರ ವಿಷಯಕ್ಕೆ ಬಂದರೆ ಈಗ ಹೆಂಗಂದರೆ ಶುಗರ್ದು ಹೆಂಗಂದರೆ ನಾವು ಎಷ್ಟು ಅದರಿಂದ ದೂರ ಇರ್ತೀವಿ ಅಷ್ಟು ನಮಗೆ ಕ್ರೇವಿಂಗ್ ಕಡಿಮೆ ಇರುತ್ತೆ. ಹೆಂಗಂದರೆ ಯಾರೋ ಒಬ್ರು ನಿಮಗೆ ಸ್ವೀಟ್ ಬಾಕ್ಸ್ ತಂದು ಕೊಡ್ತಾರೆ, ನಿಮಗೆ ನೀವು ಬೇಡ ಅಂತೀರಾ, ಓಕೆ, ನಿಮ್ಗೆ ಅಲ್ಲಿ ತನಕ ಕ್ರೇವಿಂಗ್ ಇಲ್ಲ, ಪರವಾಗಿಲ್ಲ ಒಂದೇ ಒಂದು ತಗೋ ಅಥವಾ ಸ್ವಲ್ಪ ತಗೋ, ಒಂದು ಚಿಕ್ಕ ಪೀಸ್ ತಗೋ ಅಂತ ತಾಗಿಸ್ತೀರಿ ಬಾಯಿಗೆ ಅಷ್ಟೇ. ಇವಾಗ ನನಗೆ ಮತ್ತೆ ತಿನ್ನಬೇಕು ಅನಿಸ್ತಿದೆ, ಇವಾಗ ಜಾಸ್ತಿ ತಿನ್ನಬೇಕು ಅನಿಸ್ತಿದೆ, ಅಥವಾ ಇನ್ನೊಂದು ತಗೋಬೇಕು ಅಂತ ಅನಿಸ್ತಿದೆ. ಆ ಥರ ಶುಗರ್ ಹೆಂಗಂದರೆ ಕೊಟ್ಟಷ್ಟು ಮತ್ತೆ ಮತ್ತೆ ಕೇಳುತ್ತೆ ಅನ್ನೋ ಥರ. ಶುಗರ್ ಕ್ರೇವಿಂಗ್ ಬಿಡೋದಕ್ಕೆ ಈಸಿ ಮೆಥಡೇ ಒಂದು 2 ವಾರ ಅದೇ 21 ಡೇಸ್ ಚಾಲೆಂಜ್. ಹೆಚ್ಚಾಗಿ ಶುಗರ್ ಬಿಡೋದಕ್ಕೆ ಏನಕ್ಕೆ ಮಾಡ್ತಾರೆ, ಅದು ಹೆಲ್ಪ್ ಆಗುತ್ತೆ. 21 ಡೇಸ್ ಬಿಟ್ರೆ ಆಮೇಲೆ ನಿಮಗೆ ನ್ಯಾಚುರಲಿ ಕ್ರೇವಿಂಗ್ ಕಡಿಮೆ ಆಗುತ್ತೆ. ಅದು ಗಟ್ ಬ್ಯಾಕ್ಟೀರಿಯಾ ಬೇರೆ ಇರುತ್ತಲ್ಲ, ಅದು ಕ್ರೇವ್ ಮಾಡುತ್ತೆ ಆ ಥರ. ಈಗ ಮಕ್ಕಳಿಗೆ ಕಾರ್ಬು, ಫ್ಯಾಟು, ಪ್ರೋಟೀನು ಎಲ್ಲ ಇವಾಗ ಬುಕ್ಸಲ್ಲಿ ಈ ಎಜುಕೇಷನ್ ಇದೆ, ಅವ್ರಿಗೆ ಅಟ್ಲೀಸ್ಟ್ ಗೊತ್ತು. ಬಟ್ ಈಗಿರೋ ಪ್ರಪಂಚದಲ್ಲಿ ಜಂಕ್ ಫುಡ್ ಇರೋದ್ರಲ್ಲಿ ಅವ್ರಿಗೆ ಅದೇ ಸ್ಪೆಷಲ್ ಅನಿಸುತ್ತೆ. ಬಟ್ ಅದ್ರ ಬಗ್ಗೆ ಅಟ್ಲೀಸ್ಟ್ ಎಜುಕೇಷನ್ ಇದೆ. ನಮ್ಗಳಿಗೆ ಆ ಟೈಮಲ್ಲಿ ಬೇಸಿಕ್ಸ್ ಗೊತ್ತಿರಲಿಲ್ಲ. ಈಗ ನಮ್ಮ ಜೊತೆ 80s 90s ಇರೋರು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಓಕೆ, ಅದಕ್ಕೋಸ್ಕರ ಎಲ್ಲಾರು ಪ್ರೋಟೀನ್ ಅಂದ್ಕೊಳ್ಳೆ ಒಂಥರ ಹೌದೌದು ಏನೋ ಹೇಳ್ತಿದ್ದಾರೆ, ಪ್ರೋಟೀನ್ ತಿಂದಪ್ಪ ಇದಾಗಿದೆ. ಪ್ರೋಟೀನ್ ನಮ್ಮ ಆಹಾರದಲ್ಲಿ, ಅನ್ನದಲ್ಲೂ ಇದೆ ಪ್ರೋಟೀನು, ರಾಗಿಯಲ್ಲೂ ಇದೆ ಪ್ರೋಟೀನು, ಜೋಳದಲ್ಲೂ ಇದೆ ಪ್ರೋಟೀನ್, ಎಲ್ಲದರಲ್ಲೂ ಇದೆ. ಬಟ್ ಕಡಿಮೆ ಪ್ರಮಾಣದಲ್ಲಿದೆ ಅಷ್ಟೇ. ಇನ್ನು ಸ್ವಲ್ಪ ಜಾಸ್ತಿ ಇರೋಂಥದ್ದು ಕಾಳು ಬೇಳೆ ಈ ಥರ ಎಲ್ಲ ಸ್ವಲ್ಪ ಸೇರಿಸ್ಕೋಬೇಕು. ಅದು ನಾನ್ ವೆಜಿಟೇರಿಯನ್ಸ್ಗಂತೂ ಇನ್ನೂ ಸುಲಭ. ಅಂದರೆ ಚಿಕನ್ ತಿನ್ಬೋದು, ಒಂದು ಎಗ್ಗಲ್ಲಿ 6 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಎಗ್ಗು ಈಸಿಯಾಗಿ ತೊಗೋಬೋದು ನಾನ್ ವೆಜಿಟೇರಿಯನ್ಗಳು. ನೀವು ಹೀಗೆ ವೆಜಿಟೇರಿಯನು, ಸೊ ಇವರು ಜಾಸ್ತಿ ವೆಜಿಟೇರಿಯನ್ ಪ್ರೋಟೀನ್ ಸೋರ್ಸಸ್ ಆಗಲೇ ಏನೇನು ಹೇಳಿದೆ ಅದನ್ನು ತೊಗೊಂಡಿದ್ರು. ಬಟ್ ಆದರೆ ನಾನ್ ವೆಜಿಟೇರಿಯನ್ಗಳಿಗೆ ಸ್ವಲ್ಪ ರಿಸಲ್ಟ್ ಕೂಡ ನಾನ್ ವೆಜಿಟೇರಿಯನ್ಗಳು ಸ್ವಲ್ಪ ಫಾಸ್ಟಾಗಿ ರಿಸಲ್ಟ್ ಅಚೀವ್ ಮಾಡ್ತಾರೆ. ಬಿಕಾಸ್ ಏನಕ್ಕೆ ಅಂದರೆ ಅವರಿಗೆ ಪ್ರೋಟೀನ್ ಗೋಲ್ನ ಅಚೀವ್ ಮಾಡೋದು, ಪ್ರೋಟೀನ್ ಗೋಲ್ ಟಾರ್ಗೆಟ್ನ ಅಚೀವ್ ಮಾಡೋದು ಈಸಿಯಾಗಿ ಹೋಗುತ್ತೆ. 1 ಗ್ರಾಮ್ ಪರ್ ಕೆ ಜಿ ಆಗಲಿ, 1.2 ಆಗಲಿ ಪರ್ ಕೆ ಜಿ ಆಗಲಿ ಈಸಿಯಾಗಿ ಅಚೀವ್ ಮಾಡಿಬಿಡ್ತಾರೆ. ಬಟ್ ವೆಜಿಟೇರಿಯನ್ಗಳಿಗೆ
ಆಗುತ್ತೆ, ಆದರೆ ಸ್ವಲ್ಪ ಕಾನ್ಶಿಯಸ್ ಸ್ವಲ್ಪ ಸ್ಲೋ ಆಗಿರುತ್ತೆ. ಯಾಕಂದ್ರೆ ಪ್ರೋಟೀನ್ ಇನ್ಕ್ರೀಸ್ ಮಾಡ್ತಾ ಹೋಗ್ತಿದ್ದಂಗೆ ಎಲ್ಲ ಪ್ರೋಟೀನ್ ಇರೋ ಎಲ್ಲ ಆಹಾರಗಳಲ್ಲೂ ಕಾರ್ಬೋ ಇದೆ, ಜೊತೆನಲ್ಲಿ ಫ್ಯಾಟು ಇರುತ್ತೆ. ಸೊ ಅಂದರೆ ಈಗ ಕಾಳು ಬೆಳೆಗಳೇ ಇರಲಿ, ಒಂದು 20 ಗ್ರಾಮ್ ಪ್ರೋಟೀನ್ ಇದೆ ಅಂದರೆ ಮಿಕ್ಕಿದ್ದೆಲ್ಲ ಬಂದು ಫೈಬರು ಕಾರ್ಬೇ ಇರೋದು, ಒಂದು 60% ಕಾರ್ಬೇ ಇರುತ್ತೆ. ಓಕೆ, ಬಟ್ ಹಂಗಂತ ಕಾರ್ಬ್ ಕೆಟ್ಟದಲ್ಲ, ಅದೇ ನಿಮಗೆ ಎನರ್ಜಿ ಕೊಡೋದು. ಹೌದು. ಈಗ ಕಾಳು ಬೆಳೆ, ಸೊಪ್ಪು ತರಕಾರಿ ಎಲ್ಲದರಲ್ಲೂ ನಿಮಗೆ ವೈಟಮಿನ್ ಮಿನರಲ್ ಸಿಗುತ್ತೆ. ಈಗ ಎಲ್ಲದು ನಾವು ಬರೀ ಇಗ್ನೋರ್ ಅಂದರೆ ಬರೀ ಪ್ರೋಟೀನ್ 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 ಅಂದಿದ ತಕ್ಷಣ ಬರೀ ಅದೊಂದೇ ಎಲ್ಲ ಅಂತಲೂ ಅಲ್ಲ. ಹಾರ್ಮೋನ್ ಬ್ಯಾಲೆನ್ಸ್ಗೆ ಫ್ಯಾಟ್ ಬೇಕು. ಫ್ಯಾಟ್ ಯಾವುದ್ರಲ್ಲಿ ಸಿಗುತ್ತೆ? ನಟ್ಸು, ಸೀಡ್ಸು, ಅಂದರೆ ಕಾಳು ಸೀಡ್ಸ್ಗಳಲ್ಲಿ ಚಿಯಾ ಸೀಡ್ಸ್, ಸಬ್ಜಾ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸು, ಕುಂಬಳಕಾಯಿ ಬೀಜ, ಸನ್ಫ್ಲವರ್ ಸೀಡ್ಸು, ಈ ಥರ ಎಲ್ಲ, ವಾಲ್ನಟ್ಟು, ಬಾದಾಮು, ಇದರಲ್ಲೆಲ್ಲ ಏನು ಫ್ಯಾಟ್ ಸಿಗುತ್ತೆ? ಆರೋಗ್ಯಕರವಾದ ಕೊಬ್ಬು. ಅದು ಹಾರ್ಮೋನ್ ಬ್ಯಾಲೆನ್ಸ್ಗೆ, ಹುಡುಗಿಯರಿಗೆ ಮೇನ್ ಪ್ರಾಬ್ಲಮ್. ಬ್ರೆಜಿಲ್ ನಟ್ನು ನಂಗೆ ಬ್ರೆಜಿಲ್ ನಟ್ಸು ಥೈರಾಯ್ಡ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೆಲೆನಿಯಮ್ ಇರುತ್ತಲ್ಲ, ಅದರಲ್ಲಿ ಸೆಲೆನಿಯಮ್ ಅನ್ನೋದು ಒಂದು ಮಿನರಲ್ಲು, ಥೈರಾಯ್ಡ್ ಆರೋಗ್ಯಕ್ಕೆ ಸ್ವಲ್ಪ ಸಪೋರ್ಟ್ ಮಾಡುತ್ತೆ ಅನ್ನೋ ಥರ. ಓಕೆ, ಸೊ ಈ ರೀತಿ ನಟ್ಸು ಸೀಡ್ಸ್ಗಳಿಂದ ಸಿಗುವಂತಹ ಆರೋಗ್ಯಕರವಾದ ಕೊಬ್ಬು ಹಾರ್ಮೋನ್ ಬ್ಯಾಲೆನ್ಸ್ಗೆ ಒಳ್ಳೆಯದು, ಎಸ್ಪೆಷಲಿ ಫಾರ್ ವಿಮೆನ್. ಹಂಗಂತ ಹುಡುಗರಿಗೂ ಬೇಕು ಫ್ಯಾಟ್. ಕೆಟ್ಟ ಫ್ಯಾಟ್ ಇದೆ, ಗುಡ್ ಫ್ಯಾಟ್ ಇದೆ. ಈಗ ಬರೇ ನಾನು ರಿಫೈನ್ಡ್ ಆಯಿಲು, ಪಾಮ್ ಆಯಿಲು, ಈ ಥರ ಎಲ್ಲ ಅದರಿಂದ ಮಾಡಿರೋ ಆಯಿಲ್, ಈಗ ಸೇಮ್ ಆಯಿಲಲ್ಲಿ 10 ಸಲ ಫ್ರೈ ಮಾಡಿರುವಂಥ ಐಟಮು. ಸೊ ಆ ಥರ ಎಲ್ಲ ತೊಗೊಂಡಾಗ ಅದೆಲ್ಲ ಇನ್ಫ್ಲಮೇಷನ್ ಕ್ರಿಯೇಟ್ ಮಾಡುತ್ತೆ ಬಾಡಿಯಲ್ಲಿ. ಅಂದರೆ ಒಂಥರ ಉರಿಯೂತ, ಒಂದು ನಂಜಿನ ವಾತಾವರಣ. ಓಕೆ, ಸೊ ಅಂಥದ್ದನ್ನು ಕಟ್ ಮಾಡಿ ಆರೋಗ್ಯಕರವಾದ ಕೊಬ್ಬು ತೊಗೊಂಡ್ರೆ ಹಾರ್ಮೋನ್ ಆರೋಗ್ಯಕ್ಕೆ ಒಳ್ಳೆಯದು. ಹಾರ್ಮೋನ್ ಆರೋಗ್ಯ ಚೆನ್ನಾಗಿದೆಯಾ, PCOD ಇಶ್ಯೂನು ಇಂಪ್ರೂವ್ ಆಗುತ್ತೆ, ಥೈರಾಯ್ಡ್ ಆರೋಗ್ಯನೂ ಇಂಪ್ರೂವ್ ಆಗುತ್ತೆ. ಈ ಹಾರ್ಮೋನ್ ಆರೋಗ್ಯ ಎಲ್ಲ ಹುಡುಗಿಯರಿಗೆ ಭಾಳ ಇಂಪಾರ್ಟೆಂಟು. ಈ ಹುಡುಗಿಯರು ಲೋ ಫೀಲ್ ಆಗ್ತಿದ್ದಾರೆ ಅಥವಾ ಕಷ್ಟಪಡ್ತಿದ್ದಾರೆ, ಎಲ್ಲದಕ್ಕೂ ಏನು ಕಾರಣ? ಹಾರ್ಮೋನ್ ವ್ಯತ್ಯಾಸಗಳು, ಹಾರ್ಮೋನ್ ಏರುಪೇರುಗಳೇನಿರುತ್ತೆ, ಅದರಿಂದ ಅವರಿಗೆ ಆ ಸಮಸ್ಯೆ ಆಗ್ತಾ ಇರೋದು. ನೀವು ಹೆಂಗಂದರೆ ಈಗ ಪೋಸ್ಟ್ಪಾರ್ಟಮ್ ಮದರಲ್ಲೇ ಒಂದು ಸಲ ಪೀರಿಯಡ್ ಒಬ್ಬೊಬ್ಬರಿಗೆ ಒಂದೊಂದು ಹಂತದಲ್ಲಿ ಸ್ಟಾರ್ಟ್ ಆಗುತ್ತೆ ಆಫ್ಟರ್ ಡೆಲಿವರಿ. ಬಟ್ ಒಂದು ಸಲ ಅವ್ರ ಪೀರಿಯಡ್ ಸ್ಟಾರ್ಟ್ ಆದಮೇಲೆ ಅವ್ರದ್ದು ಮೂಡು ಎಲ್ಲ ಚೆನ್ನಾಗಾಗುತ್ತೆ, ಅವ್ರ ರಿಸಲ್ಟು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಅಲ್ಲಿ ತನಕ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಿರುತ್ತೆ. ಒಂದು ವಾರ ಮೇಲೆ, ಒಂದು ವಾರ ಕೆಳಗೆ, ಒಂದು ವಾರ ಏನೂ ಆಗಲ್ಲ, ಒಂದು ವಾರ ಒಳ್ಳೆ ರಿಸಲ್ಟು ಬರ್ಬೋದು. ಆ ಥರ ನಾನು ಎಲ್ರಿಗೆ ಏನು ಹೇಳ್ತೀನಿ ಅಂದರೆ, ತುಂಬ ಫಾಸ್ಟ್ ಈ ಥರ ಯೋಚನೆ ಮಾಡಿ. ವೆಯ್ಟ್ ಲಾಸ್ ಅನ್ನೋ ಥರ ಯೋಚನೆ ಮಾಡಬೇಡಿ. ನೀವು ದಪ್ಪ ಇದ್ದರೆ ನೀವು ಹೆಂಗೆ ಯೋಚನೆ ಮಾಡೋದು, ನಿಮ್ಮ ಬಾಡಿನ ರೀಬಿಲ್ಡ್ ಮಾಡೋದು ಅನ್ನೋ ಥರ ಯೋಚನೆ ಮಾಡಿ. ಒಂದು ಮನೆ ಇದೆ ಅಂದರೆ ಒಂದು ಮನೇನ ಡೆಮಾಲಿಷ್ ಮಾಡೋ ಥರ ಯೋಚನೆ ಮಾಡ್ಬೋದು. ನಾನು ಮನೇನ ರೀಬಿಲ್ಡ್ ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಿ ಅನ್ನೋ ಥರ. ನೀವು ರೀಬಿಲ್ಡ್ ಮಾಡ್ತೀನಿ ಅನ್ನೋ ಥರ ಯೋಚನೆ ಮಾಡಿ, ಅದು ಗುಡ್ ಥಾಟು. ಆವಾಗ ನಿಮ್ಮ ಬಾಡಿಗೆ ಒಳ್ಳೆ ಪೌಷ್ಟಿಕಾಂಶ ಇರೋ ಆಹಾರ ಕೊಡ್ತೀರಾ, ಯಾವುದೇ ರೀತಿ ಮೂಡ್ ಸಮಸ್ಯೆ ಬರೋದಿಲ್ಲ, ಐರನ್ ಕೊರತೆ ಬರೋದಿಲ್ಲ, ಹಿಮೋಗ್ಲೋಬಿನ್ ಕೊರತೆ ಬರೋದಿಲ್ಲ, ಕ್ಯಾಲ್ಶಿಯಂ ಕೊರತೆ ಬರೋದಿಲ್ಲ. ಎಲ್ಲ ಚೆನ್ನಾಗಿ ಪೌಷ್ಟಿಕಾಂಶ ಇರೋ ಆಹಾರ ತಿಂತಾ ಇದ್ದರೆ ಅದಕ್ಕೆ ತಕ್ಕಂಗೆ ಅದನ್ನ, ಈಗ ನಾನೇನೋ ಸ್ವಲ್ಪ ಜಾಸ್ತಿ ತಿಂದೆ ಅಂದರೆ ಅದನ್ನ ಕರಗಿಸೋದಕ್ಕೆ ಎಕ್ಸಸೈಸ್ ಮಾಡಿ ಅಷ್ಟೇ, ಏನು ಶಾರ್ಟ್ಕಟ್ ಬೇಡ. ಮಿಕ್ಕಿದ್ದು ಮಾರ್ಕೆಟಲ್ಲಿ ಎಲ್ಲರೂ ಮೋಸ್ಟ್ ಜನ ನಮ್ಗೆ ಕಲ್ಸಕ್ಕಂದರೆ 500-600 ಕ್ಯಾಲ್ರಿ ಡಯಟು, 700 ಕ್ಯಾಲ್ರಿ ಡಯಟು, ಈ ಥರ ಎಲ್ಲ ತೀರಾ ಕಡಿಮೆ ತಿಂದು ಏನಾದರೂ ಡಯಟ್ ಮಾಡಿಬಿಟ್ರೆ ಅದಕ್ಕಿಂತ ಕೆಟ್ಟದು ಇನ್ನೊಂದಿಲ್ಲ. ಆ್ಯಕ್ಚುಲಿ ಭಾಳಷ್ಟು ಜನ ಬರ್ತಾರೆ, ಆ್ಯಂಗ್ಸೈಟಿ, ಡಿಪ್ರೆಷನ್ನು, ವಿಟಮಿನ್ ಎಕ್ಸ್ಟ್ರೀಮ್, ಅವರಿಗೆಲ್ಲ ಚೆಕ್ ಮಾಡಿದಾಗ ಎಕ್ಸ್ಟ್ರೀಮ್ ವೈಟಮಿನ್ ಡಿಫಿಷಿಯನ್ಸೀಸ್, ವಿಟಮಿನ್ ಡಿ ಎಲ್ಲ 5-6 ಇರುತ್ತೆ. ನೀವು ಬೆಟರ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸಪ್ಲಿಮೆಂಟ್ ತೊಗೊಳ್ಳಿ ಅಂದರೆ ಮಾತ್ರೆ ತೊಗೋಬೇಕಾ ಅಂತ ಹೇಳ್ತಾರೆ. ನಿಮಗೆ ಈಗ ನೀವು ಮಕ್ಕಳಿಗೆ ಡ್ರಾಪ್ ಕೊಟ್ಟಿದ್ದೀರಿ ಅಂದರೆ, ಹೌದು, ಬಿಗಿನಿಂಗ್ ಅಲ್ಲಿ ಕೊಟ್ಟಿದ್ರು ಡಾಕ್ಟರ್. ನಿಮ್ಮ ಮಕ್ಕಳಿಗೆ ನಿಮ್ಮ ವಿಟಮಿನ್ ಡಿ ಸಪ್ಲಿಮೆಂಟ್ ಕೊಟ್ಟಿದ್ದಾರೆ ನಿಮ್ಮ ಡಾಕ್ಟರು, ನಿಮಗೆ ತೊಗೊಳೋದಕ್ಕೆ ಏನು ಪ್ರಾಬ್ಲಮ್ಮು ಅಂದ್ರೂ ಒಂದು ಸ್ವಲ್ಪ ಥಿಂಕ್ ಮಾಡ್ತಾರೆ. ಅಂದರೆ ಮಕ್ಕಳಿಗೆ ಏನಾದರೂ ಆಯಿತು ಅಂದರೆ ಹಾಸ್ಪಿಟ್ಲಿಗೆ ಓಡ್ತಾರೆ ಪಟ್ ಅಂತ. ಅವ್ರನ್ನ ಕೇರ್ ಮಾಡ್ಕೋಬೇಕು. ಅವ್ರಿಗೂ ಈ ಥರ ಎಕ್ಸ್ಟ್ರೀಮ್ ಡಿಫಿಷಿಯನ್ಸೀಸ್ ಇರುತ್ತೆ. ಆ ಡಿಫಿಷಿಯನ್ಸೀಸ್ ಫಿಕ್ಸ್ ಮಾಡಿದ ಮೇಲೆ ಅವ್ರ ಮೂಡ್ ಬೆಟರ್ ಆಗುತ್ತೆ. ಮೂಡ್ ಬೆಟರ್ ಆದರೆ ನೀವು ಯುದ್ಧ ಗೆಲ್ಬೋದು. ಮೂಡೇ ಸರಿ ಇಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ ನಿಮಗೆ? ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೂ ವಿಟಮಿನ್ ಡಿಫಿಷಿಯನ್ಸಿಗೂ ಭಾಳ ಲಿಂಕ್ ಇದೆ. ಯಾರು ಕ್ರ್ಯಾಶ್ ಡಯಟಿಂಗ್ ಮಾಡ್ತಾರೆ ಅವರಿಗೆ ವಿಟಮಿನ್ ಡಿಫಿಷಿಯನ್ಸಿ ಅನ್ನೋದು ಫಿಕ್ಸು. ಯಾಕಂದರೆ ಕ್ರ್ಯಾಶ್ ಡಯಟಿಂಗ್ ಅಂದರೆ ಅದೇ ತೀರಾ ಕಡಿಮೆ ಕ್ಯಾಲರಿ ತೊಗೊಳೋದು, ಬರೀ ಜ್ಯೂಸಲ್ಲೇ ಇಡೀ ದಿನ ಇದ್ಬಿಡೋದು, ಅಥವಾ ಯಾವುದೋ ಒಂದು ಫುಡ್ನ ಇಷ್ಟೇ ತಿಂದ್ಬಿಡೋದು, ಆ ಥರ. ಅಂದರೆ ಎಕ್ಸ್ಟ್ರೀಮ್. ಇಡೀ ದಿನ ಜ್ಯೂಸ್ ಅಷ್ಟೇ ಕುಡಿದ್ಬಿಡೋದು, ಒಂದಿನ ಬರೀ ತರಕಾರಿ ಅಷ್ಟೇ ತಿಂದ್ಬಿಡೋದು, ಬರೀ ಹಣ್ಣುಗಳಷ್ಟೇ ತಿಂದ್ಬಿಡೋದು ಒಂದಿನ, ಆ ಥರ. ಅದನ್ನು ಕ್ರ್ಯಾಶ್ ಡಯಟಿಂಗ್ ಅಂತ ಹೇಳ್ತಾರೆ. ಅಂದರೆ ಬಾಡಿಗೆ ಬೇಕಾಗಿರೋ ಬಿಲ್ಡಿಂಗ್ ಬ್ಲಾಕ್ಸ್ ಅನ್ನೋದನ್ನ ಸಿಗೋದಿಲ್ಲ. ಅಂದರೆ ನಾವು ಒಂದು ಗೋಡೆ ಕಟ್ಟಬೇಕು ಅಂದರೆ, ಒಂದು ಗೋಡೆ ಕಟ್ಟಬೇಕು ಅಂದರೆ ಒಂದು ಮರಳು ಬೇಕು, ಇಟ್ಟಿಗೆ ಬೇಕು, ಮರಳು ಬೇಕು, ಸಿಮೆಂಟ್ ಬೇಕು. ಇಲ್ಲಿ ಇಟ್ಟಿಗೆ ಇಲ್ಲ ಅಂದರೆ
ಪ್ರೋಟೀನ್ ಇಲ್ಲ. ಬರೇ ಮರಳು ಸಿಮೆಂಟಿಂದ ಗೋಡೆ ಕಟ್ಟಕ್ಕಾಗತ್ತಾ, ಬಿಲ್ಡಿಂಗ್ ಕಟ್ಟಕ್ಕಾಗತ್ತಾ? ಆ ಥರ ಪ್ರೋಟೀನ್ ಏನೂ ಇಲ್ಲ. ಬರೇ ನಾನು ಸೊಪ್ಪು ತರಕಾರಿ ಸಲಾಡ್ ತಿಂತೀನಿ, ಹಣ್ಣು ತಿಂತೀನಿ ಅಂದರೆ ಆಗಲ್ಲ. ಅದು ಮೇಜರ್ ಮಿಸ್ಟೇಕ್ಸ್ ಮಾಡೋದು ಎಲ್ಲರೂ. ವೆಯ್ಟ್ ಲಾಸ್ ಟಾರ್ಗೆಟ್ ಮಾಡೋದಕ್ಕಿಂತ ನೀವು ಬಾಡಿ ರೀಕಂಪೋಸಿಷನ್ ಅಂತ ಹೇಳ್ತಾರೆ, ಅಂದರೆ ರೀಬಿಲ್ಡ್ ಯುವರ್ ಬಾಡಿ, ಅಂದರೆ ಸ್ಟ್ರಾಂಗ್ ಆಗಿ ಚೆನ್ನಾಗಿ ಒಳ್ಳೆ ಪೌಷ್ಟಿಕಾಂಶ ಇರೋ ಆಹಾರ ತಿನ್ನಿ, ಅವಾಗ ನೀವು ಫಿಟ್ ಆಗ್ತೀರಾ. ಅದಕ್ಕೆ ಉದಾಹರಣೆ ಇವರೇ. ಸರ್, ಇನ್ನು ಡೆಲಿವರಿ ಅಂದ ತಕ್ಷಣ ಅದರಲ್ಲೂ ಸಿ ಸೆಕ್ಷನ್ ಆಗಿರೋರಿಗೆ ಬ್ಯಾಕ್ ಪೇನ್ ಬರುತ್ತೆ, ಹೊಟ್ಟೆ ಯಾವತ್ತಿದ್ರೂ ಒಳಗಡೆ ಹೋಗೋದೇ ಇಲ್ಲ, ಅದೇನೋ ಇಂಜೆಕ್ಷನ್ ಮಾಡಿರ್ತಾರೆ ಈ ಥರದ್ದು, ಹಾಗಾಗಿ ಅದು ಲೈಫ್ ಲಾಂಗ್ ಸರಿ ಹೋಗಲ್ಲ ಅನ್ನೋದು ಸುಮಾರು ಜನ ಮಾತಾಡ್ತಾನೆ ಇರ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ಅದು ಅನಸ್ತೇಷಿಯಾ ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ಬ್ಯಾಕ್ ಪೇನ್ ಬರುತ್ತೆ ಅಂತಾರಲ್ಲ, ಅದು ಒಂದು ಮೂಢನಂಬಿಕೆ ಅಂತ ಹೇಳ್ಬೋದು. ಬಟ್ ಕೆಲವೊಬ್ರು ಎಕ್ಸೆಪ್ಟ್ ಮಾಡಲ್ಲ ಅದನ್ನ ನಾನು ಸ್ವಲ್ಪ ಸರಿಯಾಗಿ ಹೇಳ್ತೀನಿ. ಓಕೆ, ಯಾಕೆ ಅಂದರೆ ಈಗ ಡ್ಯೂರಿಂಗ್ ಪ್ರೆಗ್ನೆನ್ಸಿ ನಿಮ್ಮ ಬಾಡಿ ರಿಲ್ಯಾಕ್ಸಿನ್ ಅನ್ನೋ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಮಾಡುತ್ತೆ. ಎಲ್ಲ ಜಾಯಿಂಟ್ಗಳು ಸ್ವಲ್ಪ ವೀಕ್ ಇರುತ್ತೆ, ಅಂದರೆ ನಿಮ್ಮ ಬಾಡಿ ಸ್ಟ್ರೆಚ್ ಆಗೋದಕ್ಕೆ ನಿಮ್ಮ ಬಾಡಿನ ಪ್ರಿಪೇರ್ ಮಾಡಿರುತ್ತೆ. ಆ ಟೈಮಲ್ಲಿ ನೀವು ಮೊದಲೇ ಈಗ ಯಾರು ಮೊದಲೇ ಫಿಸಿಕಲಿ ಆ್ಯಕ್ಟಿವ್ ಇದ್ದು ಫಿಟ್ ಇರ್ತಾರಲ್ಲ, ಅವ್ರಿಗೆ ಈ ಬ್ಯಾಕ್ ಪೇನು, ಸಯಾಟಿಕಾ ಸಮಸ್ಯೆ ಎಲ್ಲ ಜಾಸ್ತಿ ಬರೋಲ್ಲ. ಯಾರು ಆ್ಯಕ್ಟಿವಿಟಿ ಇಲ್ಲದೆ ತುಂಬ ಸ್ವಲ್ಪ ಬಿಗ್ ಬೇಬಿ ಎಲ್ಲ ಮಾಡಿದಾಗ ಸ್ವಲ್ಪ ಪೋಸ್ಚರ್ ಎಲ್ಲ ಈ ಥರ ಇರುತ್ತೆ, ಅಂದರೆ ಸ್ವಲ್ಪ ರಾಂಗ್ ಪೋಸ್ಚರು. ಈವನ್ ಫೀಡ್ ಮಾಡಬೇಕಾದ್ರೂ ತುಂಬ ಬೆಂಡ್ ಮಾಡಿ ಫೀಡ್ ಮಾಡೋದು, ಆಮೇಲೆ ಪೋಸ್ಚರ್ ಪ್ರಾಬ್ಲಮ್ಸ್. ಅದು ಬ್ಯಾಕ್ ಪೇನ್ ಅದು ಏನಾದರೂ ನೀವು ಅನಸ್ತೇಷಿಯಾ ಕೊಡ್ತಾರಲ್ಲ, ಸೂಜಿನ ನೋಡಿದ್ರೆ ಭಾಳ ತೆಳು ಇರುತ್ತೆ. ಅಂದರೆ ಸೂರ್ಯವಂಶ ಮೂವಿಯಲ್ಲಿ ವಿಷ್ಣು ಸರ್ ಚುಚ್ಚತ್ರ ಇಷ್ಟು ದೊಡ್ಡ ಸೂಜಿಯನ್ನು ಚುಚ್ಚಲ್ಲ ಅವರು. ಚುಚ್ಚೋದು ಒಂದು ಸಿಂಪಲ್ ಒಂದು ಅನಸ್ತೇಷಿಯಾಗಿ ಒಂದು ಚಿಕ್ಕದಾಗೆ ಇರುತ್ತೆ. ಅದು ಅನಿಸುತ್ತೆ ನಮ್ಗದು. ನಾನು 2 ಸರ್ಜರಿ ಮಾಡಿಸ್ಕೊಂಡಿದ್ದೀನಿ, ನನಗೂ ಬ್ಯಾಕಲ್ಲಿ 2 ಸಲ ಅನಸ್ತೇಷಿಯಾ ಹಾಕಿದ್ದಾರೆ. ಆ ಥರ ಇದ್ಬಿಟ್ರೆ ನನಗೂ ಬ್ಯಾಕ್ ಪೇನ್ ಆ ಥರ ಎಲ್ರಿಗೂ ಬರೋದಿಲ್ಲ. ಒಂದು ಎಕ್ಸಸೈಸ್ ಹಿಸ್ಟ್ರಿ ಅಥವಾ ಸ್ಟ್ರೆಂತ್ ಹಿಸ್ಟ್ರಿ ಮೊದಲೇ ಇಲ್ಲ ಅಂದರೆ ಅವ್ರಿಗೆ ಬರುತ್ತೆ. ಅದು ಈ ಸ್ಟ್ರಕ್ಚರ್ ಕೋರ್ ವೀಕ್ನೆಸ್ ಇಂದ ಬರುವಂಥ ಒಂದು ಸಮಸ್ಯೆ. ಅದನ್ನ ಫಿಕ್ಸ್ ಮಾಡೋದಕ್ಕೆ ಆ್ಯಕ್ಚುಲಿ ನಂದು ಬ್ಯಾಕ್ ಪೇನ್ ಕಿರಣ್ ಸಾಗರ್ ಅಂತ ಒಂದು ವಿಡಿಯೋ ಇದೆ. ಮತ್ತೆ ಯಾರಿಗೆ ಸೆಳೆತ ಬರ್ತಾ ಇದೆ ಸಯಾಟಿಕ್, ಅದರಲ್ಲೂ ಸಯಾಟಿಕಾ ಕಿರಣ್ ಸಾಗರ್ ಅಂತ ಸರ್ಚ್ ಮಾಡಿದ್ರೆ ಅದ್ರ ಬಗ್ಗೆನೂ ವಿಡಿಯೋ ಸಿಗುತ್ತೆ ನಿಮಗೆ. ಆ 2 ಎಕ್ಸಸೈಸ್ಗಳನ್ನ ಫಾಲೋ ಮಾಡಿದ್ರೆ ಯಾಕೆ ಹೇಳ್ತೀರಂದ್ರೆ ಲೈಕ್ 1 ಸೆಕೆಂಡಿಗೆ ಅಥವಾ ನಿಮಿಷಕ್ಕೆ ಆ ಟಾಪಿಕ್ ಮುಗಿಸೋದಕ್ಕಾಗಲ್ಲ. ಸೊ ಪ್ಲೀಸ್ ಹೋಗಿ ಸರ್ಚ್ ಮಾಡಿ, ಯಾವುದೋ ಶೋನ ಯಾರ್ಯಾರ್ದೋ ಬಗ್ಗೆ ಸರ್ಚ್ ಮಾಡಿ ನೋಡ್ತಾ ಇರ್ತೀವಿ. ಅಂಥದ್ರಲ್ಲಿ ನಮ್ಮ ಬಾಡಿಗೆ ಏನಾದರೂ ಹೆಲ್ಪ್ ಆಗುತ್ತೆ ಅಂದರೆ ಪ್ಲೀಸ್ ಹೋಗಿ ಅಂತ ಸರ್ಚ್ ಮಾಡಿ ಆ ನಾಲೆಡ್ಜಬಲ್ ವಿಡಿಯೋ ನೋಡಿ, ನಿಮ್ಗೆ ಪೂರ್ತಿಯಾಗಿ ಮಾಹಿತಿ ಗೊತ್ತಾಗುತ್ತೆ. ಹೌದು, ಅಂದರೆ ಅದು ಮಾಡಿದ್ರೆ ಡೆಫಿನೆಟ್ಲಿ ಒಂದು 2-3 ಮಂತ್ಸಲ್ಲಿ ಡೆಫಿನೆಟ್ಲಿ ಆ ಬ್ಯಾಕ್ ಪೇನ್ ಹೋಗುತ್ತೆ. ಬಟ್ ಅದು ಆ ಮಿತ್ತು ನನ್ನ ತಲೆಯಲ್ಲಿ ಇಟ್ಕೊಂಡು ಒಂದು ಸೈಕಾಲಜಿಕಲ್. ಅದೂ ಅಷ್ಟೇ ಆಯ್ತಾ, ಒಂದಿನ ಮಾಡ್ಬಿಟ್ಟು ನೆಕ್ಸ್ಟ್ ಡೇ ನಂಗೆ ಹೋಗಿಲ್ಲ ಅನ್ಬೇಡಿ. ಅಟ್ಲೀಸ್ಟ್ ಒಂದು 3-4 ತಿಂಗಳು ಕನ್ಸಿಸ್ಟೆಂಟಾಗಿ ಮಾಡಿ. ಅಂದರೆ ಅಂದರೆ ಕೆಲವೊಂದು ಮಾನಸಿಕವಾಗೂ ನಾವು ತುಂಬ ಸ್ಟ್ರೆಸ್ಡ್ ಕೆಲವೊಬ್ಬರಿಗೆ ನಮ್ಗೆ ತುಂಬ ಸ್ಟ್ರೆಸ್ಡ್ ಆಯಿತು, ಏನೋ ಇದರಲ್ಲಿದ್ದೀವಿ, ಕುತ್ತಿಗೆ ನೋವು, ಬೆನ್ನೋವು ಎಲ್ಲ ಬರುತ್ತೆ ತಾನೆ. ಆ ಥರ ಸ್ಟ್ರೆಸ್ಸಲ್ಲೂ ಸೈಕೋಸೊಮ್ಯಾಟಿಕ್ ಪೇನ್ಗಳು ಕೆಲವೊಂದಿದೆ. ಬಟ್ ಅದನ್ನ ಇನ್ನೊಂದಿನ ಮಾತಾಡೋಣ. ಸರ್, ಫೈನಲಿ ಸಿಂಪಲ್ ಆಗಿ ಒಂದು 4 ಸೆಂಟೆನ್ಸಲ್ಲಿ ನೋಡಿ, ಹಿಂಗೆ ಮಾಡಿ ನಿಮ್ಮ ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ಯು ವಿಲ್ ಬಿ ಫೈನ್, ಅಥವಾ ನೀವೊಂದು ಆಶ್ವಾಸನೆ ಅಥವಾ ನೀವೊಂದು ಸಮಾಧಾನ ಹೇಳಬೇಕು ಅಂದರೆ ಏನು ಹೇಳ್ತೀರಾ ಕಿರಣ್ ಸರ್? ಒಂದು ಸಿಂಪಲಾಗಿ ಹೇಳಬೇಕು ಅಂದರೆ ಪೋಸ್ಟ್ ಪಾರ್ಟಮ್ ಅಂದರೆ ಬಾಣಂತಿ ಆಗಿದ್ರೆ ನೀವು ಸ್ವಲ್ಪ ವೆಯ್ಟ್ ಮಾಡಿ, ಅಂದರೆ ಒಂದು 2-3 ತಿಂಗಳು ವೆಯ್ಟ್ ಮಾಡಿ. ಆಮೇಲೆ ನಿಮ್ಮ ಜರ್ನಿ ವೆಯ್ಟ್ ಲಾಸ್ ಜರ್ನಿ ಅಂತ ಸ್ಟಾರ್ಟ್ ಮಾಡಬೇಡಿ. ದಪ್ಪ ಇದ್ದರೆ ರೀಬಿಲ್ಡಿಂಗ್ ಜರ್ನಿ ಅಥವಾ ಸ್ಟ್ರಾಂಗ್ ಆಗಬೇಕು. ನಾನು ಪ್ರೆಗ್ನೆಂಟ್ ಆಗೋಕ್ಕೆ ಮುಂಚೆ ಏನಿದ್ದೆ ಅದಕ್ಕಿಂತ ನಾನು ಸ್ಟ್ರಾಂಗ್ ಆಗಬೇಕು ಅನ್ನೋ ಒಂದು ಪರ್ಪಸ್ಸಿಂದ ಸ್ಟಾರ್ಟ್ ಮಾಡಿ. ಅದಕ್ಕೆ ಜಿಮ್ ಬೇಕಾಗಿಲ್ಲ, ಮನೆಯಲ್ಲಿದ್ದರೂ ಮಾಡ್ಬೋದು ನೀವು. ಜಾಸ್ತಿ ಓಡೋದ್ರಿಂದ ಆಗಲಿ, ಸ್ಕಿಪ್ಪಿಂಗ್ ಮಾಡೋದ್ರಿಂದ ಆಗಲಿ, ನೀವು ಈ ಅಥವಾ ಜಂಪ್ ಮಾಡುವಂಥ ಎಕ್ಸ್ಟ್ರೀಮ್ ವ್ಯಾಯಾಮ ಮಾಡೋದ್ರಿಂದ ಆಗಲಿ ಇದನ್ನು ಅಚೀವ್ ಮಾಡೋದಕ್ಕಾಗೋದಿಲ್ಲ. ಸ್ವಲ್ಪ ಟೇಕ್ ಇಟ್ ಸ್ಲೋ. ನಿಮ್ಮ ಬಾಡಿ ನಿಮ್ಗೆ ಹೆಂಗೆ ಸಪೋರ್ಟ್ ಮಾಡ್ತಿದೆ ಅದನ್ನು ಕೇಳಿ, ನಿಮ್ಮ ಬಾಡಿ ಇವತ್ತು ನಾನು ಸ್ಟ್ರಾಂಗ್ ಆಗಿದ್ದೀನಿ, ನೀನು ಮಾಡೋದು ಕೆಪಾಸಿಟಿ ಇದೆ ಅಂದರೆ ಮಾಡಿ, ಇಲ್ಲಾಂದರೆ ಬೇಡ. ಆ ಥರ ನಿಮ್ಮ ಬಾಡಿ ಒಂದು ಮೆಸೇಜ್ ಕೊಡುತ್ತಲ್ವ, ಇವತ್ತು ನನಗೆ ಆಗುತ್ತೆ ಅಂದರೆ ಮಾಡಿ, ಇಲ್ಲಾಂದರೆ ಬೇಡ. ಆ್ಯಕ್ಟಿವಿಟಿ ವೈಸು ಫುಡ್ಡು ಅಲ್ಲಿ ಕೇಳದೆ ಇಲ್ಲಿ ಕೇಳದೆ ಸ್ವಲ್ಪ ಮೂಢನಂಬಿಕೆಗಳೆಲ್ಲ ಸ್ವಲ್ಪ ಸೈಡಲ್ಲಿಟ್ಟು, ಸ್ವಲ್ಪ ಪ್ರೋಟೀನು, ಕಾರ್ಬೋ ಬ್ಯಾಲೆನ್ಸ್ ಎಲ್ಲ ಸ್ವಲ್ಪ ಅರ್ಥ ಮಾಡಿಕೊಂಡು ಪ್ರತಿ 3 ಹೊತ್ತು ಕರೆಕ್ಟಾಗಿ ನಿಮ್ಮ ಬಾಡಿಗೆ ಒಳ್ಳೆ ಪೌಷ್ಟಿಕಾಂಶ ಇರುವಂಥ ಆಹಾರಗಳು ತಿನ್ನಿ. ಮಧ್ಯದಲ್ಲಿ ನಟ್ಸು, ಸೀಡ್ಸು ಈ ಥರ ಎಲ್ಲ ತೊಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದೆಲ್ಲದೂ ಹೆಲ್ಪ್ ಮಾಡುತ್ತೆ. ಏನಾದರೂ ನಿಮಗೆ ಅನಿಸ್ತಿದೆ ನಾನು ಇದೆಲ್ಲ ಮಾಡೋದ್ರಿಂದ ನನ್ನ ತೂಕ ಜಾಸ್ತಿ ಆಗ್ತಿದೆ ಅಂತ ಅನಿಸಿದ್ರೆ ಸ್ವಲ್ಪ ವಾಕಿಂಗ್ ಜಾಸ್ತಿ ಮಾಡಿ ಅಷ್ಟೇ. ಅಂದರೆ ವಾಕಿಂಗ್ ಮಾಡೋದ್ರಿಂದ ಎಕ್ಸ್ಟ್ರೀಮ್ ಸ್ಟ್ರೆಸ್ ಏನು ಆಗೋದಿಲ್ಲ. ನೀವು ಬೆಳಗ್ಗೆ ಒಂದು 30 ನಿಮಿಷನೋ, ಸಂಜೆ ಒಂದು 30 ನಿಮಿಷನೋ, ಒಂದು 7,000 ಹೆಜ್ಜೆನೋ, 8,000 ಹೆಜ್ಜೆನೋ, 10,000 ಹೆಜ್ಜೆನೋ, ಸ್ವಲ್ಪ ನಿಮಗೇನಾದರೂ ತೂಕ ನನ್ನ ಕಂಟ್ರೋಲ್ ಇಲ್ಲದೆ ಜಾಸ್ತಿ ಆಗ್ತಿದೆ ಅಂದರೆ ಸ್ಟೆಪ್ಸ್ ಜಾಸ್ತಿ ಮಾಡಿ. ವರ್ಕೌಟೇ 2 ಅವರೆಲ್ಲ ಮಾಡಬೇಕಾಗಿಲ್ಲ. ವರ್ಕೌಟ್ 1 ಅವರು ಇಲ್ಲ 40 ನಿಮಿಷದಿಂದ 1 ಅವರು ವಾರಕ್ಕೆ 5 ದಿನ ಮಾಡಿದ್ರೆ
ಸಾಕು. ಬೇಕಾದಷ್ಟು. ಸ್ಟಾರ್ಟಿಂಗಲ್ಲಿ ಅಷ್ಟು ಸಾಕು. ಆಮೇಲೆ ನಿಮ್ಮೊಂದು ಎಲ್ಲ ಜವಾಬ್ದಾರಿ ಮುಗಿದು ಫೀಡಿಂಗ್ ಎಲ್ಲ ಮುಗಿದ್ಮೇಲೆ ಬೇಕಾದರೆ ಜಾಸ್ತಿ ಮಾಡ್ಬೋದು ನೀವು. ಸ್ಟಾರ್ಟಿಂಗಲ್ಲಿ ಟೇಕ್ ಇಟ್ ಸ್ಲೋ ಅಂತ ಹೇಳ್ತೀನಿ. ಬಟ್ ಅದನ್ನು ಥಿಂಕ್ ಲೈಕ್ ರೀಬಿಲ್ಡಿಂಗ್ ಆ ಥರ, ನಾಟ್ ಲೈಕ್ ವೆಯ್ಟ್ ಲಾಸೋ ಅಥವಾ ಇನ್ನೊಂದು ಬೇಗ ಏನೋ ಮಾಡ್ಬಿಡ್ಬೇಕು ನಾನು ಅಂತೇಳಿ ಕ್ರ್ಯಾಶ್ ಮಾಡ್ಕೊಂಡು ಏನೇನೋ ಅಷ್ಟೇ ಬೇಗ ವಾಪಸ್ ಆಗುತ್ತೆ. ಬಾಡಿಗೇನೋ ತೊಂದರೆ ಮಾಡ್ಕೋಬಾರ್ದು ಅಂತ ಅಷ್ಟೇ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ಗಳನ್ನು ಕೊಟ್ರಿ. ಅದೇ ನಾನು ಯಾವಾಗಲೂ ಹೇಳ್ತೀನಿ, ನಾವು ಒಂದು ದನಕರುಗಳಿಗೋ ಅಥವಾ ನಮ್ಮ ಮನೇಲಿರೋ ನಾಯಿಗೆ ಊಟಕ್ಕೆ ಹಾಕ್ಬೇಕಾದ್ರೆ 100 ಸಲ ಯೋಚನೆ ಮಾಡ್ತೀವಿ. ಆ ಹಿಂಡಿ ಹಾಕಬೇಕು, ಈ ಹಿಂಡಿ ಹಾಕಬೇಕು, ಈ ಏನು ಸೊಪ್ಪು ಹಾಕಬೇಕು ಅಂತೆಲ್ಲ. ಆದರೆ ನಾವು ತಿನ್ನಬೇಕಾದ್ರೆ ನಾವು ಯೋಚನೆ ಮಾಡಲ್ಲ. ಸುಮ್ಮನೆ ಏನೋ ಸಿಕ್ತು ತಿಂದೆ ಬಾಯಿ ರುಚಿ ಅಂತ ಹೋಗ್ತೀವಿ. ಸೊ ಬರೀ ಬಾಯಿ ರುಚಿ ಅಲ್ಲ ಆಹಾರ ಅನ್ನೋದು, ನಮ್ಮ ಬಾಡಿನ ನೀವು ಹೇಳ್ದಂಗೆ ಬಿಲ್ಡ್ ಮಾಡ್ಕೊಳ್ಳೋ ಅಂಥದ್ದು. ಒಳ್ಳೆ ಕ್ವಾಲಿಟಿ ಸಿಮೆಂಟು, ಕ್ವಾಲಿಟಿ ಇಟ್ಟಿಗೆ, ಕ್ವಾಲಿಟಿ ಮರಳು ಯೂಸ್ ಹೆಂಗೆ ಮಾಡಬೇಕು ಹಾಗೆ ನಾವು ಕ್ವಾಲಿಟಿ ಫುಡ್ ತಿನ್ನಬೇಕು. ಆ್ಯಂಡ್ ಅದೇ ಥರ ಚೆನ್ನಾಗಿ ಎಕ್ಸಸೈಸ್ ಕೂಡ ಮಾಡಬೇಕು ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಕಾರ್ಯಕ್ರಮದ ಕಡೆಯಿಂದ ನಿಮ್ಗೊಂದು ಪುಟ್ಟ ಕಾಣಿಕೆ ಇದೆ ಸರ್. ಇದು ಇದನ್ನ ಮಿಲೆಟ್ಸ್ಗಳನ್ನು ಯೂಸ್ ಮಾಡಿರುವಂಥದ್ದು. ಲೈಕ್ ಊಟ ಬಿಟ್ಬಿಟ್ಟು ಬರೀ ಇದಿಷ್ಟೇ ಕೊಡಿರಿ ಆ ಥರ ಎಲ್ಲ ಇಲ್ಲ. ಇದು ಒಂದು ಒಳ್ಳೆ ಹೆಲ್ತ್ ಡ್ರಿಂಕ್, ಮಿಲೆಟ್ಸ್ಗಳನ್ನು ಬಳಸಿ ಮಾಡಿರುವಂಥದ್ದು. ಅಮೃತ್ ನೋನಿ ಆರ್ಥೋಪ್ಲಸ್ ಅವ್ರ ಕಡೆಯಿಂದ ಕೂಡ ಒಂದು ಗಿಫ್ಟ್ ಹ್ಯಾಂಪರ್ ಸರ್. ಇದು ನಮ್ಮ ಅತ್ತೆಯವರು ಸುಚರಿತಾ ಚಂದ್ರಕಾಂತ್, ಅಪ್ಪನೆಂದರೆ ಅಂತ ಒಂದು ಬ್ಯೂಟಿಫುಲ್ ಆದ ವೆರಿ ಶಾರ್ಟ್ ಆ್ಯಂಡ್ ಸ್ವೀಟ್ ಸರ್. ಇದು ನಮ್ಮ ಕಡೆಯಿಂದ. ಐ ಥಿಂಕ್ ಇದು ಕೂಡ ನಿಮ್ಗೆ ಯೂಸ್ ಆಗುತ್ತೆ. ನೀವು ನಂಗೊಂದು ಬ್ಯೂಟಿಫುಲ್ ಗಿಫ್ಟ್ ಕೊಟ್ಟಿದ್ದೀರಾ, ಇದು ಯೂಸ್ ಆಗುತ್ತೆ ಅನ್ಸುತ್ತೆ. ಇದು ಜಾನ್ವಿ ಮೇಡಮ್ಗೆ. ಸೊ ನೋಡಿದ್ರಲ್ಲ ಕಿರಣ್ ಸರ್ ಸಿಕ್ಕಾಪಟ್ಟೆ ಒಳ್ಳೆಯ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಹಾಗೆಯೇ ಅವ್ರ ಚಾನಲಲ್ಲೂ ಕೂಡ ನೀವು ಸುಮಾರು ಒಳ್ಳೆಯ ವಿಷಯಗಳ ಬಗ್ಗೆ ತಿಳ್ಕೊಬೋದು. ದಯವಿಟ್ಟು ಹೋಗಿ ಸರ್ಚ್ ಮಾಡಿ. ಜೊತೆಗೆ ಡೆಲಿವರಿ ಆದ ನಂತರ ಬಾಡಿ ವೀಕ್ ಆಗುತ್ತೆ ಅನ್ನೋದು ಎಷ್ಟು ಸತ್ಯನೋ ಹಾಗೆಯೇ ಅದಕ್ಕಿಂತ ಸ್ಟ್ರಾಂಗ್ ಹಾಗೆಯೇ ರೀಬಿಲ್ಡ್ ಮಾಡಬಹುದು ಅನ್ನೋದು ಕೂಡ ಅಷ್ಟೇ ಸತ್ಯ. ಒಂದು ಹೊಸ ಜೀವಕ್ಕೆ ಜನ್ಮ ಕೊಟ್ಟ ನಮ್ಮ ಜೀವ ಖಂಡಿತವಾಗ್ಲೂ ದಣಿದಿರುತ್ತೆ. ಹಾಗಾಗಿ ಸ್ವಲ್ಪ ಪೋಷಣೆ, ಸ್ವಲ್ಪ ಪ್ರೀತಿ ಖಂಡಿತವಾಗ್ಲೂ ಮುಖ್ಯ ಆಗುತ್ತೆ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ನಮ್ಮ ಜೀವನದಲ್ಲಿ ಕೊನೆ ಉಸಿರಿರೋವರೆಗೂ ಯಾರಾದರೂ ಒಬ್ಬರು ನಮ್ಮ ಜೊತೆಗೆ ಇರ್ತಾರೆ ಅಂದರೆ ಅದು ನಮ್ಮ ದೇಹ ಮಾತ್ರ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಪ್ರೀತಿ ಕೊಡಿ ಅಂತ ಹೇಳ್ತಾ, ಮಿಲೆಕ್ಸ್ ಅವರು ಹೆಮ್ಮೆಯಿಂದ ಅರ್ಪಿಸ್ತಿರುವಂತಹ ಇರೋದೊಂದು ಲೈಫ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ರಾಶಿ ರಾಶಿ ಪ್ರೀತಿ.